ಮಹಿಳೆ ಮತ್ತು ಬದುಕು ಎಂಬ ವಿಶೇಷ ಉಪನ್ಯಾಸವನ್ನು ಮಾಡಲಿದ್ದಾರೆ ಮಾನಸ ಗಂಗೋತ್ರಿಯ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರಾಧ್ಯಾಪಕರಾದ ಡಾಕ್ಟರ್ NK ಲೋಲಾಕ್ಷಿ ಅವರು. ಎಲ್ಲರಿಗೂ ನಮಸ್ಕಾರ. ಮಹಾರಾಣಿ ಕಾಲೇಜಿನ ಎಲ್ಲ ಮಹಾರಾಣಿಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು. ಮಹಾರಾಣಿಯರು ಯಾಕೆ ಸುಸ್ತಾಗ್ಬಿಟ್ಟಿದ್ದೀರಿ? ಸೆಕೆ ಆಗ್ತಾ ಇದೆಯಾ? ಮಹಾರಾಣಿಯರಿಗೆ ಸೆಕೆಯಾದ ನಮ್ಮಂಥ ಪಾಮರರ ಪಾಡೇನು ಅಂತ. ಖಂಡಿತ ನಿಮ್ಮ ಕಷ್ಟ ಅರ್ಥ ಆಗ್ತಾ ಇದೆ. ನಾನು ಉಪನ್ಯಾಸ ಮಾಡಲ್ಲ ಅಂತ ಈಗ ತಾನೇ ನಿಮ್ಮ ಮೇಷ್ಟ್ರಿಗೆ ಹೇಳಿದ್ದೀನಿ. ಒಂದು 5 ನಿಮಿಷ ನನ್ನ ಮಾತುಗಳನ್ನು ನಾನು ಆಡಬೇಕು ಅಂತೇಳಿ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಮಹಾರಾಣಿ ಕಾಲೇಜಿಗೆ ಮೊದಲ ಬಾರಿಗೆ ವೇದಿಕೆಯಲ್ಲಿ ನಿಂತ್ಕೊಳ್ಳುವಂಥ ಅವಕಾಶ ನನಗೆ ಸಿಕ್ಕಿದೆ. ಆ ಕಾರಣಕ್ಕೆ ನಾನು ಪ್ರಾಂಶುಪಾಲರಿಗೆ ಮತ್ತು ನಂಜುಂಡೆಯವರಿಗೆ ಮೊದಲ ನನ್ನ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಮತ್ತು ಈ ಥರದ ಒಂದು ಸುಂದರ ವೇದಿಕೆ ನಿಮ್ಮನ್ನು ನೋಡುವಂಥದ್ದು ನೀವೆಲ್ಲ ವಿಶ್ವವಿದ್ಯಾನಿಲಯಕ್ಕೆ ಬಂದಾಗ ನೋಡ್ತಾ ಇದ್ವಿ, ಅದಕ್ಕೆ ಪೂರ್ವದಲ್ಲಿಯೇ ನೋಡುವಂಥ ಅವಕಾಶ ನನಗೆ ಇವತ್ತು ಸಿಕ್ಕಿದೆ. ಇದೊಂದು ಸುಂದರವಾದ ಕಾರ್ಯಕ್ರಮವನ್ನು ಕಾಲೇಜಿನ ವತಿಯಿಂದ ಮತ್ತು ನಮ್ಮ ಅಸ್ತಿತ್ವದ ಬಳಗದಿಂದ ಏರ್ಪಾಟು ಮಾಡಿರುವಂತಹದ್ದು. ಇವತ್ತು ಉದ್ಘಾಟನೆಯನ್ನು ಮಾಡಿದಂತಹ ನಮ್ಮ ಈ ಮಣ್ಣಿನ ಒಂದು ವಿಶೇಷ ಶಕ್ತಿ ಮತ್ತು ವ್ಯಕ್ತಿ ಅಂತಂದರೆ ಶಂಕರ್ ದೇವನೂರವರು. ನಿಮಗೆ ಗೊತ್ತಿಲ್ಲದಂಥ ವಿಷಯ ಅಂತಂದರೆ ಶಂಕರ್ ದೇವನೂರವರು ಬಿಳಿಯ ಬಣ್ಣದ ಶರ್ಟನ್ನು ಬಿಟ್ಟು ಬೇರೆ ಬಣ್ಣವನ್ನು ಇಲ್ಲಿವರೆಗೆ ತೊಟ್ಟಿಲ್ಲ ಅವರು. ಮತ್ತು ಕಾಲಿಗೆ ಬೂಟನ್ನು ಕೂಡ ಹಾಕಿಲ್ಲ, ವಾಚನ್ನು ಕೂಡ ಕಟ್ಟಿಲ್ಲ. ಅವ್ರು ಏನಾಗಿದ್ರು ಅಂತಂದರೆ ಇಡೀ ಕರ್ನಾಟಕದ ಮುಖ್ಯ ಇಂಜಿನಿಯರ್ ಆಗಿದ್ದು ಆ ಕೆಲಸವನ್ನು ಬಿಟ್ಟು ಬಂದು ಇಲ್ಲಿ ಕೂತಿದ್ದಾರೆ. ಅಂತಹ ದೊಡ್ಡ ವ್ಯಕ್ತಿ ನಮ್ಮ ನಡುವೆ ಒಂದು ಸರಳ ಮನುಷ್ಯನ ಹಾಗೆ ಇದ್ದಾರೆ ಅಂತ ಅಂದರೆ ಆ ಬದುಕೆ ನಮಗೆ ಒಂದು ಮಾದರಿ ಅಂತ ಹೇಳ್ತಾ ನಾನು ಅವ್ರಿಗೆ ನನ್ನ ಪೂರ್ಣ ನಮಸ್ಕಾರಗಳನ್ನು ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ಕಾಲೇಜಿನ ಪ್ರಾಂಶುಪಾಲರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಒಂದು ಸಂಸ್ಕೃತಿಯ ಪ್ರತೀಕವಾಗಿ ಎಲ್ಲೇ ಇದ್ದರೂ ಕೂಡ ಅಚ್ಚುಕಟ್ಟಾಗಿ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಅವರು ಪ್ರವೇಶ ಸಂದರ್ಭದಲ್ಲಿ ಬಂದಾಗಲೂ ಕೂಡ ಕಲಾಶ್ರೀ ಮತ್ತು ಸರ್ ಬರ್ತಾ ಇದ್ರು. ಅಷ್ಟು ಅಚ್ಚುಕಟ್ಟಾಗಿ ಆ ಪ್ರಕ್ರಿಯೆಯನ್ನು ಮಾಡುವಂಥದ್ದು ಮತ್ತು ಈ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿರುವಂಥದ್ದು ಮತ್ತು ಅಕಾಡೆಮಿಯ ಅಧ್ಯಕ್ಷರಾದಲ್ಲೂ ಕೂಡ ಸಾಹಿತ್ಯ ಪರಿಷತ್ತಲ್ಲಿ ಕೂಡ ಕೆಲಸನ ಮಾಡಿದ್ದು, ಇವೆಲ್ಲವೂ ಕೂಡ ಅವರ ಪ್ರತಿಭೆಯನ್ನು ನಮ್ಮೆಲ್ಲರಿಗೂ ಕೂಡ ಒಂದು ಮಾದರಿಯಾಗಿ ಇಡ್ತಾ ಇದೆ ಅಂತ ಹೇಳಿ ನಾನು ಅವರನ್ನು ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ. ಇಲ್ಲಿಯವರೆಗೆ ನನ್ನ ದೃಶ್ಯ ಕಾವ್ಯವನ್ನು ಹೊರದೂಡಬೇಡ ಅಮ್ಮ ಅನ್ನುವಂಥ ದೃಶ್ಯ ಕಾವ್ಯವನ್ನು ಬಿಡುಗಡೆ ಮಾಡಿದಂಥ ಅಖಿಲ ಮೇಡಮ್ ಅವರು. ಆ ಕಾವ್ಯವನ್ನು ನಾನು ಯಾಕೆ ಇಲ್ಲಿ ಬಿಡುಗಡೆ ಮಾಡಬೇಕು ಅಂತೇಳಿ ಇಷ್ಟಪಟ್ಟೆ ಅಂತ ಅಂದರೆ ನಾವೆಲ್ಲರೂ ಕೂಡ ಮಹಿಳೆಯರಿದ್ದೇವೆ ಅಂತೇಳಿ. ಮಹಿಳೆಯರಾಗಿ ನಾವು ಯಾರೂ ಕೂಡ ಹುಟ್ಟಬೇಕು ಅಂತ ಹುಟ್ಟಿದವರಲ್ಲ, ಆದರೆ ಮಹಿಳೆಯರಾಗಿ ಮಾಡಿದ್ದು ಈ ಸಮಾಜ ನಮ್ಮನ್ನು. ನಾವೆಲ್ಲರೂ ಕೂಡ ಮನುಷ್ಯರಾಗಿ ಹುಡ್ತೇವೆ, ನಮ್ಮನ್ನು ಮಹಿಳೆಯರಾಗಿ ಈ ಸಮಾಜ ಮಾಡುತ್ತೆ ಮತ್ತು ಸಮಾಜ ನೋಡುತ್ತೆ. ಹಾಗಾಗಿ ಆ ತಾಯಿಯ ಗರ್ಭದಲ್ಲಿರುವಂತಹ 9 ತಿಂಗಳು ತುಂಬಿದ ಮಗು ಹೇಳ್ತಾ ಇದೆ, ನನ್ನನ್ನು ಈ ಸಮಾಜಕ್ಕೆ ನೀನು ಡೆಲಿವರಿ ಮಾಡಬೇಡ ಅಂಥೇಳಿ, ನನ್ನ ಹೊರದೂಡಬೇಡ, ನಾನು ಆರಾಮಾಗಿ ಹೊಟ್ಟೆ ಒಳಗೆ ನೀನು ಏನು ಕೊಡ್ತೀಯೋ ಹೊಕ್ಕಳಿಂದ ತಿನ್ಕೊಂಡು ಉಣ್ಕೊಂಡು ಆಟ ಆಡ್ಕೊಂಡು ನಿನಗೆ ಒದ್ಕೊಂಡು ಖುಷಿಯಾಗಿದ್ದೀನಿ, ನಾನು ರಾಣಿ ಥರ ಇದ್ದೀನಿ, ಹೊರಗಡೆ ನನ್ನನ್ನು ಯಾಕೆ ಆಳ್ ಥರ ಮಾಡ್ತೀಯ ಅಂತೇಳಿ ತಾಯಿ ಹೊಟ್ಟೆಯಿಂದ ಮಗು ಈಚೆ ಬರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಇದು ನನ್ನ ಸಂಕಟವೂ ಹೌದು, ಈ ಸಮಾಜದ ಬದುಕಿನ ಅನೇಕ ಹೆಣ್ಣು ಮಕ್ಕಳ ಸಂಕಟವೂ ಹೌದು. ಆ ಸಂಕಟವನ್ನು ನಿಮ್ಮ ಮುಂದೆ ನಾನು ಆ ದೃಶ್ಯ ಕಾವ್ಯವಾಗಿ ಮಾಡಿದೆ. ಅದನ್ನು ಬಿಡುಗಡೆ ಮಾಡಿದಂಥ ಅಖಿಲ ಮೇಡಮ್ ಅವರಿಗೆ ನಾನು ಪ್ರೀತಿಯ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ IPS ಆಫೀಸರ್ ಆಗಿ ಶಂಕರ್ ಸರ್ ಪರಿಚಯ ಮಾಡಿಕೊಟ್ಟ ಹಾಗೆ ಕವಿತಾ ಮೇಡಮ್ ಅವ್ರನ್ನ ನಾವು IPS ಆಫೀಸರ್ ಅಂತ ನಾವು ಅವರ ಡೆಸಿಗ್ನೇಷನ್ ಹೇಳುವವರೆಗೆ ಅವ್ರು ಎಲ್ಲಿಯೂ ಕೂಡ ಹಾಗೆ ತೋರಿಸ್ಕೊಳ್ಳೋದೇ ಇಲ್ಲ. ಹಾಗೆ ಬದುಕೋದಿದೆಯಲ್ಲ, ದೊಡ್ಡವರಾಗಿ ಎಲ್ಲರ ನಡುವೆ ಬದುಕೋದಿದೆಯಲ್ಲ, ಅದು ನಿಜವಾದಂಥ ಸಾಧನೆ ಅಂತ ಅನಿಸುತ್ತೆ. ಕವಿತಾ ಮೇಡಮ್ ಅದಕ್ಕೆ ಅನ್ವರ್ಥವಾದಂಥವ್ರು. ಅವ್ರು ಎಲ್ಲಿಯೂ ಕೂಡ IPS ಅಂತ ಹೇಳಿ ಗರ್ವವನ್ನು ತೋರಿದವರಲ್ಲ, ಬೀಗದವರಲ್ಲ. ಮತ್ತು ಎಂಥದೇ ಸಂಕಷ್ಟದ ಸಂದರ್ಭದಲ್ಲಿಯೂ ಕೂಡ ನೀವೆಲ್ಲರೂ ಮಕ್ಕಳು ಮೇಡಮ್ ನಂಬರ್ ಇಟ್ಕೊಳ್ಳಿ, ನಿಮ್ಮ ಎಲ್ಲರಿಗೆ ಒಂದು ಶಕ್ತಿಯಾಗಿ ನಿಲ್ಲುವಂತಹ ವ್ಯಕ್ತಿ ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ, ಕವಿತಾ IPS. ಅವರಿಗೆ ನಾನು ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ.
ಹಾಗೆ ನಂಜುಂಡಯ್ಯವರು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದಾಗ ಪೂರ್ತಿ ನನ್ನ ಜೊತೆಯಲ್ಲಿ ಸತತವಾಗಿ ಒಂದು ವಾರದಿಂದ ನಂಜುಂಡಯ್ಯವರಿದ್ದಾರೆ ಮತ್ತು ಅಶ್ವಿನಿ ಮೇಡಮ್ ಇದ್ದಾರೆ ಮತ್ತು ವಿದ್ಯಾರ್ಥಿ ಕಾರ್ಯದರ್ಶಿಗಳಾಗಿ ಜೈನುಶ್ರೀ ಮತ್ತು ರಕ್ಷಿತಾ ಇದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕಾಲೇಜಿನಲ್ಲಿ ತುಂಬ ಅಧ್ಯಾಪಕರು, ನಾವು ಎಲ್ಲರೂ ಕೂಡ ನನ್ನ ಆತ್ಮೀಯ ಸ್ನೇಹಿತರು, ಅಧ್ಯಾಪಕ ವೃಂದದವರು, ಅಧ್ಯಾಪಕತೆ ಮತ್ತು ಆಡಳಿತ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ನನ್ನ ಪ್ರೀತಿಯ ಮಕ್ಕಳು, ಸಾವಿರಾರು ಸಂಖ್ಯೆಯಲ್ಲಿರುವಂತಹ ಈ ಕಾಲೇಜಿನ ಮಕ್ಕಳಿಗೆ ನಾನು ಇವತ್ತು ಮಹಿಳೆ ಮತ್ತು ಬದುಕು ಕುರಿತು ಒಂದೆರಡು ವಿಚಾರಗಳನ್ನು ಮಾತ್ರ ಹೇಳಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕೆಂತಂದರೆ ಮಹಿಳೆಯರ ಬಗ್ಗೆ ಇವತ್ತು ನಾವು ಮಾತನಾಡೋದಕ್ಕೂ ಮುಂಚೆ ನಾವು ಬದುಕ್ತಾ ಇದ್ದೇವೆ, ಇಲ್ಲಿರುವಂಥ ಎಲ್ಲ ಮಹಿಳೆಯರಿಗೂ ಗೊತ್ತಿದೆ ನಮ್ಮ ಬದುಕು ಹೇಗಿದೆ ಅಂಥೇಳಿ. ಆದರೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ನಾವು ಆಚರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದೆರಡು ವಿಚಾರಗಳನ್ನು ಹೇಳಬೇಕು ಅಂತಂದರೆ, ಇವತ್ತು ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನ ಅನ್ನುವಂಥದ್ದು ಇದು ಸಂಭ್ರಮದ ಆಚರಣೆ ಖಂಡಿತ ಅಲ್ಲ. ಯಾಕೆ ಅಂತ ಅಂದರೆ ನ್ಯೂಯಾರ್ಕ್ ನಗರದಲ್ಲಿ 1800 ಸಂದರ್ಭದಲ್ಲಿಯೇ ಅಲ್ಲಿನ ಒಂದಷ್ಟು ಮಹಿಳೆಯರು ಪ್ರತಿಭಟನೆಯನ್ನು ಹೋರಾಟವನ್ನು ಮಾಡ್ತಾರೆ. ಯಾಕೆ ಅಂತಂದರೆ ಅವರಿಗೆ ಸಮಾನ ವೇತನ ಬೇಕು, ತಾವು ದುಡಿಯುವ ಸ್ಥಳದಲ್ಲಿ ರಕ್ಷಣೆ ಬೇಕು ಮತ್ತು ತನ್ನ ಸಮಯವನ್ನು ಕಡಿಮೆ ಮಾಡಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅದು ಯಶಸ್ವಿ ಆಗೋದಿಲ್ಲ. ಮತ್ತೆ 1909ಕ್ಕೆ ಮತ್ತೆ ಹೋರಾಟವನ್ನು ಸಿದ್ಧ ಉಡುಪುಗಳು ಗೌರ್ಮೆಂಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮಹಿಳೆಯರೆಲ್ಲ ಕೂಡ ರಾತ್ರಿ ಪಾಳಿಯಲ್ಲಿ ರಕ್ಷಣೆ ಬೇಕು, ನಮಗೆ ಹೆರಿಗೆ ಸಂದರ್ಭದಲ್ಲಿ ರಜೆ ಬೇಕು, ಈ ತರಹದ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾರೆ, ಬೀದಿಗಿಳಿತಾರೆ. ಆ ಬೀದಿಗಿಳಿದ ಸಂದರ್ಭದಲ್ಲಿ 140 ಮಹಿಳೆಯರು ಮೃತಪಡ್ತಾರೆ, ಹತರಾಗ್ತಾರೆ. ಆ ಬಲಿದಾನದ ಕಾರಣವನ್ನ, ಆ ಸಂದರ್ಭವನ್ನ ಮಾರ್ಚ್ 8 ನಾವು ಮಹಿಳಾ ದಿನ ಅಂತ ಆಚರಣೆ ಮಾಡ್ತಾ ಇರುವಂಥದ್ದು. ನಾವೆಲ್ಲರೂ ಇವತ್ತು ಮಾತನಾಡ್ತಾ ಇದ್ದೇವೆ ಅಂತಂದ್ರೆ ಆ 140 ಮಹಿಳೆಯರು ಹುತಾತ್ಮರಾದಂತಹ ಸಂದರ್ಭ ಕಾರಣ. ಹಾಗಾಗಿ ಅವರೆಲ್ಲರಿಗೂ ಕೂಡ ನಾವು ಒಂದು ಕೃತಜ್ಞತೆಯನ್ನು ಹೇಳಿ ಆ ಕ್ಲಾರಾ ಜಟ್ಕಿನ್ ಅನ್ನುವಂತಹ ಮಹಿಳೆ ವಿಶ್ವಸಂಸ್ಥೆಯ ಮೂಲಕ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತೇಳಿ ಘೋಷಣೆ ಮಾಡಿ ಮಾರ್ಚ್ 8 ನಾವು ಮಹಿಳಾ ದಿನ ಅಂತ ಆಚರಣೆ ಮಾಡ್ತಾ ಇದ್ದೇವೆ. ಈ ಬಾರಿಯ ಸ್ಲೋಗನ್ ಅನ್ನ ಅಖಿಲ ಮೇಡಮ್ ಕೂಡ ಹೇಳಿದ್ರು ಮತ್ತು ಬಣ್ಣವನ್ನು ಕೂಡ ವಿಶ್ವಸಂಸ್ಥೆ ಬಿಡುಗಡೆ ಮಾಡುತ್ತೆ. ನೋಡಿ, ಎಲ್ಲ ಆಚರಣೆಗಳನ್ನ ಗಾಂಧಿ ಜಯಂತಿ ಇರ್ಬೋದು, ಸ್ವಾತಂತ್ರ್ಯ ದಿನ ಇರ್ಬೋದು, ಇವೆಲ್ಲವನ್ನು ಕೂಡ ನಾವು ರಾಷ್ಟ್ರೀಯ ರಾಜ್ಯ ಮಟ್ಟದಲ್ಲಿ ಮಾಡಿದ್ರೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡುವ ಒಂದು ಏಕೈಕ ದಿನಾಚರಣೆ ಅಂತಂದ್ರೆ ಅದು ಮಹಿಳಾ ದಿನಾಚರಣೆ. ಆ ಕಾರಣಕ್ಕೆ ನಾವು ಮಹಿಳೆಯರು ಎಲ್ಲರೂ ಕೂಡ ಹೆಮ್ಮೆ ಪಡಬೇಕು, ನಾವು ಇಡೀ ವಿಶ್ವದ ಜೊತೆಯಲ್ಲಿ ಸಂಪರ್ಕವನ್ನು ಹೊಂದಿದ್ದೇವೆ ಅಂತೇಳಿ. ಈ ಬಾರಿಯ ಬಣ್ಣ ಯಾವುದು ಅಂತಂದರೆ, ನೀವು ನಮ್ಮ ಬ್ಯಾನರಲ್ಲಿ ನೋಡ್ತಾ ಇರುವಂತಹ ಆ ಬಣ್ಣ ಇವತ್ತು ವಿಶ್ವಸಂಸ್ಥೆ ರಿಲೀಸ್ ಮಾಡಿದಂಥ ಪರ್ಪಲ್ ಅಂಥೇಳಿ. ಆ ಪರ್ಪಲ್ ಬಣ್ಣದ ವಿಶೇಷ ಏನು ಅಂತಂದರೆ, ಅದು ನಮಗೆ ಜಸ್ಟಿಸ್ ಮತ್ತು ಡಿಗ್ನಿಟಿಯನ್ನು ಕೊಡಬೇಕು ಅಂಥೇಳಿ, ಮಹಿಳೆಯರಿಗೆ ನ್ಯಾಯ ಮತ್ತು ಘನತೆಯನ್ನು ತಂದುಕೊಡ್ಬೇಕು ಅನ್ನುವಂಥದ್ದನ್ನು ಆ ಬಣ್ಣ ಪ್ರತಿಪಾದನೆ ಮಾಡ್ತಾ ಇರುವಂತಹದ್ದು ಇವತ್ತು ವಿಶ್ವಸಂಸ್ಥೆ ಡಿಕ್ಲೇರ್ ಮಾಡಿರುವಂಥದ್ದು. ಇಷ್ಟೆಲ್ಲ ಇದ್ರೂ ಕೂಡ ನಾವು ಮಹಿಳೆಯರು ಹೇಗಿದ್ದೇವೆ ಅಂತ ಅಂದರೆ, ನಮಗೆ 1800ರಲ್ಲಿದ್ದಂತಹ ಮಹಿಳಾ ಸ್ಥಿತಿಗೂ ನಮಗೂ ಇವತ್ತು ಬೇಕಾದಷ್ಟು ಬದಲಾವಣೆಗಳಾಗಿದೆ. ಮಹಿಳೆಯರು ಎಲ್ಲರೂ ಕೂಡ ಇಲ್ಲಿ ಕೂತ್ಕೊಂಡು ಮಾತನಾಡುವ ಮಟ್ಟಕ್ಕೆ ಬದಲಾಗಿದ್ದೇವೆ, ಉದ್ಯೋಗಗಳನ್ನು ಪಡ್ಕೊಳ್ತಾ ಇದ್ದೇವೆ, ವೇದಿಕೆಗಳಲ್ಲಿ ಇದ್ದೇವೆ. ಹಾಗಂತೇಳಿ ಎಲ್ಲ ಬದಲಾಗಿದೆಯಾ ಅಂತಂದರೆ, ಒಂದು ರೀತಿಯಲ್ಲಿ ಹೊಸ ಸೀಸೆಯಲ್ಲಿ ಹಳೆ ಸರಾಯಿಯನ್ನು ತುಂಬಿದ ಸ್ಥಿತಿಯಲ್ಲಿ ನಾವು ಇದ್ದೇವೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ನಾವಿವತ್ತು ಮಹಿಳೆಯರು ಎಷ್ಟು ಬದಲಾಗಬೇಕು ಅಂತಂದರೆ, ನೀವೆಲ್ಲರೂ ಕೂಡ ಮಹಿಳಾ ಕಾಲೇಜಿನಲ್ಲಿ ಓದ್ತಾ ಇರುವಂಥವರು, ನಮಗೆ ಪ್ರತಿ ಕ್ಷಣ ನೆನಪಾಗಬೇಕಾಗಿರುವಂಥದ್ದು ನಾವು ಎಲ್ಲಿಂದ ಬಂದಿದ್ವಿ ಮತ್ತು ಎಲ್ಲಿಗೆ ತಲುಪ್ತೀವಿ ಅನ್ನುವಂಥದ್ದು ನಮ್ಮ ತಲೆಯಲ್ಲಿ ಇರಬೇಕು. ಮೈಸೂರಿನಂತಹ ಆಕರ್ಷಣೀಯ ಸ್ಥಳ, ನೀವು ಗೇಟಿಂದ ಹೊರಗಡೆ ಹೋದರೆ ಅರಸು ರೋಡು, ಈ ಕಡೆ ಹೋದರೆ ಸಯ್ಯಾಜಿರಾವ್ ರೋಡು, ಹೀಗೆ ನಿಮಗೆ ಆಕರ್ಷಣೀಯವಾದ ಸ್ಥಳದಲ್ಲಿ ನೀವು ಪ್ರತಿ ಕ್ಷಣ ನೆನಪಿಟ್ಕೊಳ್ಬೇಕಾದ ಏನು ಗೊತ್ತಾ ಮಕ್ಕಳೇ, ಇವತ್ತು ಕೂಡ ಜಪಾನ್ ದೇಶದಲ್ಲಿ ಮಕ್ಕಳು ತರಗತಿಯಲ್ಲಿ ಕುಳಿತಾಗ ಅವರಿಗೆ ಒಂದು ವಿಡಿಯೋವನ್ನು ಪ್ರತಿದಿನ ತೋರಿಸ್ತಾರಂತೆ. ಏನು ವಿಡಿಯೋ ಅಂತ ಅಂದರೆ, ಇವರು ತರಗತಿಯಲ್ಲಿ ನೆರಳಲ್ಲಿ ಕೂತಾಗ, ನೀವಿವತ್ತು ಬಿಸಿಲಿಗೆ ಕಷ್ಟಪಡ್ತಾ ಇದ್ದೀರಲ್ಲ, ನೀವು ತರಗತಿಯಲ್ಲಿ ಕೂತಾಗ ಜಪಾನಿನ ಮಕ್ಕಳಿಗೆ ಅವರ ತಂದೆ ತಾಯಿ ಏನು ಮಾಡ್ತಾ ಇದ್ದಾರೆ ಅನ್ನುವ ವಿಡಿಯೋವನ್ನು ಪ್ರತಿ ಕ್ಷಣ ಆನ್ಲೈನಲ್ಲಿ ಲೈವಲ್ಲಿ ತೋರಿಸ್ತಾರಂತೆ. ಮಕ್ಕಳೆಲ್ಲರೂ ಕೂಡ ಅಳ್ತಾರೆ, ನೀವು ಹೋಗಿ ಯೂಟ್ಯೂಬಲ್ಲಿ ನೋಡಿ, ಮಕ್ಕಳು ಅಳ್ತಾರೆ. ಯಾಕಂದರೆ ಅವ್ರ ತರಗತಿಯಲ್ಲಿ ನೆರಳಲ್ಲಿ ಕೂತಿರ್ತಾರೆ, ಅವರ ತಂದೆ ತಾಯಿ ಅಂದರು ಬಿಸಿಲಲ್ಲಿ ಒಣಗಿಕೊಂಡು ಊಟ ಇಲ್ಲದೆ ಕಷ್ಟಪಡ್ತಾ ಇರ್ತಾರೆ, ಕೂಲಿ ಮಾಡ್ತಾ ಇರ್ತಾರೆ. ಅಂದರೆ ನಮಗೆ ನಮ್ಮ ಪ್ರತಿ ಕ್ಷಣವೂ ಕೂಡ ನೆನಪಿರಬೇಕಾದ್ದು ನಮ್ಮ ತಂದೆ ತಾಯಿಗಳು. ಅದನ್ನು ಶಂಕರ್ ಸರ್ ಬಹಳ ಹೇಳಿದ್ರು, ಬೇರನ್ನು ನಾವು ಮರಿಬಾರ್ದು, ಬೇರಿನ ಕಷ್ಟವೇ ಚಿಗುರಿನ ಶಕ್ತಿ ಅನ್ನೋದನ್ನು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ.
ಹಾಗಾಗಿ ಹೆಣ್ಣು ಮಕ್ಕಳಿಗೆ ಇವತ್ತು ಬದುಕು ದೊಡ್ಡದಾದಂಥ ಬದಲಾವಣೆ ಇದೆ, ಬದಲಾವಣೆಗೆ ಒಳಗಾಗಬೇಕಾದಂಥ ಸಂದರ್ಭವೂ ಕೂಡ ಇದೆ. ಇವತ್ತು ನಾನು ಯೂಟ್ಯೂಬಲ್ಲಿ ಅನೇಕ ನೋಡಿದ ಹಾಗೆ ಕೆಲವು ನಿಮಗೆ ಬಹಳ ಮುಖ್ಯವಾದ ಒಂದಷ್ಟನ್ನು ಹೇಳ್ತೇನೆ. ಮೊನ್ನೆ ಒಂದು ಕೇಸ್ ನಡೆದಿದೆ. ಏನು ಅಂತಂದರೆ, ಹೆಣ್ಣು ಮಗು ಹುಟ್ಟಿದೆ ಅನ್ನೋ ಕಾರಣಕ್ಕೆ ಹುಟ್ಟಿದ ತಕ್ಷಣ ಮಗುವನ್ನು ಹಾಸ್ಪಿಟಲ್ಗೆ ಕೊಟ್ಟು, ದಯಮಾಡಿ ನನ್ನ ಮಗುವನ್ನು ನೀವು ಹಾಸ್ಪಿಟಲಲ್ಲೇ ಇಟ್ಕೊಳ್ಳಿ, ಹೊರಗಡೆ ಹೋದರೆ ನಾನು ಮತ್ತು ಮಗು ಇಬ್ಬರು ಉಳಿಯಲ್ಲ ಅಂಥೇಳಿ ತಾಯಿ ಬಾಣಂತಿ ಬೇಡ್ಕೋತಾ ಇದ್ದಾಳೆ. ಅದು ಚಿಕ್ಕಬಳ್ಳಾಪುರದಲ್ಲಿ. ಅಂದರೆ ನಾವು ಬದಲಾಗಿದೆ ಸಮಾಜ ಅಂತ ಹೇಳುವಾಗ ಮೊನ್ನೆ ಈ ನ್ಯೂಸನ್ನು ನಾವು ನೋಡ್ತಾ ಇದ್ದೀವಿ. ಹೆಣ್ಣು ಮಗು ಹುಟ್ಟಿದೆ ಅನ್ನೋ ಕಾರಣಕ್ಕೆ ಮಗುವನ್ನು ಹಾಸ್ಪಿಟಲಿಂದ ಮನೆಗೆ ತಗೊಂಡೋಗುವಂತಹ ಸ್ವಾತಂತ್ರ್ಯ ಆ ತಾಯಿಗಿಲ್ಲ, ಬದುಕುವ ಹಕ್ಕು ಮಗುಗಿಲ್ಲ ಅಂತ ಅಂದರೆ ನಾವು ಯಾವ ಸ್ಥಿತಿಯಲ್ಲಿ ಇದ್ದೇವೆ ಅಂಥೇಳಿ. ಹಾಗಾದರೆ ಎಲ್ಲ ಹೀಗೆ ಇದೆಯಾ ಅಂತಂದರೆ, ಇವತ್ತು ಹೆಣ್ಣು ಮಕ್ಕಳು ಬದಲಾಗಿದ್ದಾರೆ ಮತ್ತು ತಂದೆ ತಾಯಿಗಳು ಕೂಡ ಬದಲಾಗಿದ್ದಾರೆ. ತಂದೆ ಎಷ್ಟು ಬದಲಾಗಿದ್ದಾನೆ ಅಂತಂದ್ರೆ, ಒಂದು ಕಾಲಕ್ಕೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ, ನೀನು ಗಂಡನ ಮನೆಯಲ್ಲೇ ಸೀಮೆಣ್ಣೆ ಹಾಕ್ಕೊಂಡು ಸತ್ರು ಪರವಾಗಿಲ್ಲ, ಬರಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದ ನಮ್ಮ ಸಮಾಜ ಮೊನ್ನೆ ತನ್ನ ಮಗಳಿಗೆ ವಿವಾಹ ವಿಚ್ಛೇದನ ಸಿಕ್ಕಿದೆ, ಡಿವೋರ್ಸ್ ಸಿಕ್ಕಿದೆ ಅಂಥೇಳಿ ಇಡೀ ಊರಿಗೆ ಊಟ ಹಾಕಿ ತಂದೆ ಮಗಳನ್ನು ಮನೆ ಕರ್ಕೊಂಬಂದಿದ್ದಾರೆ. ಅಂತ ಅಂದರೆ ಈ ತರಹೂ ಕೂಡ ಸಮಾಜ ಬದಲಾಗಿದೆ. ಮತ್ತೊಂದು ಕಡೆ ಘಟನೆ ನಡೀತಾ ಇದೆ. 26 ವರ್ಷಗಳ ಕಾಲ ನನ್ನನ್ನು ಮನೆಯಲ್ಲಿ ದುಡಿಸ್ಕೊಂಡಿದ್ದೀರಾ ಅಂತ ಹೇಳಿ ಅವಳು ಕೋರ್ಟಿಗೆ ಹೋಗಿದ್ದಾಳೆ ಗಂಡನ ವಿರುದ್ಧ. ಹೈಕೋರ್ಟ್ ಡಿಸಿಷನ್ ಕೊಟ್ಟಿದೆ. 26 ವರ್ಷಗಳ ಕಾಲ ಅವಳು ಮನೆಯಲ್ಲಿ ಗೃಹಿಣಿಯಾಗಿ ದುಡಿದ ಕಾರಣದಿಂದಾಗಿ ಅವಳಿಗೆ 79,48,000 ಗಂಡ ಕೊಡಬೇಕು ಅಂತೇಳಿ ಕೋರ್ಟ್ ಡಿಸೈಡ್ ಮಾಡುತ್ತೆ. ಏನು ವಿಶೇಷ, ನನಗೆ ಆಶ್ಚರ್ಯ ಅನ್ನಿಸ್ತಾ ಇರುವಂಥದ್ದು, ನಮ್ಮ ಸಮಾಜದಲ್ಲಿ ಏನು ಬದಲಾವಣೆಗಳಾಗ್ತಾ ಇದೆ, ಇದಲ್ವಾ ರಕ್ಷಣೆ ಅಂದರೆ ಅಂಥೇಳಿ. ಮತ್ತೊಂದು ನಿಮ್ಗೊಂದು ಭಯಾನಕವಾದ ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಹೆಣ್ಮಕ್ಳು ಎಷ್ಟು ಬದಲಾಗಿದ್ದಾರೆ ಅಂತಂದರೆ, ನನಗೆ ಮಗು ಬೇಕು ಆದರೆ ಮದುವೆ ಗಂಡ ಬೇಡ ಅಂತ. ನನಗೆ ಮಗು ಬೇಕು, ಗಂಡನು ಬೇಡ. ಯಾಕಂದ್ರೆ ನಾನು ಯಾಕೆ ಗಂಡನ ಅಡಿಯಾಳಾಗಿರಬೇಕು, ಮಗು ಬೇಕು. ಅದಕ್ಕೆ ನಮ್ಮ ವಿಜ್ಞಾನವೂ ಕೂಡ ಪೂರಕವಾಗಿದೆ. ಕೃತಕ ಗರ್ಭಧಾರಣೆ, IVF, ಬೇಕಾದಷ್ಟು ತಂತ್ರಜ್ಞಾನಗಳಲ್ಲಿ ತಂದೆ ಯಾರು ಅಂತ ಗೊತ್ತಿಲ್ಲದೆ ಮಗುವನ್ನು ಪಡೆಯುವಂತಹ ಸೌಕರ್ಯವನ್ನು ಇವತ್ತು ನಮ್ಮ ವಿಜ್ಞಾನ ಡಿಜಿಟಲ್ ಲೋಕ ತಂದುಕೊಟ್ಟಿದೆ. ಇನ್ನೊಂದು ಘಟನೆ ನಡೀತಾ ಇದೆ. ಒಂದು ಹೆಣ್ಣು ಕೇಳ್ತಾ ಇದ್ದಾಳೆ, ನಾನು ಮಗುವನ್ನು ಹೆತ್ಕೊಡ್ಬೇಕು ಅಂತಂದರೆ ತಿಂಗಳಿಗೆ ನೀನು ನನಗೆ 2 ಕೋಟಿ ಹಣವನ್ನು ಕೊಟ್ಟರೆ ಮಾತ್ರ ನಾನು ಮಗುವನ್ನು ಹೆತ್ಕೊಡ್ತೀನಿ ಅಂಥೇಳಿ. ಇವೆಲ್ಲವೂ ಕೂಡ ನಡೀತಾ ಇರುವ ಘಟನೆ. ನಾನು ಯಾಕೆ ನಿಮಗೆ ಇನ್ಸಿಡೆಂಟ್ಸ್ ಹೇಳ್ತಾ ಇದ್ದೇನೆ ಅಂತಂದರೆ, ಇವತ್ತು ಸಮಾಜವನ್ನು ನಾವು ಯಾವ ನೆಲೆಗೆ ಹರಿಬಿಡ್ತಾ ಇದ್ದೀವಿ, ಇವೆಲ್ಲವನ್ನು ಕೂಡ ಎಲ್ಲರೂ ಕೂಡ ಅಡಾಪ್ಟ್ ಮಾಡ್ಕೊಳ್ತಾರೆ ಅಂತಂದರೆ ಸಮಾಜ ಏನಾಗುತ್ತೆ, ಬದುಕು ಏನಾಗುತ್ತೆ. ಇವತ್ತು ನಾವು ಯೋಚನೆ ಮಾಡಬೇಕಾಗಿರೋದು, ನಾವು ಯಾವ ಕಡೆ ಚಲಿಸಬೇಕು, ನಮ್ಮ ಆಯ್ಕೆಗಳು ಏನು. ಇವತ್ತು ಗಂಡಸರು ಕೂಡ, ಗಂಡು ಮಕ್ಕಳಿಗೆ ನಾವು ಈ ಪಾಠ ಹೇಳಬೇಕು. ಗಂಡು ಮಕ್ಕಳು ಯೋಚನೆ ಮಾಡಬೇಕು, ಹೆಣ್ಣು ಮಕ್ಕಳನ್ನು ನಾವು ಹೇಗೆ ನಡೆಸ್ಕೊಳ್ಬೇಕು. ಅವಳು ಏನಾದರೂ ನಾನು ಸಂತಾನೋತ್ಪತ್ತಿ ಮಾಡಲ್ಲ ಅಂಥೇಳಿ ಒಂದು ಸಂಕಲ್ಪ ಮಾಡಿ ಕೂತ್ರೆ ಯಾವುದೇ ಕಾರಣಕ್ಕೆ ಈ ಬದುಕಿನಲ್ಲಿ ಉತ್ಪಾದನೆ ಇಲ್ಲ. ಭೂಮಿ, ಮಣ್ಣು, ನಾನು ಉತ್ಪಾದನೆ ಮಾಡಲ್ಲ, ನೀನು ಎಷ್ಟು ಬೇಕಾದ್ರೂ ನನ್ನ ಹೊಲ ಉಳು ಅಂತಂದರೆ ನಾವು ಏನೂ ತಿನ್ನಕ್ಕಾಗಲ್ಲ. ಹೆಣ್ಣು ಮತ್ತು ಮಣ್ಣು ಎರಡೂ ಕೂಡ ಒಂದೇ. ನಾನು ನೆನ್ನೆಯೂ ಕೂಡ ಇದನ್ನೇ ಹೇಳಿದ್ದೇನೆ. ಹಾಗಾಗಿ ಇವತ್ತು ಹೆಣ್ಣು ಮಕ್ಕಳ ಕೈಯಲ್ಲಿ ಇಡೀ ಈ ಬದುಕಿನ ಶಕ್ತಿ ಇದೆ. ಹಾಗಾಗಿ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಗಂಡು ದಾರಿ ತಪ್ಪಿದ್ರೂ ಪರವಾಗಿಲ್ಲ, ಹೆಣ್ಣು ದಾರಿ ತಪ್ಪಿದ್ರೆ ಈ ಸಮಾಜ ನಾಶ ಆಗುತ್ತೆ, ಈ ಬದುಕು ನಾಶ ಆಗುತ್ತೆ, ಈ ಜಗತ್ತು ನಾಶ ಆಗುತ್ತೆ. ಹಾಗಾಗಿನೇ ನಾವು ಭೂಮಿಯನ್ನು ಸಹನೆಯ ಸಂಕೇತ ಅಂತೇಳಿ ಕರೆದದ್ದು. ಹಾಗಂತೇಳಿ ನಮಗೆ ಆಗ ಅನ್ಯಾಯಗಳನ್ನು ಸಹಿಸ್ಕೊಳ್ಬೇಕು ಅಂತಿಲ್ಲ. ಯಾಕಂತಂದರೆ ಪ್ರತಿನಿತ್ಯ ಎಷ್ಟು ನಮ್ಮ ಸಮಾಜದಲ್ಲಿ ವುಮೆನ್ ಹ್ಯಾರಾಸ್ಮೆಂಟ್ ನಡೀತಾ ಇದೆ ಅಂತಂದರೆ 77% ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಒಂದಲ್ಲ ಒಂದು ರೀತಿಯ ಹ್ಯಾರಾಸ್ಮೆಂಟ್ ಆಗಿರುತ್ತೆ. ಅದು ಬಾಯಿ ಮಾತಿನ ಮೂಲಕವೋ ಅಥವಾ ಯಾವುದರ ಮೂಲಕ ಆಗಿರುತ್ತೆ. ನಮ್ಮಲ್ಲಿ ಒಂದು ಅಂಕಿಅಂಶವನ್ನು ಒಂದು ಸಂಸ್ಥೆ ಬಿಡುಗಡೆ ಮಾಡಿದೆ. 57% ಹೆಣ್ಣು ಮಕ್ಕಳಿಗೆ ಜಗತ್ತಿನಲ್ಲಿ ಯಾರೋ ಒಬ್ಬರು ಮುಟ್ಟುವ ಮೂಲಕ ಅವರನ್ನು
ಶೋಷಣೆ ಮಾಡಿರ್ತಾರೆ. 41% ಸೈಬರ್ ಸೆಕ್ಷುವಲ್ ಹೆರಾಸ್ಮೆಂಟ್ ನಡೀತಾ ಇದೆ. 34% ದೈಹಿಕವಾದ ಹೆರಾಸ್ಮೆಂಟ್ ನಡೀತಾ ಇದೆ. ಮತ್ತು 38% ವರ್ಕಿಂಗ್ ಪ್ಲೇಸಲ್ಲಿ ಹೆರಾಸ್ಮೆಂಟ್ ನಡೀತಾ ಇದೆ. ಹಾಗೆ 35% ಮನೆಯೊಳಗೆ ಹೆಣ್ಣುಮಕ್ಕಳಿಗೆ ಹೆರಾಸ್ಮೆಂಟ್ ನಡೀತಾ ಇದೆ. ಇದು ನಮ್ಮಲ್ಲಿ ಅಧ್ಯಯನಗಳು ಕೊಟ್ಟಿರುವಂಥ ಅಂಕಿಅಂಶಗಳು. ಈ ಎಲ್ಲ ಸಂದರ್ಭದಲ್ಲಿ ನಮ್ಮಲ್ಲಿ ಕಾನೂನು ಎಷ್ಟು ಪ್ರಬಲವಾಗಿದೆ ಅಂತಂದರೆ, ನಿಮ್ಮನ್ನು ಯಾರಾದರೂ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸಿದ್ರೆ ನೀವು ಒಂದು ಕಂಪ್ಲೇಂಟ್ ಕೊಟ್ಟರೆ ಒಳಗಡೆ ಹೋಗ್ತಾರೆ. ನಿಮ್ಮನ್ನ ಕೆಟ್ಟ ದೃಷ್ಟಿಯಲ್ಲಿ ಮುಟ್ಟಿದ್ರೆ ಕಂಪ್ಲೇಂಟ್ ಕೊಟ್ಟರೆ ಒಳಗಡೆ ಹೋಗ್ತಾರೆ. ಕಾನೂನು ಇಷ್ಟು ಸೆಕ್ಯೂರ್ಡ್ ಆಗಿರುವಾಗ ನಾವು ಹೆಣ್ಣು ಮಕ್ಕಳು ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಹತ್ತತ್ರ ಎಲ್ಲ ಪುರುಷರು ಜೈಲಲ್ಲೇ ಇದ್ಬಿಡ್ತಾರೆ ಅನ್ನೋ ಒಂದು 10% ಈಚೆ ಬಿಟ್ಟು. ಆ 10% ಯಾರು ಅಂದರೆ ಇಲ್ಲಿರೋರು ಇರ್ಬೋದು ಅಂತ ನಾನು ಹೇಳ್ಕೊಳ್ತೇನೆ. 10% ಬಿಟ್ಟು ಎಲ್ಲರೂ ಕೂಡ ಜೈಲಲ್ಲಿ ಇರಬೇಕಾ ಸ್ಥಿತಿ ಇರುತ್ತೆ. ಆ ಕಾರಣಕ್ಕೆ ನಾನು ಹೇಳ್ತಾ ಇರುವಂಥದ್ದು, ಇವತ್ತು ನಮ್ಮ ಸಮಾಜಕ್ಕೆ ಶಕ್ತಿ ಯಾರು ಅಂತಂದರೆ ನಾವು ಹೆಣ್ಣುಮಕ್ಕಳೇ. ನಾವು ಹೆಣ್ಣುಮಕ್ಕಳು ಇಷ್ಟು ಶಕ್ತಿಪೂರ್ಣವಾಗಿ ಇಲ್ಲದೆ ಇದ್ದರೆ ಖಂಡಿತ ಸಮಾಜ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗೇನೆ ಇವತ್ತು ನಾವು ನಮ್ಮ ಬದುಕನ್ನು ನಮ್ಮ ಅರಿವಿನ ಜೊತೆಯಲ್ಲಿ ನಮ್ಮ ಪೂರ್ವದ ಪರಂಪರೆಯಿಂದ ಬಂದಂತಹ ಆ ಸಂಸ್ಕೃತಿಯ ನೆಲೆಯಲ್ಲಿ ಮತ್ತು ಇವತ್ತು ಡಿಜಿಟಲ್ ಲೋಕ, ಎಷ್ಟು ಡಿಜಿಟಲ್ ಲೋಕ ಜಗತ್ತನ್ನು ವ್ಯಾಪಿಸಿಕೊಂಡಿದೆ ಅಂತಂದರೆ, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ನಮ್ಮನ್ನೆಲ್ಲರನ್ನು ಕೂಡ ಇನ್ನೊಂದಷ್ಟು ದಿನಕ್ಕೆ ಮಗುವನ್ನು ಮಾಡುವುದು ಶಕ್ತಿಯೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಬರ್ತದೋ ಏನೋ ಗೊತ್ತಿಲ್ಲ. ಅಷ್ಟೊಂದು ನಾವು ಈ ಜಗತ್ತನ್ನು ವಿಸ್ತಾರ ಮಾಡ್ಕೊಂಡಿದ್ದೇವೆ. ಆದರೆ ಈ ಮೊಬೈಲ್ ಲೋಕದಲ್ಲಿ ಕಳೆದೋಗ್ಬಾರ್ದು, ನಾವು ಆಧುನಿಕ ತಂತ್ರಜ್ಞಾನದಲ್ಲಿ ಕಳೆದೋಗ್ಬಾರ್ದು. ಹಾಗಂತೇಳಿ ಎಲ್ಲವನ್ನ ಮರೆತು ಶೋಷಣೆಯನ್ನು, ಅನ್ಯಾಯವನ್ನು ಸಹಿಸ್ಕೊಂಡು ಕೂಡ ಇರಬಾರ್ದು. ಹಾಗಾಗಿ ಹೆಣ್ಣು ಮಕ್ಕಳಿನಲ್ಲಿ ಈ ಎಲ್ಲವನ್ನ ಹಂಸ ಕ್ಷೀರ ನ್ಯಾಯದ ಹಾಗೆ ನಿರ್ಧಾರ ಮಾಡುವ ಶಕ್ತಿ ಖಂಡಿತ ಬರಬೇಕು. ಆಗ ಮಾತ್ರ ನಮ್ಮ ಸಮಾಜ ಮುಂದುವರಿಯೋದಕ್ಕೆ ಸಾಧ್ಯ ಆಗತ್ತೆ. ಈ ಸಂದರ್ಭದಲ್ಲಿ ನನಗೆ ಹೆಣ್ಣು ಮಕ್ಕಳಿರುವಂಥ ಈ ಮಹಾರಾಣಿ ಕಾಲೇಜಿನಲ್ಲಿ ನಿಮ್ಮೆಲ್ಲರಲ್ಲೂ ಕೂಡ ದೊಡ್ಡ ಶಕ್ತಿ ಇದೆ. ಅದನ್ನು ನೀವು ಅರ್ಥಕೊಳ್ಬೇಕು. ನಿಮ್ಮ ಶಕ್ತಿಗಳನ್ನು ನೀವು ಎಲ್ಲಿ ಹೋಗಿ ತಲುಪ್ತೀರಿ ಅನ್ನುವ ಗುರಿಗಳನ್ನು ಇಟ್ಕೊಂಡು ನೀವೊಂದು ಜಗತ್ತನ್ನು ಆಳುವ ವ್ಯಕ್ತಿತ್ವಗಳಾಗಬೇಕು ಅಂತೇಳಿ ನಿನ್ನೆ ನಿಮ್ಮ ಪರಶುಮೂರ್ತಿ ಹೇಳ್ತಾ ಇದ್ರು, ನಿಮ್ಮ ಇಂಗ್ಲಿಷ್ ಪ್ರಾಧ್ಯಾಪಕರು. ಕೋಲಾರದ ಒಂದು ದಲಿತ ಹೆಣ್ಣು ಮಗಳು ಇವತ್ತು ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಮೇಡಮ್ ಅಂತೇಳಿ. ಅಂತಂದರೆ ನಮ್ಮ ಶಕ್ತಿ ಎಷ್ಟು ವ್ಯಾಪಕವಾಗಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗಿದೆ. ನೀವೆಲ್ಲರೂ ಕೂಡ ದೊಡ್ಡ ಕನಸುಗಳನ್ನು ಕಾಣಬೇಕು. ನೀವೆಲ್ಲ ಡಿಗ್ರಿ ಓದ್ತಾ ಇದ್ದೀರಾ ಅಂತಂದರೆ ಈಗಲೇ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು, UPSC KPSC ಎಕ್ಸಾಮ್ಗಳನ್ನು ತಗೊಳ್ಬೇಕು. ನಿಮ್ಮ ಸಮಯವನ್ನು ಸದುಪಯೋಗ ಮಾಡ್ಕೋಬೇಕು. ನೀವೆಲ್ಲರೂ ಕೂಡ ಕವಿತಾ ಮೇಡಮ್ ಹಾಗೆ ದೊಡ್ಡ ದೊಡ್ಡ ಅಧಿಕಾರಿಗಳಾಗಬೇಕು ಅನ್ನುವಂತಹ ಆಶಯವನ್ನು ಇಟ್ಕೊಂಡು ನಿಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸ್ತಾ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತಾ ಇರುವಂಥದ್ದು, ಹೊರದುಡಬೇಡ ಅಮ್ಮ ಹಾಡನ್ನು ನೀವೆಲ್ಲರೂ ಕೂಡ, ನಿಮಗೆ ಲಿಂಕ್ ಬಂದಿದೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಎಲ್ಲ ಹೆಣ್ಣು ಮಕ್ಕಳನ್ನು ನೀವು ರಕ್ಷಿಸಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಬದುಕು ಮತ್ತು ಜೀವನದ ಬಗ್ಗೆ ತಿಳಿಸಿದ ಡಾಕ್ಟರ್ NK ಲೋಲಾಕ್ಷಿ ಮ್ಯಾಮ್ ಅವರಿಗೆ ಧನ್ಯವಾದಗಳು. ಮತದಾನದ ಪ್ರತಿಜ್ಞಾ ವಿಧಿಯನ್ನು ನಮ್ಮ ಕಾಲೇಜಿನ ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರಜನಿಕಾಂತ್ ಸರ್ ಅವರು ಬೋಧಿಸಲಿದ್ದಾರೆ. ಎಲ್ಲರೂ ಎದ್ದು ನಿಂತು ಸಹಕರಿಸಬೇಕೆಂದು ವಿನಂತಿಸುತ್ತೇನೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಗಮನಕ್ಕೆ, ನಮ್ಮ ಕಾಲೇಜಿನಲ್ಲಿ ಕಲಾಕಲರವ ಪ್ರಾರಂಭ ಆದಮೇಲೆ ಸುಮಾರು ನಿನ್ನೆಯಿಂದ 2000 ರೀಲ್ಸ್ ಮಾಡಿದ್ದೀರಾ ಇಲ್ಲಿ. ಅದಕ್ಕೆ ನಮ್ಮ ಚುನಾವಣಾ ಆಯೋಗ ಅದು ಮನವರಿಕೆಯಾಗಿ ಒಂದು ರೀಲ್ಸ್ ಕಾಂಪಿಟೇಷನನ್ನು ಇಟ್ಟಿದೆ. 10ನೇ ತಾರೀಕು ಒಳಗಡೆ ಈಗ ನಮ್ಮ ಮುಂಬರುವ ಲೋಕಸಭಾ ಚುನಾವಣೆಗಳನ್ನು ಗುರಿಯಾಗಿಸ್ಕೊಂಡು ಕಡ್ಡಾಯವಾಗಿ ಮತದಾನದಲ್ಲಿ ಎಲ್ಲ ಜನರು ಭಾಗವಹಿಸಲಿಕ್ಕೆ ಪ್ರೇರೇಪಣೆ ನೀಡುವಂತಹ ರೀಲ್ಸ್ಗಳನ್ನು ನೀವು ಮಾಡಿ ಸ್ವೀಪ್ ಮೈಸೂರು 2018@gmail.comಗೆ ಕಳಿಸಿದ್ರೆ ಅತ್ಯುತ್ತಮ ಸಂದೇಶ ಇರತಕ್ಕಂತಹ ರೀಲ್ಸ್ಗಳಿಗೆ ಸೂಕ್ತ ಬಹುಮಾನವನ್ನು ಕೊಡ್ತೀವಿ ಅಂತೇಳಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ಅನೌನ್ಸ್ ಮಾಡಿ ಆಲ್ರೆಡಿ ನಿಮ್ಮ ತರಗತಿ ಗ್ರೂಪ್ಗಳಿಗೆ ತಿಳಿಸಲಾಗಿದೆ. ಹಾಗಾಗಿ ನೀವೆಲ್ಲ ಬೇರೆ ಬೇರೆ ರೀತಿ ರೀಲ್ಸ್ ಮಾಡೋ ಬದಲು ಈ ದೇಶಕ್ಕೆ ನಾನೇನಾದರೂ ಕೊಡ್ಬೋದು ಅಂತ ಹೇಳಿದ್ರೆ ಒಂದು ಒಳ್ಳೆ ಸಂದೇಶ ಇರುವಂತಹ ರೀಲ್ಸನ್ನು ಮಾಡಿ ನಮ್ಮ ಕಾಲೇಜ್ಗೂ ಕೊಡಿ, ನಾವು ಕಲೆಕ್ಷನ್ಸ್ ಇಟ್ಕೋತೀವಿ. ಯಾಕೆ ಅಂತ ಹೇಳಿದ್ರೆ ಮಹಾರಾಣಿ ಕಾಲೇಜು ಅತ್ಯುತ್ತಮ ಚಟುವಟಿಕೆ ಮಾಡ್ತಾ ಇದೆ ಅಂತೇಳಿ ಬೇರೆ ಜಿಲ್ಲಾಡಳಿತ ಗುರುತಿಸಿ ಬೆಸ್ಟ್ ಯೂನಿಟ್ ಅಂತೇಳಿ ನಮಗೆ ಬಹುಮಾನ ಕೊಟ್ಟು ನಮ್ಮ ಕೆಲಸವನ್ನು
ಪ್ರೋತ್ಸಾಹ ಮಾಡ್ತಾ ಇರೋದ್ರಿಂದ ನಾವು ಕೂಡ ಅದು ಹೇಳುವಂತಹ ಕೆಲಸವನ್ನು ಮಾಡಬೇಕು. ಹಾಗಾಗಿ ನಮ್ಮ ವಿಭಾಗದ ಮುಖ್ಯಸ್ಥರಾದಂತಹ ಮಾದೇವಯ್ಯ ಸರಲ್ಲಿ ಮನವಿ, ಪ್ರತಿಜ್ಞಾ ವಿಧಿಯನ್ನು ತೆಗೆದುಕೊಳ್ಳುವ ಮೂಲಕ ನಾವು ಯಾವುದೇ ರೀತಿಯ ಆಮಿಷಗಳಿಗೆ ಒಳಗಾಗದೆ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತೀವಿ ಅಂತೇಳಿ ನಾವೆಲ್ಲ ಪ್ರಜಾಪ್ರಭುತ್ವಕ್ಕಾಗಿ 1 ನಿಮಿಷ 2 ನಿಮಿಷವನ್ನು ಮೀಸಲಾಗಿಡೋಣ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಕೈಯನ್ನು ಮುಂದೆ ಚಾಚಬೇಕು. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಭಾಷಣಕ್ಕೂ ಮೊದಲು ತಮ್ಮನ್ನೆಲ್ಲರನ್ನು ಮನೋರಂಜಿಸಲು ಅಮ್ಮ ರಾಮಚಂದ್ರ ಸರ್ ಅವರು ಹಾಡನ್ನು ಆಡಲಿದ್ದಾರೆ. ನಮ್ಮ ಶಂಕರ್ ದೇವನೂರು ಸರ್ ಅವರು ಈ ಸಮಾರಂಭಕ್ಕೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರು ಮತ್ತೆ ರಾಜ್ಕುಮಾರ್ ಗೀತೆಗಳನ್ನು ಹಾಡಬೇಕು ಅಂತ ಹೇಳಿದ್ರಿಂದ ನೀವು ನಾವೆಲ್ಲ ಸೇರಿ ಒಟ್ಟಿಗೆ ಹಾಡೋಣ ಅಂತ ಹೇಳ್ತಾ ಈಗ ಬೊಂಬೆ ಹೇಳ್ತೈತೆ ಅನ್ನುವಂಥ ಗೀತೆಯನ್ನು ಹೇಳಿ ಅಂತ ಹೇಳಿದ್ದಾರೆ. ಅವ್ರಿಗೋಸ್ಕರ ನಿಮಗೋಸ್ಕರ ಈ ಗೀತೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರು 3 ಬಾರಿ ಅಮೆರಿಕದಲ್ಲಿ 1 ಸಾರಿ, ಬೆಂಗಳೂರಲ್ಲಿ 1 ಬಾರಿ ಮತ್ತೆ ನಮ್ಮ ಮೈಸೂರಲ್ಲಿ ಅವ್ರು ಒಟ್ಟಿಗೆ ಇದ್ದಂಥ ಒಂದು ಕ್ಷಣ ನನಗೂ ಖುಷಿ ಆಗ್ತದೆ ಅಂತ ಹೇಳ್ತಾ ಇವಾಗ ಆ ಗೀತೆ ನಿಮ್ಮ ಮುಂದೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನದೊಳಗಿಂದು, ಆರಾಧಿಸು ರಾಜರನ್ನು ಹಾಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಇಂದು ಸೋಲಲು ಸೋಲು ತಲೆಯವಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟವು ನಿಲ್ಲದು ಎಂದು ಆಟ ನಿಲ್ಲದು, ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವ ದೂರರು ಎಂದು ಭೇದ ದೂರರು, ಎಲ್ಲ ಇದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಲಿ ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ.
ದೀಪವಿದು ನನ್ನ ದೀಪವೇ ಇದು ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವದು ಒಂದು ಮುತ್ತಿನ ಕಥೆಯ ಹೇಳಿದು ದೀಪವೇ ಆ ಕಥೆಯಲ್ಲಿದ್ದ ರಾಜನಿಗೆ ನೀನು ಬಂದೆ ಯೋಗವೊಮ್ಮೆ ಬರದು ನಮಗೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಪುನೀತ ರಾಜನು ಒಬ್ಬ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯಬಾರದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಧನ್ಯವಾದಗಳು. ಇದೀಗ ಮೈಸೂರಿನ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಕಚೇರಿಯ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ BT ಕವಿತಾ ಮ್ಯಾಮ್ ಅವರಿಗೆ ಸನ್ಮಾನವನ್ನು ನಡೆಸಿಕೊಡಬೇಕಾಗಿ ವೇದಿಕೆಯ ಮೇಲಿರುವ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇದೊಂದು ಅಪೂರ್ವ ಸಂಗಮ ಅಂತ ಅನಿಸುತ್ತೆ. ನಿಕಟಪೂರ್ವ ಅಧ್ಯಕ್ಷರು ಮತ್ತು ಈಗಿನ ಹಾಲಿ ಅಧ್ಯಕ್ಷರು ಕೂಡ ಒಟ್ಟಿಗೆ ಸೇರಿರೋದು. ಇದಕ್ಕೆ ಕಾರಣ ಆದವರು ನಮ್ಮ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದಂಥ ಅವರಿಗೂ ಕೂಡ ತುಂಬ ಧನ್ಯವಾದಗಳು ಅರ್ಪಿಸ್ತೇನೆ. ಮಹಾರಾಣಿ ಮಹಿಳಾ ಕಲಾ ಕಾಲೇಜು, ಸಾಂಸ್ಕೃತಿಕ ವೇದಿಕೆ ಹಾಗೂ ಅಸ್ತಿತ್ವ ಸಾಂಸ್ಕೃತಿಕ ವೇದಿಕೆ ಮೈಸೂರು ಇವರ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಡಾಕ್ಟರ್ NK ಲೋಲಾಕ್ಷಿ ಅವರ ದೃಶ್ಯಕಾವ್ಯ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕಾಲೇಜಿನ ಪ್ರಾಂಶುಪಾಲರೇ ಹಾಗೂ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರೂ ಹೆಸರು ಹೇಳಕ್ಕೆ ಹೋಗಲ್ಲ, ಯಾಕೆಂದರೆ ಆಲ್ರೆಡಿ ಅರ್ಧ ಜನ ಹೊರಗಡೆ ಹೋಗಿದ್ದೀರಾ. ಇನ್ನು ಉಳಿದಿರೋರು ಅರ್ಧ ಜನ. ನಾನೆಲ್ಲರೂ ಹೆಸರು ಹೇಳ್ತಾ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಬಿಟ್ರೆ ನಿಧಾನಕ್ಕೆ ನೀವು ಎದ್ದೆದ್ದು ಹೋಗ್ಬಿಡ್ತೀರಾ ಅಂತ. ಬಹುಶಃ ಈಗ ಹೊರಗಡೆ ಹೋಗಿರೋ ಎಲ್ಲ ಅರ್ಜೆನ್ಸಿ ಇರೋರೆಲ್ಲ ಹೋಗಿದ್ದಾರೆ. ಈಗ ಕೂತಿರುವಂಥವರೆಲ್ಲ ನಿಧಾನವಾಗಿ ಸಾವಧಾನವಾಗಿ ಕಾರ್ಯಕ್ರಮ ಎಷ್ಟೊತ್ತು ಬೇಕಾದರೂ ನಡೀಲಿ ಅನ್ನುವಂಥ ಮನಸ್ಥಿತಿನಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ತೇನೆ. ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಸನ್ಮಾನ ಮಾಡಿರೋದಕ್ಕೆ ಶಂಕರ್ ದೇವನೂರು ಸರ್ ಅವರಿಗೆ, ಲೋಲಾಕ್ಷಿ ಮೇಡಮ್ ಅವರಿಗೆ, ನಿಮ್ಮ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಈ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಇರೋದರಿಂದ ಸ್ವಲ್ಪ ಉತ್ತರ ಕರ್ನಾಟಕದ ಒಡನಾಟ ಕಡಿಮೆ. ಹಾಗಾಗಿ ಸಿದ್ದೇಶ್ವರ ಸ್ವಾಮಿಗಳವರ ದರ್ಶನವನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರ ಮರಣ ಕಾಲದಲ್ಲಿ ಅವರ ಬಗ್ಗೆ ಹೆಚ್ಚು ಎಲ್ಲ ಕೇಳ್ತಾ ಹೋದಾಗ ನಾನು ಅಂದ್ಕೊಂಡಿದ್ದೆ, ಅಯ್ಯೋ ಸರ್ ಅಂದರೆ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನೋಡುವಂಥ ಭಾಗ್ಯ ಸಿಗಲಿಲ್ವಲ್ಲಪ್ಪ ನಮಗೆ ಅಂತ ಹೇಳಿ ಅಂದ್ಕೋತಾ ಇದ್ದೆ. ಆವಾಗ ಶಂಕರ್ ದೇವನೂರು ಸರ್ ಅವರು ಅವರ ಜೊತೆ ತುಂಬ ಒಡನಾಡಿಗಳಾಗಿದ್ದರು ಅಂತ ಹೇಳಿದಾಗ ಸರ್ಗೆ ಹೇಳಿದೆ ನಾನು, ಸರ್
ನಿಮ್ಮ ರೂಪದಲ್ಲೇ ನಾನು ಸಿದ್ದೇಶ್ವರ ಸ್ವಾಮಿಯವರನ್ನ ನೋಡ್ತಾ ಇದ್ದೀನಿ. ನಿಜವಾಗ್ಲೂ ಅವರ ಜೊತೆ ಒಡನಾಡಿ ನಮ್ಮ ಜೊತೆ ಒಡನಾಟ ತಾವು ಇಟ್ಕೊಳ್ಳೋದಕ್ಕೆ ಸಾಧ್ಯ ಮಾಡಿಕೊಟ್ಟಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು ಸರ್ ಅಂತ. ಸುಮ್ಮನೆ ಆ ಸರ್ ಇದ್ದಾರೆ ಇಲ್ಲಿ ಅಂತ ಹೇಳಿಬಿಟ್ಟು ನಾನು ಹೊಗಳಿಕೆಗಾಗಿ ಈ ಮಾತನ್ನು ಹೇಳ್ತಿಲ್ಲ. ಐ ಮೀನ್ ಇಟ್. ನನ್ನ ಹೃದಯಾಂತಳ ಆಳದಿಂದ ಬಂದಂಥ ಮಾತುಗಳನ್ನು ಅವರೊಂದಿಗೆ ಹಂಚಿಕೊಂಡಿದ್ದು ಅದು. ನಿಜವಾಗ್ಲೂ ಕೂಡ ಅವರು ಅದಕ್ಕೆ ಅರ್ಹರಾಗಿರುವಂಥ ವ್ಯಕ್ತಿಯಾಗಿದ್ದಾರೆ. ಅಂತಹ ಮಹಾನ್ ವ್ಯಕ್ತಿಗಳ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಂಡು ನಿಮ್ಗಳ ಜೊತೆ ಮಾತಾಡೋದು ನಮ್ಮ ಸೌಭಾಗ್ಯನೇ ಸರಿ. ಈ ಕಾರ್ಯಕ್ರಮದಲ್ಲಿ ಲೋಲಾಕ್ಷಿ ಮೇಡಮ್ ಈ ಕಾರ್ಯಕ್ರಮವನ್ನು ತುಂಬ ಅರ್ಥಪೂರ್ಣವಾಗಿ ಸಂಯೋಜಿಸಿದ್ದಾರೆ. ದೃಶ್ಯ ಕಾವ್ಯವನ್ನು ಲೋಕಾರ್ಪಣೆ ಮಾಡ್ತಕ್ಕಂಥದ್ದು ಮತ್ತು ಮಹಿಳಾ ದಿನಾಚರಣೆಯನ್ನು ಒಟ್ಟೊಟ್ಟಿಗೆ ತಂದಿರ್ತಕ್ಕಂಥದ್ದು. ನೋಡಿ, ದೃಶ್ಯ ಕಾವ್ಯದಲ್ಲಿ ಹೇಗೆ ಮಗು ತಾಯಿಯ ಒಡಲಿಂದ ನಾನು ಹೊರಗಡೆ ಬರೋದು ಬೇಡಮ್ಮ ಅಂತ ಹೇಳಿ ಅಲ್ಲೇ ಆರಾಮಾಗಿ ಇರಬೇಕು ಅಂತ ಆಶಿಸುತ್ತಲ್ವಾ? ಅದು ಸಾಧ್ಯ ಆಗುತ್ತಾ? ಅದು ಆಶಯ ಮಾತ್ರ ಅಲ್ವಾ? ಅಂತಹ ಆಶಯ ಪ್ರತಿಯೊಬ್ಬ ಮಹಿಳೆಗೆ ಇದ್ರೂ ಕೂಡ ಅದು ಹಂಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದಟ್ ಈಸ್ ನಾಟ್ ನ್ಯಾಚುರಲ್. ಹೊರ ಜಗತ್ತಿಗೆ ಬರಲೇಬೇಕು. ಹಾಗೆ ಹೊರ ಜಗತ್ತಿಗೆ ಬಂದಾಗ ಜಗತ್ತಿನ ಸವಾಲುಗಳನ್ನು ಎದುರಿಸೋದಿಕ್ಕೆ ಶಕ್ತಿಯನ್ನು ತುಂಬೋದಿಕ್ಕೇನೆ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಹಿಳೆಯರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ಅಂದರೆ ಎರಡನ್ನು ಸಂಯೋಜಿಸಿ ನಿಮ್ಮ ಮುಂದೆ ಇಟ್ಟಿರೋದು ಒಂದು ತುಂಬ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮ ಸಂಯೋಜಿಸಿದೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಯಾಕೆ ಅಂತಂದರೆ KS ನರಸಿಂಹಸ್ವಾಮಿಗಳು ಹೇಳ್ತಾರೆ, ಅವರ ಕವಿತೆಗಳು ಇದೆಲ್ಲ ಒಂದು ಅದ್ಭುತ ಬಿಡಿ. ಅವ್ರದ್ದು ಒಂದು ವಿಭಿನ್ನ ನೆಲೆನಲ್ಲೇ ನಾವು ಅವುಗಳನ್ನು ಗ್ರಹಿಸಬೇಕಾದಂಥದ್ದು. ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು ಚಂದ್ರಮುಖಿ ನೀನೆನಲು ತಪ್ಪೇನೆ, ನಿನ್ನ ಸೌಗಂಧವೇ ದಾರಿ ನೆರಳಾಗಿರಲು ನಿತ್ಯ ಸುಖಿ ನೀನೆನಲು ಒಪ್ಪೇನೆ ಅಂತ. ಅಂದರೆ ಮಹಿಳೆಯನ್ನು ಹೇಗೆ ಯಾವ ರೀತಿಯಲ್ಲಿ ನೋಡ್ತಾರೆ ಅಂತ. ಹಾಗೆ ಅದೇ ಪದ್ಯದಲ್ಲೇ ಹೇಳ್ತಾರೆ, ನನ್ನ ಕನಸುಗಳೆಲ್ಲ ಕೈಗೊಳ್ಳುವ ಯಾತ್ರೆಯಲ್ಲಿ ಸಿದ್ಧಿಸುವ ಧನ್ಯತೆಯು ನೀನೇನೆ ಅಂತ. ನೋಡಿ, ಎಷ್ಟೊಂದು ಒಂದು ಅಗಾಧವಾದಂಥ, ಎಷ್ಟೊಂದು ವಿಸ್ತಾರವಾದಂಥ ಒಂದು ಭಾವವನ್ನು ಅವರು ಅಲ್ಲಿ ವ್ಯಕ್ತ ಮಾಡ್ತಾರೆ ಅಂಥೇಳಿ. ಅಂದರೆ ನಾವೆಲ್ಲ ತೀರ್ಥಯಾತ್ರೆಗಳಿಗೆ ಹೋಗ್ತೀವಲ್ವಾ, ದೇವಸ್ಥಾನಗಳಿಗೆ ಹೋಗ್ತೀವಿ, ಬೇರೆ ಬೇರೆ ಸ್ಥಳಗಳಿಗೆಲ್ಲ ಹೋಗಿ ದೇವರೇ ನಮಗೆ ಒಳ್ಳೆಯದು ಮಾಡು, ಅಥವಾ ನಾವೇನಾದರೂ ತಪ್ಪು ಮಾಡಿದರೆ ಅದನ್ನು ಕ್ಷಮಿಸಿ ಇದು ಮಾಡು ಅಂತೆಲ್ಲ ಬೇಡ್ಕೊಳ್ಳಲಿಕ್ಕೆ ಹೋಗ್ತಿದ್ದೀವಲ್ವಾ. ಆ ಥರ ಅವರ ಕನಸುಗಳು ಕೈಗೊಳ್ತಕ್ಕಂಥ ಯಾತ್ರೆಗಳಲ್ಲಿ ಏನು ಧನ್ಯತೆ ಸಿಗುತ್ತಲ್ಲ, ಅದು ನೀನೇ ಅನ್ನುವಂತಹ ಒಂದು ಆ ಭಾವವನ್ನು ಅವರು ವ್ಯಕ್ತಪಡಿಸ್ತಾರೆ. ಅಂದರೆ ಅಷ್ಟೊಂದು ಮಹಿಳೆಗೆ ಅಷ್ಟೊಂದು ಉನ್ನತ ಸ್ಥಾನವನ್ನು ನೀಡುವ ಪುರುಷರು ಇರೋ ಜೊತೆಗೇನೆ ಮಹಿಳೆಯರಿಗೆ ಸಾಕಷ್ಟು ಅಡೆತಡೆಗಳನ್ನು ಉಂಟು ಮಾಡುವಂಥ ಸಮಾಜ ಕೂಡ ಇದೆ. ಆದರೆ ಅದನ್ನೆಲ್ಲ ನಿಭಾಯಿಸಬೇಕಾಗಿರೋರು ಯಾರು? ನಾವೇನೆ. ನೀವು ಎಷ್ಟು ಗಟ್ಟಿಯಾಗಿರ್ತೀರಿ ಅದರ ಮೇಲೆ ನಿಮಗೆ ಬರ್ತಕ್ಕಂಥ ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸೋದಕ್ಕೆ ಸಾಧ್ಯ ಆಗುತ್ತದೆ. ಈ ಥರ ಮಹಿಳಾ ದಿನಾಚರಣೆಗಳೆಲ್ಲ ಏನು ಮಾಡಬೇಕು ಅಂತಂದರೆ, ನಿಮ್ಮಲ್ಲಿರುವ ಶಕ್ತಿ ಏನು ಅನ್ನುವುದರ ಅರಿವನ್ನು ಮೂಡಿಸುವ ಕೆಲಸವನ್ನು ಮಾಡಿದಾಗ ಈ ಎಲ್ಲ ಸವಾಲುಗಳಂತೂ ಇಲ್ಲದೆ ಇರೋ ಜಾಗನೇ ಇಲ್ಲ. ನೀವೆಲ್ಲಿಗೆ ಬೇಕಾದರೂ ಹೋಗಿ, ಯಾವುದೇ ಬರೀ ಮೈಸೂರಲ್ಲಿ ಆರ್ಟ್ಸ್ ಕಾಲೇಜಿಗೆ ಬಂದ್ರಾ, ಸೈನ್ಸ್ ಕಾಲೇಜಿಗೆ ಹೋದ್ರಾ, ಅಥವಾ ಬೇರೆ ಇನ್ಯಾವುದೋ ಪ್ಲೇಸಿಗೆ ಹೋದ್ರಾ, ಎಲ್ಲಿ ಕೆಲಸ ಮಾಡೋದಾಗಲಿ, ಟೀಚರಾಗಿ ಕೆಲಸ ಮಾಡ್ತೀರಾ, ಪೊಲೀಸಾಗಿ ಕೆಲಸ ಮಾಡ್ತೀರಾ, ಬೇರೆ ಇನ್ನೇನೇ ಮಾಡಿದರೂ ಕೂಡ ಎಲ್ಲ ಜಾಗಗಳಲ್ಲೂ ಕೂಡ ಸವಾಲುಗಳು ಇದ್ದೇ ಇರುತ್ತೆ. ನಾನು ಅದಕ್ಕೆ ಸಮಸ್ಯೆಗಳಂತ ಹೇಳ್ತಾ ಇಲ್ಲ, ಸವಾಲುಗಳು. ಯಾಕೆ ಅಂತಂದರೆ ಅದನ್ನು ಮೀರಿ ನಿಲ್ಲೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿನೇ ಆ ಸವಾಲುಗಳನ್ನು ಮೀರಿ ನಿಲ್ಲೋದಕ್ಕೆ ಸಾಧ್ಯವಾಗುವಂತಹ ಗಟ್ಟಿಯಾದಂಥ ವ್ಯಕ್ತಿತ್ವವನ್ನು ನೀವು ಬೆಳೆಸ್ಕೊಳ್ಳೋದಕ್ಕೆ ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗಬೇಕು. ಹಾಗೆಯೇ ಈಗ ಆ್ಯಕ್ಚುಲಿ ನಾನು ಅಂದ್ಕೊಂಡು ಬಂದಾಗೆ ಅಂದರೆ ಸನ್ಮಾನ ಸ್ವೀಕರಿಸಿ ತುಂಬ ಜಾಸ್ತಿ ಮಾತಾಡೋದು ಬೇಡ ಅಂತಲೇ ಅಂದ್ಕೊಂಡು ಬಂದೆ. ಬಟ್ 2 ಪಾಯಿಂಟನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು. HS ಅನುಪಮ ಅವ್ರು ಕೇಳಿದ್ದೀರಲ್ವಾ, ಲೇಖಕರು, ವೃತ್ತಿಯಲ್ಲಿ ಡಾಕ್ಟರ್ ಅವರು, ಲೇಖಕರು, ಕವಯತ್ರಿ, ಕತೆಗಾರ್ತಿ, ತುಂಬ ಸಾಹಿತ್ಯದಲ್ಲಿ ತುಂಬ
ಕೆಲಸವನ್ನು ಮಾಡಿರುವಂಥವರು. ಅವರು ಉತ್ತರ ಕನ್ನಡ ಜಿಲ್ಲೆನ ಕವಲಕ್ಕಿ ಅವ್ರದ್ದು ಊರು. ಅಲ್ಲಿ ಮಹಿಳೆಯರಿಗಾಗಿ ಒಂದು ಶಿಬಿರವನ್ನು ನಡೆಸ್ತಾರಂತೆ. ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ, ಬಟ್ ಒಂದು ಆರ್ಟಿಕಲ್ ಅದರಲ್ಲಿ ನೋಡಿದಾಗ ಅವರೇನು ಆ ಶಿಬಿರಕ್ಕೆ ಬರೋ ಮಹಿಳೆಯರಿಗೆ ಎಲ್ಲರಿಗೂ ಒಂದು ಪ್ರಶ್ನಾವಳಿಗಳನ್ನು ಕೊಡ್ತಾರೆ. ಆ ಪ್ರಶ್ನಾವಳಿನಲ್ಲಿ ಸಂಗ್ರಹಿಸಿದಾಗ ಅದರಲ್ಲಿ ಒಂದು ಪ್ರಶ್ನೆ ಅಂದರೆ, ನಿಮ್ಮ ಬಗ್ಗೆ ನಿಮಗೆ ಏನು ಅನಿಸುತ್ತೆ, ಹೇಗಿದ್ದೀರಾ ನೀವು, ಹೇಗೆ ಕಾಣಿಸ್ತಾ ಇದ್ದೀರಾ ಅನ್ನುವಂಥದ್ದು ಕೇಳಿದಾಗ ತುಂಬ ಜನ ಏನೋ ಒಂದು ಅಂದರೆ, ನನಗೆ ನನ್ನ ಕೂದಲು ಕರ್ಲಿ ಆಗಿದೆ ಚೆನ್ನಾಗಿಲ್ಲ ಅಂತನೋ, ಅಥವಾ ನನ್ನ ಕಣ್ಣು ಚೆನ್ನಾಗಿಲ್ಲ, ಅಥವಾ ನಾನು ಕಪ್ಪಾಗಿದ್ದೀನಿ, ಅಥವಾ ನಾನು ಹಿಂಗೆ ಏನೋ ಒಂದು ನೆಗೆಟಿವ್ ತಮ್ಮ ಬಗ್ಗೆ ಒಂದು ಅಂದರೆ ಅವರಿಗೆ ಅಸಮಾಧಾನ ಇರುವಂಥ ಒಂದು ಅಂಶಗಳನ್ನು ಹೇಳಿದ್ರಂತೆ. ಹಾಗೇನೆ ಎಲ್ರಿಗೂ ಕೂಡ ಬಹುಶಃ ನಾನು ಇಲ್ಲಿ ನಿಮ್ಮನ್ನೆಲ್ಲರನ್ನೂ ಕೇಳಿದ್ರೆ ನೀವು ಎಲ್ಲ ಏನಾದ್ರು ಒಂದೊಂದು ಎಳೆ ಹೇಳ್ತೀರಲ್ವಾ, ಅದಕ್ಕೇನೆ ಆ ವಿಷಯವನ್ನೇ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದು. ಅಂದರೆ ಪ್ರತಿ ವ್ಯಕ್ತಿ ಕೂಡ ಭಿನ್ನ, ಪ್ರತಿ ವ್ಯಕ್ತಿಯ ಆಶಯಗಳಿರ್ಬೋದು, ನೋಡೋದಿರ್ಬೋದು, ಎಲ್ಲದೂ ಕೂಡ ವಿಭಿನ್ನವಾಗಿದ್ದಾಗ ಇಂಥದ್ದೇ ಸೌಂದರ್ಯ ಅಂತಹ ವ್ಯಾಖ್ಯಾನವನ್ನು ಕೊಡ್ತಕ್ಕಂಥವ್ರು ಯಾರು? ಈಗೇನು ಆಧುನಿಕ ಕಾಲದಲ್ಲಿ ಎಲ್ಲ ಜಾಸ್ತಿ ಗ್ಲಾಮರಸ್ ಯುಗ, ನಿಮಗೆಲ್ಲ ಈ ಗ್ಲಾಮರಸ್ ಯುಗದಲ್ಲಿ ಬರೀ ಸಿನಿಮಾ ಆ್ಯಕ್ಟರ್ಗಳನ್ನು ನೋಡೋದು, ಅಥವಾ ಈ ಕ್ರೀಮು, ಪೌಡರು, ಲಿಪ್ಸ್ಟಿಕ್ಸ್ ಅವುಗಳದ್ದು ಜಾಹೀರಾತಿನಿಂದ ಅವುಗಳಿಂದ ಹೇಗಾಗಿದ್ದಾರೆ ಅಂತಂದರೆ, ಸೌಂದರ್ಯ ಅಂತಂದರೆ ಇಂಥದ್ದೇ ಅನ್ನುವಂಥದ್ದು ಒಂದನ್ನು ತಲೆಗೆ ತುಂಬುವಂತಹ ಕೆಲಸ ಆಗ್ತಾ ಇದೆ. ಹಾಗೆ ನೋಡಿದ್ರೆ ಯಾರು ಸುಂದರರಲ್ಲ ಹೇಳಿ ಅಲ್ವಾ? ಪ್ರತಿ ಒಬ್ಬರಲ್ಲೂ ಸುಂದರ ಇದೆ. ಈಗ ನಮ್ಮ ದಿನಕರ ದೇಸಾಯಿ ಒಂದು ಕಡೆ ಹೇಳ್ತಾರೆ ಚುಟುಕುನಲ್ಲಿ, ಅವರವರ ಮನದಂತೆ ದೃಷ್ಟಿಯೂ ಬೇರೆ, ಕವಿಯ ಕಣ್ಣಿಗೆ ಚಂದ್ರ ಹೆಂಡತಿಯ ಮೋರೆ, ಚಿಕ್ಕ ಮಕ್ಕಳಿಗೆ ಶಶಿ ಬಾಂದಳದ ಚೆಂಡು, ವಿಜ್ಞಾನಿಗಳಿಗೆಲ್ಲ ಬರೀ ಕಲ್ಲುಗುಂಡು ಅಲ್ವಾ? ಅಂದರೆ ನೋಡುಗರ ನೋಟದಲ್ಲಿದೆ. ಹಾಗಾಗಿ ಈ ವಿಚಾರ ಯಾಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಈ ವಯಸ್ಸಿದೆಯಲ್ಲ, ನೀವು ಈಗ ಸ್ವಲ್ಪ ಒಂದು ಟೀನೇಜಿಂದ ಮುಂದೆ ಬಂದು ಆ ಸಂದರ್ಭದಲ್ಲಿ ದೈಹಿಕ ಸೌಂದರ್ಯದ ಬಗ್ಗೆ ಸಾಕಷ್ಟು ಆಕರ್ಷಣೆ ಇರುವಂಥ ವಯಸ್ಸು ಇದು. ಅಂಥ ಸಂದರ್ಭದಲ್ಲಿ ಯೂಶಲ್ ಆಗಿ ಬರುತ್ತೆ, ಯಾರೋ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋದ್ರು ಅಂತನೋ, ಅಥವಾ ಈ ಪಕ್ಕದ ಸೈನ್ಸ್ ಕಾಲೇಜ್ ಹುಡುಗಿರು ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದರು, ಅಥವಾ ಅವ್ರು ತುಂಬ ಚೆನ್ನಾಗಿದ್ದಾರಂತನೋ, ಅಥವಾ ಕಾಮರ್ಸ್ ಕಾಲೇಜ್ ಹುಡುಗಿರು ಚೆನ್ನಾಗಿದ್ದಾರೆ, ನಾವು ಯಾಕೆ ಸ್ವಲ್ಪ ಹಳ್ಳಿಯಿಂದ ಬರ್ತೀವಪ್ಪ, ನಮ್ಮ ಕೂದಲೆಲ್ಲ ಸ್ವಲ್ಪ ಒಣಗಿದೆ ನೋಡು, ಅವರೆಲ್ಲ ಎಷ್ಟು ಚೆನ್ನಾಗಿ ಇದು ಮಾಡ್ಕೊಂಡು ಬರ್ತಾರೆ ಅನ್ನುವಂಥ ಭಾವ ಇದ್ದೇ ಇರುತ್ತೆ. ಅದಕ್ಕೆ ಅವುಗಳನ್ನು ಹೊರತಾಗಿ ಯೋಚಿಸುವಂಥ ಗಟ್ಟಿತನ ನಿಮ್ಮಲ್ಲಿ ಬರಬೇಕು. ಇದೆಲ್ಲ ತುಂಬ ಇದು ಏನದು ತಾತ್ಕಾಲಿಕವಾದಂಥದ್ದು. ಶಾಶ್ವತವಾಗಿ ಉಳಿಯಂಥದ್ದೇನಾದರೂ ಇತ್ತು ಅಂತಂದರೆ ಅದು ನೀವು ಗಳಿಸಿರುವಂತಹ ಜ್ಞಾನ ಮತ್ತು ನೀವು ಪಡ್ಕೊಳ್ತಕ್ಕಂತಹ ಒಂದು ಸ್ಥಾನ ಏನಿದೆಯಲ್ಲ, ಅದು ಮಾತ್ರ ಶಾಶ್ವತವಾಗಿ ಉಳಿತಕ್ಕಂಥದ್ದು. ಈಗ ನಿಮ್ಮ ಸರ್ ಹೇಳಿದ್ರಪ್ಪ, ನನಗೆ 2 ದಿನದಲ್ಲಿ 2000 ರೀಲ್ಸ್ ಮಾಡಿದ್ದಾರೆ ನಮ್ಮ ಹುಡುಗರು ಅಂತ ನನಗೆ ಶಾಕ್ ಆಗೋಯ್ತು. ಓ ಮೈ ಗಾಡ್, ಏನು 2000 ರೀಲ್ಸ್ ಅಂತಂದರೆ ಅಲ್ಲ, ಅಫ್ಕೋರ್ಸ್ ನೀವು 1000 ಜನ ಇದ್ದೀರಿ ಅಂತ ನೀವು ಆದರೆ ಅಷ್ಟು ಅದು ಮಾಡುವಂತಹ ಅಗತ್ಯತೆ ಇದೆಯಾ ನಿಮಗೆ ಅಂತ ನನ್ನ ಪ್ರಶ್ನೆ. ಯಾಕೆ ರೀಲ್ಸ್ ಯಾಕೆ ಮಾಡ್ತೀರಾ ನೀವು? ಸುಮ್ಮನೆ ಒಂದು ಜಸ್ಟ್ ಹೇಳ್ಬೋದಾ ಯಾರಾದರೂ? ಎಲ್ಲ ಮುಕ್ಕಾಲು ಭಾಗ ಹೊರಗಡೆ ಇದ್ದಾರಂತೆ, ರೀಲ್ಸ್ ಮಾಡ್ತಾನಾ ಸರ್? ಹೌದು, ಆ್ಯಕ್ಚುಲಿ ನಾನು ನಮ್ಮ DCREನಲ್ಲಿ ಬೆಂಗಳೂರಲ್ಲಿ ಹೆಡ್ ಆಫೀಸಲ್ಲಿ ಮೀಟಿಂಗ್ ಇತ್ತು ಅಂತ ಹೋದಾಗ ಕಾರಲ್ಲಿ ಕೂತಿದ್ದೆ. ಅಲ್ಲಿ ಕೂಡ ನಮ್ಮ ಆಫೀಸ್ ಸುತ್ತಮುತ್ತ ಎಲ್ಲ ಬರೀ ಶೈಕ್ಷಣಿಕ ಸಂಸ್ಥೆಗಳಿದೆ. ನಮ್ಮ ಸರ್ 1 ಅವರ್ ಲೇಟ್ ಆಗುತ್ತೆ ಮೀಟಿಂಗ್ ತಗೊಳ್ಳೋದು ಅಂತ ಅಂದಾಗ ಅಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೆ. 2 ಹುಡುಗಿರು ಬಂದರು. ಅಲ್ಲಿ ನಮ್ಮದು ಟ್ರಾಫಿಕ್ದು 2 ಇದನ್ನು ಹಾಕಿದ್ರು, ಅಡ್ಡ ಹಾಕಲಿ, ನೀವು ಟ್ರಾಫಿಕ್ನೆಲ್ಲ ನಿಲ್ಲಿಸ್ತಾರಲ್ವ, ಆ ಥರದ್ದು ಒಂದು ಬ್ಯಾರಿಕೇಡ್ ಹಾಕಿ ನಿಲ್ಲಿಸಿದ್ರಲ್ಲಿ. ಆ ಬ್ಯಾರಿಕೇಡ್ ಹತ್ರ ನಿಂತ್ಕೊಂಡು ಮಾಡಿದ್ರು ರೀಲ್ಸು. ಒಂದು ಹುಡುಗಿ ನಿಜವಾಗ್ಲೂ ನಾನು ಬಹುಶಃ ಒಂದು 45 to 50 ಮಿನಿಟ್ಸ್ ಒಂದೇ ಶಾಟ್, ಅದು ಹಿಂಗೆ ತಿರುಗಿ ಏನೋ ಅದು ಬರಬೇಕು ಅಂತ ಅವ್ರದ್ದು ಎಕ್ಸ್ಪೆಕ್ಟೇಷನ್ನು. ಕೊನೆಗೂ ಅಬ್ಬಾ ಭಗವಂತ, ನಾನು ನಿಜವಾಗ್ಲೂ ಅಷ್ಟು ಜಾಸ್ತಿ ಹೊತ್ತು ಅವರು ತಗೊಳ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಅಂದರೆ ಯೋಚನೆ ಮಾಡಿ ನೀವು, ಒಂದು ರೀಲ್ ಮಾಡಲಿಕ್ಕೆ ಆ ಹುಡುಗಿಯರಿಗೆ 45 ನಿಮಿಷದಿಂದ 1 ಗಂಟೆ ಬೇಕಾಯಿತು ಅಂತಂದರೆ, ನೀವುಗಳು ಅದ್ರ ಪರ್ಫೆಕ್ಷನ್ ಆಗಬೇಕಂದ್ರೆ ಎಷ್ಟು ಸಮಯವನ್ನು ಅನಗತ್ಯವಾಗಿ ವ್ಯಯ ಮಾಡ್ತಾ ಇದ್ದೀರಾ? ನಿಜವಾಗ್ಲೂ ಯೋಚಿಸ್ಬೇಕಾದಂಥ ವಿಚಾರ.
ಇಷ್ಟೊತ್ತೆಲ್ಲ ಸರ್ ಅವರೆಲ್ಲ ಏನು ಹೇಳ್ತಾ ಇದ್ರಲ್ಲ ಅದೆಲ್ಲದರ ಅರ್ಥ ಏನು, ನೀವು ಇಲ್ಲಿ ಏನಕ್ಕೆ ಬಂದಿದ್ದೀರ? ಆ್ಯಕ್ಚುಲಿ ನಾನು ಅದು ಸರ್ರೇ ಹೇಳಿದ್ದು ನನಗೆ, ಆಡುವ ಮೀನು ಹಾರಲು ಬಯಸಿದರೆ ಹಾರುವ ಅಕ್ಕಿಗೆ ಆಹಾರ ಅಂತ. ನಿಮಗೆ ನಾನು ಹೇಳಬೇಕಂತಿದ್ದೆ, ಸರ್ರೇ ಅದನ್ನು ಹೇಳಿದ್ರು. ಸರ್ರೇ ಇದ್ರ ಎಷ್ಟು ಮೀನಿಂಗ್ಫುಲ್ ಆಗಿದೆ ಆ ಇದು ಯೋಚನೆ ಮಾಡಿ. ನೀವು ಮಾಡಬೇಕಾದ ಸಮಯದಲ್ಲಿ ಏನು ಮಾಡಬೇಕೋ ಅದನ್ನು ಬಿಟ್ಟು ಬೇರೆದು ಮಾಡೋಕ್ಕೆ ಹೋದಾಗ ಬೇರೆ ಇನ್ನೇನೋ ಆಗುತ್ತೆ, ಆಯಿತಾ? ಹಾಗಾಗಿ ಈಗ ಯಾಕೆ ನೀವು ಈ ರೀಲ್ಸ್ ಮಾಡುತ್ತೀರಿ ಅನ್ನುವಂಥದ್ದು ನಿಮ್ಗೆ ಅರ್ಥ ಆಯಿತು ಅಂತಂದರೆ ಬಹುಶಃ ಅದರಿಂದ ಸ್ವಲ್ಪ ಏನಾದರೂ ಮುಕ್ತಿ ಸಿಗ್ಬೋದಾ ಅಂತ ಸುಮ್ಮನೆ ನಾವು ಅನಲೈಸ್ ಮಾಡೋಣವಾ. ಯಾಕೆ ನಾವೆಲ್ಲ ಸೋಷಿಯಲ್ ಮೀಡಿಯಾಗಳಿಗೆ ಅಷ್ಟೊಂದು ಜಾಸ್ತಿ ಅಟ್ರಾಕ್ಷನ್ ಒಳಪಡ್ತಾ ಇದ್ದೀವಿ ಅಂತ? ಯಾಕೆ ಅಂದರೆ ಇವತ್ತು ಒಂದು ಫೋಟೋ ನೀವು ತೆಗೆದು ಹಾಕಿದರೆ, ಒಂದು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ಒಂದು 50 ಜನ ಲೈಕ್ ಕೊಡ್ತಾರೆ, ಖುಷಿ ಆಗುತ್ತಲ್ವಾ? ವಾವ್, ನನಗೆ 50 ಲೈಕ್ಸ್ ಬಂತು ಅಂತ. ಯಾಕೆಂದರೆ ಮನುಷ್ಯನ ಮೂಲ ಸ್ವಭಾವ ತನ್ನ ಐಡೆಂಟಿಟಿಯನ್ನು ತೋರಿಸ್ತಕ್ಕಂಥದ್ದು, ಅಸ್ಮಿತೆ, ಐಡೆಂಟಿಟಿ. ನಾನು ಯಾರು? ಈಗ ಇಲ್ಲಿ ನಿಮ್ಮ ಜೇನುಶ್ರೀ ಯಾರು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಾಗಬೇಕು. ಅದು ಮನುಷ್ಯನ ಸಹಜವಾದ ಒಂದು ಆಸೆ, ಗೊತ್ತಾಯ್ತಾ? ಆ ಥರದ ಆಸೆನ ಈ ಮಾಧ್ಯಮ ಸೋಷಿಯಲ್ ಮೀಡಿಯಾಗಳು ನಿಮಗೆ ಈ ರೀತಿನಲ್ಲಿ ಪೂರೈಸ್ತಾ ಇದ್ದಾವೆ. ಇವತ್ತು 50 ಲೈಕ್ಸ್ ಸಿಗ್ತಾ, ಓ ನೋಡಪ್ಪ ನನಗೆ 50 ಸಿಕ್ತು, ನಾಳೆ ಇನ್ನೊಂದು ಸ್ವಲ್ಪ, ನಾಳೆ ಒಂದು 75 ಬಂತು. ಆಮೇಲೆ ಹಾಕೋದು, ಒಂದು ಪೋಸ್ಟ್ ಹಾಕಿದ ತಕ್ಷಣ ನೋಡೋದು ಹಿಂಗೆ, ಬಂತಾ ಲೈಕ್ಸ್ ಬಂತಾ, ಅಥವಾ ಯಾರಾದರೂ ನೋಡಿದ್ರಾ? ಆಯ್ತು. ಒಂದು 10 ನಿಮಿಷ ಫೋನ್ ಕೈಯಲ್ಲಿ ಇರ್ತೀರಾ ನೀವು? ಖಂಡಿತ ಇಲ್ಲ. ಮೊನ್ನೆ ನನ್ನ ಮಗಳನ್ನ ಇಲ್ಲಿ ಐಶ್ವರ್ಯ ಪೆಟ್ರೋಲ್ ಬಂಕ್ ಹತ್ರ ಒಂದು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ಹೋದೆ. ಅದು ಕಾಲೇಜ್ ಬಿಡೋ ಸಮಯ, ಇಲ್ಲಿಂದನೇ ಹೋಗ್ತಾ ಇದ್ದೆ. ನನ್ನ ಮಗಳು ಹೇಳಿದ್ಲು, ಅಮ್ಮ ಈ ರಸ್ತೆನಲ್ಲಿ ಕಾಲೇಜಿಂದ ಬರ್ತಾ ಇರೋರು ಅಥವಾ ಹುಡುಗಿರಿದಾರಲ್ಲ, ಯಾರಾದರೂ ಕೈಯಲ್ಲಿ ಮೊಬೈಲ್ ಇಲ್ಲದೆ ಇರೋರು ಇದ್ದರೆ ಹೇಳಮ್ಮ ಅಂತ. ಸುಮ್ಮನೆ ಅದು ಒಂದು ಆ್ಯಕ್ಟಿವಿಟಿ ಥರನೇ ಮಾಡ್ಕೊತ ಬಂದ್ವಿ. ಇಲ್ಲಿಂದ ನಿಮ್ಮ ಕಾಲೇಜಿನ ಹತ್ರದಿಂದ ಐಶ್ವರ್ಯ ಪೆಟ್ರೋಲ್ ಬಂಕ್ ತನಕ ನೋಡ್ಕೊಂಡು ಹೋದ್ವಿ. ಅಲ್ಲಿ ಬಂದಂಥ ಅಷ್ಟೋ ಹುಡುಗಿರ ಕೈಯಲ್ಲಿ ಮೊಬೈಲು, ಮತ್ತು ಬರೀ ಸುಮ್ಮನೆ ಮೊಬೈಲ್ ಅಲ್ಲ, ಅದನ್ನು ಹಿಂಗೆ ಹಿಡ್ಕೊಂಡು ಅದನ್ನು ನೋಡ್ಕೊತಾನೆ ನಡೆಯೋದು. ಅಕ್ಕಪಕ್ಕದಲ್ಲಿ ನಿಮ್ಮ ಸೆಕ್ಷನ್ನಲ್ಲಿ ಇರುವಂತಹ ಸ್ನೇಹಿತರನ್ನೇ ನೀವು ಮಾತಾಡ್ಸಲ್ಲ. ಅಲ್ಲೆಲ್ಲ ಹೋಗ್ತಾ ಇದ್ದವರೆಲ್ಲ ಒಬ್ಬೊಬ್ಬರೇನೆ, ಯಾರು ಜೊತೆಗೆ ಫ್ರೆಂಡ್ಸ್ ಇಲ್ಲ. ನಾವೆಲ್ಲ ಕಾಲೇಜಿಂದ ಬರ್ತಾ ಇದ್ವಿ ಅಂತಂದರೆ ಕನಿಷ್ಠ 4-5 ಜನ ಗುಂಪಲ್ಲಿ ಇರ್ತಾ ಇದ್ದಿದ್ದು. ಈಗ ಹಂಗಿಲ್ಲೇ ಇಲ್ಲ. ಕಾಲೇಜಿಂದ ಹೊರಗೆ ಬಂದ್ರಿ ಅಂದ ತಕ್ಷಣ ಕೈಯಲ್ಲಿ ಮೊಬೈಲು, ಅಲ್ಲಿ ಯಾರಿಗೋ ಮಾತಾಡ್ಕೊತ ಅದೇನೋ ನೋಡ್ಕೊತ ಹೋಗ್ತಾ ಇರೋದು ಈ ಥರ. ಯಾಕೆ ಅಂದರೆ ಅವ್ರಿಗೆ ಗೊತ್ತಿದೆ ಪ್ರತಿ ಮನುಷ್ಯನ ಆಸೆ ಏನು ಅಂತ, ಅಂಥದಕ್ಕೆ ಅವರು ನೀರೆರಿತಾ ಇದ್ದಾರೆ. ಅಲ್ಲಿ ನಿಮ್ಮ ಐಡೆಂಟಿಟಿ ಮತ್ತು ಅದು ಹಪಾಹಪಿಯಾಗಿ ಬದಲಾಗುವಂತಹ ಸ್ಥಿತಿ. ಅಂದರೆ ಈಗ ಇವತ್ತು 100 ಲೈಕ್ಸ್ ಬಂತ, ನನಗೆ ನಾಳೆ 101 ಬರಬೇಕು ಅನ್ನುವಂಥ ಸ್ಥಿತಿ ನಿಮ್ಮನ್ನು ಹೆಚ್ಚು ಈ ಸೋಷಿಯಲ್ ಮೀಡಿಯಾಗಳಿಗೆ ಅಡಿಕ್ಟ್ ಆಗೋ ಥರ ಮಾಡ್ತಾ ಇದೆ. ದಿಸ್ ಈಸ್ ಅಡಿಕ್ಷನ್. ನಿಜವಾಗ್ಲೂ ಇದು ಯಾವುದೋ ನಾವು ಹೇಳ್ತೀವಲ್ಲ, ಸ್ಮೋಕಿಂಗು, ಡ್ರಿಂಕಿಂಗ್ ಆಲ್ಕೋಹಾಲ್, ಆಯಿತಾ, ಅವೆಲ್ಲ ಅಡಿಕ್ಷನ್ಗಳು. ಮತ್ತು ಡ್ರಗ್ಸ್ ತಗೊಳ್ಳುವಂಥದ್ದು, ಇವೆಲ್ಲ ಅಡಿಕ್ಷನ್ಸ್ ಅಂತ ನಾವು ಹೇಗೆ ಹೇಳ್ತೀವಲ್ಲ, ಹಾಗೆ ಇದು ಕೂಡ ಅಡಿಕ್ಷನ್ನೇ ಆಗಿದೆ. ಅದಕ್ಕೆ ನೀವು ಏನದು ಪ್ರಜ್ಞಾಪೂರ್ವಕವಾಗಿ ಎಚ್ಚರವನ್ನು ಹೊಂದಬೇಕು. ಪ್ರಜ್ಞಾಪೂರ್ವಕವಾಗಿಯೇ ಅದರಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡಿ. ಖಂಡಿತ ನಾನಿವತ್ತು ಬರೀ 5 ನಿಮಿಷ ಮೊಬೈಲ್ ನೋಡಿ, ವಾಟ್ಸಪ್ಪು ಅಥವಾ ಏನೋ ನೋಡಿ ಅದನ್ನು ವಾಪಸ್ ಇಡ್ತೀನಿ ಅಂತ ಖಂಡಿತ ಯಾರ ಕೈಲೂ ಸಾಧ್ಯ ಇಲ್ಲ, ನನಗೂ ಆಗಲ್ಲ. ನಾನು ಏನೋ ಇವತ್ತು ಒಂದು ರೀಲ್ ನೋಡಿದೆ ಅಂತಂದರೆ, ಇದೇನೋ ನೋಡಿದೆ ಇವತ್ತಪ್ಪ, ಅದೇ ಥರ ಇಂಟ್ರೆಸ್ಟಿಂದು 101 ಕೊಡುತ್ತೆ. ಯಾಕೆ ಹೇಳಿ? ಮೇಡಮ್ ಹೇಳಿದ್ರಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಿಮಗೇನು ಇಂಟ್ರೆಸ್ಟು ಅನ್ನುವಂಥದ್ದು ಮೊಬೈಲಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಅದೇ ವಿಚಾರಗಳು ಕೊಡ್ತಾ ನೀವು ಅಮ್ಮ ಕೂಗಿಲಿ ಅಲ್ಲಿ, ಅಪ್ಪ ಕೂಗಲಿ ಇಲ್ಲಿ, ಸರ್ಬೇಕಾದ್ರೆ ಏನು ಮಾಡ್ತಿದ್ದೀರಿ ಅಂತ ಹೊಡ್ಕೊಳ್ಳಿ, ನೀವು ಮಾತ್ರ ಮೊಬೈಲಿಂದ ತಲೆ ಎತ್ತಲ್ಲ, ಆ ಥರ ಆಗುತ್ತೆ. ಹಾಗಾಗಿ ದಯಮಾಡಿ, ಇದು ನಿಮ್ಮ ಅತ್ಯಂತ ಪ್ರೆಷಿಯಸ್ ಟೈಮ್, ಆಯಿತಾ? ಹಾಗಾಗಿ ಇದನ್ನು ಓದಿಗೆ ಮೀಸಲಾಗಿಡುವಂಥ ಸಂದರ್ಭದಲ್ಲಿ ಖಂಡಿತವಾಗೂ ಓದಿನ ಕಡೆಗೆ, ಈ ಮೊಬೈಲ್ದು ಬಿಟ್ಟು ಓದಿನ ಕಡೆಗೆ ಗಮನ ಹರಿಸಿ. ದಯವಿಟ್ಟು ಅಷ್ಟೊಂದು ರೀಲ್ಸ್ಗಳಂತೂ ಮಾಡೋಕ್ಕೆ ಹೋಗಬೇಡಿ, ಮಾಡಲೇಬೇಡಿ. ನಿಮ್ಮ ಫೋಕಸ್ ನೀವೇನು ಆಗಬೇಕು ಅನ್ನೋದ್ರ ಕಡೆಗೆ ಇರಲಿ ಅಂತ ಹೇಳೋದಕ್ಕೆ ಬಯಸ್ತೇನೆ. ಹಾಗೆಯೇ ಈಗ ಯಾಕೆ ನೆಕ್ಸ್ಟು
ನಿಮ್ಮ ಸ್ಟಡೀಸ್ಗೆ ಬಂದಂಥ ಸಂದರ್ಭದಲ್ಲಿ ಹಿಂದೆ ಎಲ್ಲ ಪುಸ್ತಕಗಳನ್ನು ಓದ್ತಾ ಇರುವಾಗ ಯಾರು ಅಚೀವ್ ಮಾಡಿರುವಂತಹ ಜನಗಳನ್ನು ತಗೊಳ್ಳಿ ನೀವು, ಎಲ್ರಿಗೂ ಕೂಡ ಪುಸ್ತಕ ಓದೋದು ಒಂದು ಹವ್ಯಾಸ ಇದ್ದೇ ಇರುತ್ತೆ. ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಸ್ ಅಲ್ಲ, ಅದರ ಜೊತೆಗೆ ಬೇರೆ ಪುಸ್ತಕಗಳನ್ನು ಓದುವಂತಹದ್ದು ಅದು ಹವ್ಯಾಸವಾಗಿ ಇರುತ್ತೆ. ಹಾಗಾಗಿ ಪುಸ್ತಕಗಳನ್ನು ಓದಿ ಅದು ನಿಮ್ಮ ಜ್ಞಾನವನ್ನು ವಿಸ್ತಾರಗೊಳಿಸುತ್ತೆ, ನಿಮ್ಮ ನೋಟನ್ನು ಹೇಗೆ ನೋಡಬೇಕು ಅನ್ನುವಂಥದ್ದನ್ನು ವಿಸ್ತಾರಗೊಳಿಸುತ್ತೆ. ಹಾಗಾಗಿ ಅಂತಹ ಅಭ್ಯಾಸಗಳಿಗೆ ನೀವು ಒಳಗಾಗಬೇಕೋ ಹೊರತು ಈ ಥರದ್ದು ಈಗ ಇವೆಲ್ಲ ತಾತ್ಕಾಲಿಕವಾದಂಥ ಅಭ್ಯಾಸಗಳಿಗೆ ಬಲಿಯಾಗಬೇಡಿ. ಹಾಗೆಯೇ ವಿದ್ಯಾರ್ಥಿ ದೆಸೆಯಲ್ಲಿ ಈಗ ಇಷ್ಟೊಂದೆಲ್ಲ ನಾವು ಹೇಳ್ತಾ ಬಂದ್ವಲ್ಲ, ನೀವು ಫೋಕಸ್ ಆಗಿರಬೇಕು, ಫೋಕಸ್ಡ್ ಆಗಿ ಬೇರೆ ಕಡೆ ಅಟ್ರಾಕ್ಷನ್ಗಳಿಗೆ ಬಲಿಯಾಗಬಾರ್ದು ಅನ್ನುವಂಥದ್ದೆಲ್ಲ ಹೇಳಿದಾಗ ಒಂದು ಹಿಡನ್ ಆಗಿ ಇರ್ತಕ್ಕಂಥ ಒಂದು ವಿಚಾರ ಏನಪ್ಪ ಅಂತಂದರೆ, ಅದನ್ನು ನಾನು ನೇರವಾಗಿ ಹೇಳ್ತೀನಿ, ಏನಂತಂದರೆ ಬೇರೆ ಸೆಕ್ಸ್ನ ಆಕರ್ಷಣೆಗೆ, ಅಂದರೆ ಹುಡುಗಿರಿದ್ದೀರಲ್ವಾ, ಹುಡುಗರ ಆಕರ್ಷಣೆಗೆ ನೀವು ಒಳಗಾಗಬೇಡಿ ಅನ್ನುವಂಥದ್ದು ಹಿಡನ್ ಆಗಿರುತ್ತೆ ಅಲ್ವಾ? ಹೌದಾ ಅಲ್ವಾ? ಮಾತಾಡ್ತಾ ಇಲ್ವಲ್ಲ, ಸಾಕಾಯ್ತಾ? ಹಾಂ, ಅಂದರೆ ಬೇರೆ ಅಟ್ರಾಕ್ಷನ್ಗಳಿಗೆ ನೀವು ಒಳಗಾಗಬೇಡಿ ಅಂತಂತಂದರೆ ಲವ್ ಮಾಡಬೇಡಿ ಅನ್ನೋಂಥದ್ದು ಇರುತ್ತೆ ಅದರಲ್ಲಿ ಒಂದು ಅಂತ. ಕರೆಕ್ಟ್ ಅಲ್ವಾ? ಹಾಂ, ಹೌದು, ಕರೆಕ್ಟ್. ಆದರೆ ಎಲ್ಲ ಈಗ ಸರ್ ಹೇಳಿದ್ರು, ನಾವೆಲ್ಲ ಹೇಳ್ತೀವಿ, ಪ್ರೀತಿ ಅಂತಕ್ಕಂಥದ್ದು ಈ ಜಗತ್ತಿನಲ್ಲೇ ಇರ್ತಕ್ಕಂಥ ಅತ್ಯಂತ ಪವಿತ್ರವಾದ ಭಾವನೆ. ಅಂದರೆ ಪ್ರತಿಯೊಬ್ಬರನ್ನು ಪ್ರೀತಿಸಿ, ಯಾವ ಧರ್ಮ ಆದರೂ ಕೂಡ ಹೇಳೋದೇನು, ಇನ್ನೊಬ್ಬರನ್ನು ಪ್ರೀತಿಸಿ ಅಂತಾನೆ ತಾನೇ ಹೇಳೋದು. ಅಷ್ಟೆಲ್ಲ ಹೇಳ್ತಾರೆ, ನಾವು ಮಾತ್ರ ಪ್ರೀತಿಸಬೇಡಿ ಅಂತ ಹೇಳ್ತೀರಾ ಅಂತ ಪ್ರಶ್ನೆ ಬರುತ್ತಲ್ವಾ? ಅದಕ್ಕೆ ಪ್ರೀತಿಗೆ ಅಂದರೆ ಹ್ಯಾಸ್ ಎ ಹ್ಯೂಮನ್ ಬೀಯಿಂಗ್ ನಿಸ್ವಾರ್ಥವಾಗಿ ಪ್ರೀತಿಯನ್ನು ಮಾಡ್ತಕ್ಕಂಥ ಪ್ರೀತಿ ಇದೆಯಲ್ಲ, ಅದು ಸಹಜವಾಗಿ ಮನುಷ್ಯನಿಗಿರುತ್ತೆ. ಆದರೆ ಈ ವಯಸ್ಸಿನಲ್ಲಿ ಜೀವನವನ್ನು ನಿರ್ಮಿಸಿಕೊಳ್ಳೋದಕ್ಕೆ, ಅಂದರೆ ಬದುಕಿನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಮಾಡ್ತಕ್ಕಂಥ ಪ್ರೀತಿ ಏನಿದೆಯಲ್ಲ, ಅದನ್ನು ಮಾಡೋದಕ್ಕೆ ಇದು ಸಕಾಲ ಅಲ್ಲ ಅಂತ ಅಷ್ಟೇ ಹೇಳೋದರ ಅರ್ಥ. ಖಂಡಿತವಾಗೂ ಪ್ರೀತಿ ಮಾಡಬೇಕು. ಈಗ ಹುಡುಗಿರು ಇದ್ದೀರಿ ಅಂತಂದರೆ ಹುಡುಗರನ್ನ ನೋಡಿ ನಿಮ್ಗೆ ಅಟ್ರಾಕ್ಷನ್ ಆಗಬೇಕು, ಹುಡುಗರು ಇದ್ದಾರೆ ಅಂದರೆ ಹುಡುಗಿರು ನೋಡಿ ಅಟ್ರಾಕ್ಷನ್ ಆಗಬೇಕು. ದಟ್ ಈಸ್ ನ್ಯಾಚುರಲ್. ಇಲ್ಲ ಅಂತಂದರೆ ಏನೋ ಸಮಸ್ಯೆ ಇದೆ ಅಂತ ಅರ್ಥ ಆಗುತ್ತೆ ಅಲ್ವಾ? ಆದರೆ ಆ ಸಹಜತೆಯ ನಡುವೆ ನಿಮಗೆ ಇರಬೇಕಾದಂಥ ಅರಿವು ಏನಪ್ಪ ಅಂತಂದರೆ, ಇದು ಸರಿಯಾದ ಸಮಯನ ಅನ್ನುವಂಥದ್ದನ್ನು ನಿರ್ಧರಿಸೋದಷ್ಟೇ. ಅಂದರೆ ಈ ಸಮಯದಲ್ಲಿ ನಾವು ಮಾಡ್ಬೋದಾ, ನಾವು ಮಾಡಿದ್ರೆ ನಮ್ಮ ಸಾಧನೆಗೆ ಅಥವಾ ನಮ್ಮ ಏಳಿಗೆಗೆ ಅನುಕೂಲ ಆಗುತ್ತಾ ಅಂತ. ಖಂಡಿತವಾಗೂ ಈ ಹಂತದಲ್ಲಿ ನೀವು ಆ ಥರದ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಇನ್ನೂ ಸಶಕ್ತರಾಗಿಲ್ಲ ಅನ್ನುವಂಥ ಭಾವನೆ. ಹಾಗಾಗಿ ಅದಕ್ಕೆ ಅಂದರೆ ಮುಂದೆ ಸಾಕಷ್ಟು ಸಮಯ ಇದೆ. ನೀವು ಕಾಲೇಜ್ ಮುಗಿಸ್ಕೊಂಡು ಯಾವುದೋ ಒಂದು ಕೆಲಸ ತಗೊಂಡು ಒಂದು ಎಕನಾಮಿಕಲಿ ಶಕ್ತಿಯನ್ನು ಪಡ್ಕೊಂಡಾಗ, ಪ್ರಿಯಾಂಕಾ ಚೋಪ್ರಾ ನೀವು ನೋಡಿರ್ತೀರ ಸಾಮಾನ್ಯ, ಎಕನಾಮಿಕ್ ಆಗಿ ಪ್ರಿಯಾಂಕಾ ಚೋಪ್ರಾ ಹೇಳ್ತಾ ಇದ್ರು, ಮಹಿಳೆ ಎಕನಾಮಿಕಲಿ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥದ್ದು ಬಹಳ ಅಗತ್ಯ ಅಂತ. ನೋಡಿದಿರಲ್ವಾ? ಹಾಂ, ನೋಡಿ, ಅದೆಲ್ಲ ಸಿಗುತ್ತೆ ನಿಮಗೆ. ಹಾಗೇನೆ ನೀವು ಕೂಡ ಎಕನಾಮಿಕಲಿ ಇಂಡಿಪೆಂಡೆಂಟ್ ಆಗಬೇಕು. ಅಂತಹ ಸ್ಥಿತಿ ನಿಮಗೆ ಬಂದಾಗ ಆಯ್ಕೆಗಳನ್ನು ಮಾಡ್ಕೊಳ್ಳೋದಕ್ಕೆ ನೀವು ಸ್ವತಂತ್ರರಾಗಿರ್ತೀರಾ. ಅಂಥ ಶಕ್ತಿಯನ್ನು ಗಳಿಸುವಂತಹ ಅವಕಾಶ ಬಂದ ನಂತರ ಈ ಎಲ್ಲ ಭಾವನೆಗಳಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನುವಂಥದ್ದಷ್ಟೇ ಅದರ ಹಿಂದಿರ್ತಕ್ಕಂಥದ್ದು. ಸೊ ಈ 2 ಪಾಯಿಂಟ್ಗಳನ್ನು ನಿಮ್ಮ ಮುಂದೆ ಇಡ್ತಾ ನಿಮಗೆಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ನೀವೆಲ್ಲ ಏನು ಗಟ್ಟಿ ಮಹಿಳೆಯರಾಗಬೇಕು. ಯಾವುದೇ ಸಮಸ್ಯೆಗಳಿಗೆ ಅದಕ್ಕೆ ಎದೆಗುಂದದೆ, ಅದರಿಂದ ಹಿಂದೆ ಸರಿದೆ ಹೋರಾಡುವ ಛಲವನ್ನು ಇಟ್ಕೊಂಡಿರುವಂಥ ಮಹಿಳೆಯರಾಗಿ ಒಳ್ಳೆ ಸಾಧನೆಯನ್ನು ಮಾಡಲಿ ಅಂತ ಆಶಯವನ್ನು ವ್ಯಕ್ತಪಡಿಸಿ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹಾಗೂ ಸಂಘಟಕರೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿದ್ಯಾರ್ಥಿಗಳ ಗಮನ ಗುರಿ ಕಡೆಗೆ ಎಂಬ ಆಶಯವನ್ನು ತಿಳಿಸಿದಂತಹ ಸನ್ಮಾನ್ಯ ಡಾಕ್ಟರ್ BT ಕವಿತಾ ಮ್ಯಾಮ್ ರವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಮುಕುಂದರಾಜ್ ಸರ್ ಅವರನ್ನು ವಿನಂತಿಸಿಕೊಳ್ಳುತ್ತೇನೆ. ನಾನು ಎಲ್ಲೋ ಹೋಗಬೇಕಾಗಿದ್ದವನು ಇಲ್ಲಿ ಆಕಸ್ಮಿಕವಾಗಿ ಬಂದೆ. ನಿಮ್ಮನ್ನೆಲ್ಲ ಕುರಿತು ಮಾತನಾಡಬೇಕು ಹಾಗೆ ಹೀಗೆ ಅಂತ ಯಾವ ಉದ್ದೇಶವೂ ಇರಲಿಲ್ಲ. ನನ್ನ ಆತ್ಮೀಯ ಮಿತ್ರರಾದಂಥ ಡಾಕ್ಟರ್ ವಸಂತ್ ಕುಮಾರ್ ಅವರನ್ನು ಒಂದು ಸರಿ ನೋಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡು ನಮ್ಮ ಜಯಶಂಕರ್ ಸಿಕ್ಕಿದ್ರು, ನಡ್ರಿ ಹೋಗೋಣ ನಿಮ್ಮ ಕಾಲೇಜ್ ಹತ್ರ ಅಂತ ಕರ್ಕೊಂಡು ಬಂದೆ. ಇಲ್ಲಿ ಬಂದರೆ ಭಾಳ ಸಂತೋಷ ಆಯಿತು. ಮೊದಲಿಗೆ
ಶಂಕರ್ ದೇವನೂರ್ ಅವರ ಉಪನ್ಯಾಸವನ್ನು ಕೇಳಿದೆ, ಲೋಲಾಕ್ಷಿಯವರ ಮಾತುಗಳನ್ನ ಕೇಳಿದೆ, ಅಖಿಲ ಅವರ ಮಾತುಗಳು, ಈಗ ಕವಿತಾ ಮೇಡಮ್ ಅವರ ಮಾತುಗಳನ್ನ ಕೇಳಿದೆ. ಒಂದು ವಿಶೇಷವಾದ ಸಭೆಯಲ್ಲಿ ಭಾಗವಹಿಸಿದ ಅನುಭವ ನನಗಾಯಿತು. ಅಷ್ಟೇ ಅಲ್ಲ, ನಿಮ್ಮ ಕಾಲೇಜಿನವರು ನನಗೆ ಇದ್ಗಿದ್ದ ಹಾಗೆ ಕೊಬ್ಬರಿ ಬೆಲ್ಲವನ್ನು ಬೇರೆ ಕೊಟ್ಟಿದ್ದಾರೆ. ಅದು ಇನ್ನೂ ಸಂತೋಷ ಆಗಿದೆ. ಇವತ್ತು ಇಷ್ಟೊಂದು ಜನ ಹೆಣ್ಣುಮಕ್ಕಳು ಸೇರಿಕೊಂಡಿಲ್ಲಿ ಈ ಥರದ ಒಂದು ಹಬ್ಬವನ್ನು ಮಾಡ್ತಾ ಇರೋದಿದೆಯಲ್ಲ, ಬಹಳ ಮುಖ್ಯವಾದ್ದು. ಹೆಣ್ಣು ಮಕ್ಕಳಿಗೆ ಒಂದು ಕಾಲದಲ್ಲಿ ಮಾತಾಡೋಕ್ಕೆ ಅವಕಾಶ ಇರಲಿಲ್ಲ. ಆದರೆ ಹೆಣ್ಣು ಮಕ್ಕಳ ಎದೆಯ ಆಳದೊಳಗಡೆ ಎಂಥ ಶಕ್ತಿ ಇರುತ್ತೆ ಅಂತ ಅನ್ನೋದನ್ನ ಅವರು ಹುಟ್ಟಿದಾಗಲೇ ತೋರಿಸಿರ್ತಾರೆ. ಸಾಮಾನ್ಯವಾಗಿ ಗಂಡು ಮಕ್ಕಳು ಹುಟ್ಟಿದಾಗ ಹೆರಿಗೆ ಆದ ತಕ್ಷಣ ನೀವು ಯಾರು ಡಾಕ್ಟ್ರುಗಳನ್ನ ಕೇಳಿ, ತುಂಬ ಬಟ್ಟೆಗಳನ್ನು ಸುತ್ತುತ್ತಾರೆ. ಗಂಡು ಮಕ್ಕಳು ಹುಟ್ಟಿದಾಗ ಬಟ್ಟೆಗಳು ಸುತ್ತುತ್ತಾರೆ. ಆದರೆ ಹೆಣ್ಮಕ್ಳು ಹುಟ್ಟಿದಾಗ ಅಷ್ಟೊಂದು ಕೇರ್ ತಗೊಳ್ಳಲ್ಲ, ಬಟ್ಟೆಗಳನ್ನ ಸುತ್ತಲ್ಲ. ಯಾಕೆ ಅಂತ ಕೇಳಿದ್ರೆ, ಗಂಡು ಮಕ್ಕಳು ಹುಟ್ಟಿದ ತಕ್ಷಣ ಹೊರಗಿನ ಜಗತ್ತಿಗೆ ಭಾಳ ಬೆಚ್ಚಿ ಬೆದರೋದು, ಹೆದರ್ಕೊಳ್ಳೋದು ಎಲ್ಲ ಮಾಡ್ತಿರ್ತವೆ. ಹೆಣ್ಣು ಮಕ್ಕಳು ಧೈರ್ಯವಾಗಿರ್ತವೆ ಅನ್ನೋ ಕಾರಣಕ್ಕೆ ಈ ಥರ ಹುಟ್ಟುವ ಲೋಲಾಕ್ಷಿಯವರ ಇದರೊಳಗೆ ನಾನು ನೋಡಿಲ್ಲ. ಅದು ಅವರ ಅಮ್ಮ ನನ್ನ ಹುಟ್ಟೋಕೆ ಬಿಡಬೇಡ ಅಂತ ಹೇಳುತ್ತೆ ಅಂದರೆ, ಹುಟ್ಟಿದ ಮಗು ಹುಟ್ಟಿದ ಆ ಕ್ಷಣದಲ್ಲೇ ಹೆಣ್ಣು ಮಗು ಎಂಥ ಧೈರ್ಯಶಾಲಿಯಾಗಿರುತ್ತೆ. ಆದರೆ ಬೆಳೀತಾ 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 ಆ ಹೆಣ್ಣು ಮಕ್ಕಳನ್ನು ಯಾವ ಸ್ಥಿತಿಗೆ ತರಲಾಗುತ್ತೆ ಅನ್ನೋಂಥದ್ದನ್ನು ನಾವು ನೋಡಿದ್ದೀವಿ. ನೋಡಿ, ಇವತ್ತು ಈ ನಾವು ನಿಂತಿರೋಂಥ ಜಾಗ ಇದೆಯಲ್ಲ, ಸುಮಾರು 120 ವರ್ಷಗಳ ಹಿಂದೆ ಈ ಕಾಲೇಜ್ನ ಮಹಾರಾಣಿ ಅಮ್ಮಣ್ಣಿಯವರ ಹೆಸರಿನಲ್ಲಿ ಕೃಷ್ಣರಾಜ ಒಡೆಯರ್ ಅವರು ಸ್ಥಾಪನೆ ಮಾಡಿರುವಂಥ ವಿದ್ಯಾಸಂಸ್ಥೆ. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವೇ ಕೊಡಬಾರ್ದು ಅಂತ ಒಂದು ಕಾಲದಲ್ಲಿ ತಪ್ಪ. ಈಗ ನೀವು ಇಂಥ ಸಂದರ್ಭದಲ್ಲಿ ಸಾವಿತ್ರಿಬಾ ಫುಲೆ ಅಂತವ್ರನ್ನ, ಫಾತಿಮಾ ಶೇಖ್ ಅಂತವ್ರನ್ನ ನೆನಪು ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಇಲ್ಲಿ ಕೃಷ್ಣರಾಜ ಒಡೆಯರ್ ಅವರ ತಾಯಿ ವಾಣಿವಿಲಾಸ ಅಮ್ಮಣ್ಣಿಯವರು ಬೆಂಗಳೂರಿನಲ್ಲಿ ಒಂದು ಮೊಟ್ಟ ಮೊದಲ ಬಾರಿಗೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಾಣಿವಿಲಾಸ ಶಾಲೆ ಅಂತ ಪ್ರಾರಂಭ ಮಾಡ್ತಾರೆ. ಇವತ್ತಿಗೂ ಅದು ನಡೀತಾ ಇದೆ. ಮಹಿಳೆಯರಿಗೆ ವಿದ್ಯಾಭ್ಯಾಸವೇ ಇರಲಿಲ್ಲ. ನಮ್ಮ ತಾಯಿಗಿರಲಿಲ್ಲ, ನಮ್ಮ ಅಜ್ಜಿಗಿರಲಿಲ್ಲ, ನಮ್ಮ ಮುತ್ತಜ್ಜಿಗಿರಲಿಲ್ಲ. ಭಾಳ ಕಷ್ಟಪಡ್ತಾ ಇದ್ರು. ಎಷ್ಟೊಂದು ಹಿಂಸೆ ಅವರಿಗೆ ಅಂತಂದರೆ, ಬೆಳಗ್ಗೆ ಎದ್ದು ಕೊಟ್ಟಿಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಆ ರಾಗಿ ಕಲ್ಲು ಬೀಸೋದ್ರಿಂದ ಶುರು ಮಾಡ್ಕೊಂಡು ಹೊಲಕ್ಕೋಗಿ ಅಲ್ಲಿ ಹುಲ್ಲು ಸೊಪ್ಪು ಎಲ್ಲ ತಗೊಂಬರೋದು, ಕಳೆ ಕೀಳೋದು, ಎಲ್ಲ ಗಂಡನ ವ್ಯವಸಾಯದ ಕೆಲಸಗಳಲ್ಲಿ ನೆರವಾಗುವಂಥದ್ದು. ಸಾಯಂಕಾಲ ಬಂದು ಕೊಟ್ಟಿಗೆ ಕೆಲಸ ಮಾಡೋದು, ಮತ್ತೆ ಮುದ್ದೆ ತಿರುಗೋದು. ಆಮೇಲೆ 8-10 ಮಕ್ಕಳಿಗೆ ಲೆಕ್ಕವೇ ಇಲ್ಲ ಆ ಕಾಲದಲ್ಲಿ. ಎಲ್ಲರೂ ಏರ್ತಾ ಇದ್ದಿದ್ದೆಷ್ಟೋ. ಈಗಲಾದರೂ ಫ್ಯಾಮಿಲಿ ಪ್ಲ್ಯಾನಿಂಗು ಅದೆಲ್ಲ ಬಂದು 1-2 ಮಕ್ಕಳಿಗೆ ನಿಲ್ಲಿಸ್ತಾರೆ. ಅವಾಗ ಅಷ್ಟೊಂದು ಮಕ್ಕಳನ್ನ ಏರಬೇಕಾಗಿತ್ತು. ಇಂಥ ಹೀನಾಯ ಸ್ಥಿತಿಯೊಳಗಿದ್ದಂಥ ನಮ್ಮ ಹೆಣ್ಣುಮಕ್ಕಳಿಗೆ ಯಾವ ಪುಣ್ಯಾತ್ಮ ವಿದ್ಯಾಭ್ಯಾಸದ ಅವಕಾಶ ಕಲ್ಪಿಸಿದ ಅನ್ನೋದನ್ನ ಯೋಚನೆ ಮಾಡಬೇಕು. ಯಾವುದೋ ದೇವಲೋಕದಿಂದ ಬಂದಂಥ ವ್ಯಕ್ತಿ ಅಲ್ಲ. ದೇವಲೋಕದಿಂದ ಬಂದಂಥ ವ್ಯಕ್ತಿ ಯಾರು ಅಥವಾ ಯಾವುದೇ ದೇವಾನುದೇವತೆಗಳು ನಿಮಗೆ ಈ ವರವನ್ನು ಮಹಿಳೆಯರಿಗಾಗಲಿ, ದಲಿತರಿಗಾಗಲಿ, ಶೂದ್ರರಿಗಾಗಲಿ ಕೊಟ್ಟಿಲ್ಲ. ಆ ವರವನ್ನು ಕೊಟ್ಟವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಹಾತ್ಮ ಗಾಂಧಿಯೂ ಸೇರಿದ ಹಾಗೆ ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು. ಮುಖ್ಯವಾಗಿ ನಮಗೆ ಪ್ರಜಾಪ್ರಭುತ್ವ ಬಂದ ಮೇಲೆ ಬಾಬಾ ಸಾಹೇಬರು ಬರೆದುಕೊಟ್ಟ ಸಂವಿಧಾನ, ಆ ಸಂವಿಧಾನದ ಬಲದಿಂದಾಗಿಯೇ ಇವತ್ತು ಕವಿತಾ ಮೇಡಮ್ IPS ಆಫೀಸರ್ ಆಗಿರೋದು. ಆ ಸಂವಿಧಾನದ ಬಲದಿಂದಾಗಿಯೇ ಲೋಲಾಕ್ಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರೋದು. ಇಲ್ಲಿ ಎಷ್ಟೊಂದು ಜನ ಪ್ರಾಧ್ಯಾಪಕಿಯರು ಮತ್ತು IAS, IPS ಅಧಿಕಾರಿಗಳು, ಮಂತ್ರಿಗಳು, ಶಾಸಕರು, ಪ್ರಧಾನಮಂತ್ರಿಗಳು, ಇವತ್ತಿನ ರಾಷ್ಟ್ರಪತಿಯು ಮಹಿಳೆ ಆಗ್ತಾಳೆ ಅಂತನ್ನೋದಾದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬರು ಕೊಟ್ಟಿರುವ ಸಂವಿಧಾನ. ಈ ಕಾಲೇಜಿಗೆ ಬಂದಾಗ ಭಾಳ ಸಂತೋಷ ಆಯ್ತು ನನಗೆ. ಯಾಕೆಂತಂದರೆ ಇಲ್ಲಿ ಮತದಾನದ ಬಗೆಗೆ ಒಂದು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡೋದಕ್ಕೆ ನಿಮಗೆಲ್ಲ ಅವರು ಹೇಳಿಕೊಟ್ರು, ನಾನು ಸ್ವೀಕರಿಸಿದೆ. ಇದು ತುಂಬ ಮುಖ್ಯವಾದ್ದು. ನಿಮ್ಮ ಕೈಲಿರೋ ವೋಟ್ ಇದೆಯಲ್ಲ, ಅದು ಎಷ್ಟು ಮುಖ್ಯ. ಯಾವುದೇ ಕಾರಣಕ್ಕೂ ಅದನ್ನು ಒಂದು ಕುಕ್ಕರ್ಗೋಸ್ಕರ ಮಾರ್ಕೊಳ್ಳೋಕೆ ಹೋಗ್ಬೇಡಿ. ಸಾಮಾನ್ಯ ಹೆಣ್ಮಕ್ಳು ಕುಕ್ಕರ್ ಇಸ್ಕೊಂಡ್ಬಿಡ್ತಾರೆ. ಇನ್ನು ಗಂಡಸರು ಬೇರೆ ಬೇರೆ ಏನೇನೋ ಇಸ್ಕೊಳ್ತಾರೆ, ಅವೆಲ್ಲ ಹೇಳಕ್ಕೆ ಹೋಗಲ್ಲ ನಾನು. ಸೊ ಅದಕ್ಕೋಸ್ಕರ ದಯವಿಟ್ಟು ಮಾರ್ಕೊಳ್ಳೋಕೆ ಹೋಗಬೇಡಿ. ಅದನ್ನು ಪವಿತ್ರವಾದಂಥದ್ದು ಆ ಓಟು ಅನ್ನೋದು. ಅದನ್ನು ನಿಮ್ಮ ಜಾತಿಯವನು ನಿಂತವನೇ ಅಂತ ಹಾಕಬೇಡಿ, ನಿಮ್ಮ ಧರ್ಮದವನು ನಿಂತವನೇ ಅಂತ ಹಾಕಬೇಡಿ, ನಿಮ್ಮ ಪಕ್ಕದ ಮನೆಯವನು ನಿಂತವನೇ ಅಥವಾ ನಿಮಗೆ ಭಾಳ ಬೇಕಾದವನು ನಿಂತವನೇ ಅಂತೇಳಿ ಹಾಕಬೇಡಿ. ಯಾವ ವ್ಯಕ್ತಿ ಮತ್ತು ಯಾವ ಪಕ್ಷದ ಅಭ್ಯರ್ಥಿ ಈ ದೇಶದ ಸಾರ್ವಭೌಮತ್ವವನ್ನು, ಸಂವಿಧಾನವನ್ನು
ಪ್ರಜಾಪ್ರಭುತ್ವವನ್ನು ಕಾಪಾಡಬಲ್ಲ ಅಂತ ನಿಮಗೆ ಅನಿಸುತ್ತೋ ಅಂತಹ ವ್ಯಕ್ತಿಗಳಿಗೆ ನೀವು ಮತವನ್ನು ನೀಡೋದ್ರ ಮೂಲಕ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವೆಲ್ಲ ಪ್ರಾಯಕ್ಕೆ ಬಂದಿದ್ದೀರಿ, 18 ವರ್ಷ ಆಗಿದೆ, ನಿಮಗೆ ಮತದಾನ ಮಾಡುವ ಒಂದು ಭಾಳ ದೊಡ್ಡ ಜವಾಬ್ದಾರಿ ಇದೆ. ಅದನ್ನು ಸಂವಿಧಾನ ನಿಮಗೆ ಕೊಟ್ಟಿದೆ, ಅದನ್ನು ಸರಿಯಾಗಿ ಬಳಕೆ ಮಾಡ್ಕೋಬೇಕು. ನಾನು ಇನ್ನೂ ಏನೇನೋ ಸಾಕಷ್ಟು ಮಾತಾಡ್ಬೋದಾಗಿತ್ತು, ಆದರೆ ನಾನು ಮಾತಾಡೋಕ್ಕೆ ಬಂದವನಲ್ಲವಾದ್ರಿಂದಾಗಿ ನನ್ನ ಮಾತುಗಳನ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ವಸಂತ್ ಕುಮಾರ್ ನನಗೆ ಭಾಳ ಹಳೆಯ ಗೆಳೆಯ. ಒಂದು ರೀತಿಯಲ್ಲಿ ವಸಂತ್ ಕುಮಾರು ನನ್ನನ್ನು ಗುರು ಅಂತ ಭಾವಿಸ್ತಾರೆ. ನಾನು ವಸಂತ್ ಕುಮಾರಿಂದ ಕಲ್ತಿರೋದು ಬೇಕಾದಷ್ಟಿದೆ. ಮತ್ತು ಅವ್ರ ತಂದೆ ಭಾಳ ದೊಡ್ಡ ವಿದ್ವಾಂಸರು, ವೀರಭದ್ರಪ್ಪ ಅಂತೇಳಿ, ಪ್ರೊಫೆಸರ್ ವೀರಭದ್ರಪ್ಪ ಅಂತೇಳಿ ವಸಂತ್ ಕುಮಾರ್ ಅವ್ರ ತಂದೆ. ಪಂಪನ ಬಗೆಗೆ ಅವ್ರು ಮಾಡಿರೋ ಕೆಲಸ ಇದೆಯಲ್ಲ, ಅದ್ಭುತವಾದ್ದು. ಅಡಿಗರನ್ನು ಕುರಿತು ಬರೆದಿರೋವಂಥದ್ದು ಸಾಕಷ್ಟು ಬರವಣಿಗೆಯನ್ನು ಅವ್ರ ತಂದೆ ಮಾಡಿದ್ದಾರೆ. ವಸಂತ್ ಕುಮಾರ್ ಕೂಡ ಬರವಣಿಗೆಯನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಭಾಳ ಚಿಕ್ಕ ವಯಸ್ಸಿನಿಂದ ನಿಮ್ಮ ಥರ ವಿದ್ಯಾರ್ಥಿಯಾಗಿದ್ದಾಗಲೇ ನನಗೆ ವಸಂತ್ ಕುಮಾರ್ ಪರಿಚಯ ಆಗಿದ್ದರಿಂದ, ಹಿಂದೆ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಕೂಡ ಆಗಿದ್ದರಿಂದ ನಾನು ಒಂದು ಸರಿ ನಮ್ಮ ಹಿಂದಿನ ಅಧ್ಯಕ್ಷರನ್ನು ಭೇಟಿ ಮಾಡೋಗೋಣ ಅಂತೇಳಿ ಇಲ್ಲಿಗೆ ಬಂದೆ. ಇದರಿಂದಾಗಿ ನನಗೆ ತುಂಬ ಸಂತೋಷ ಆಗಿದೆ. ಒಂದು ಭಾಗ್ಯ ಕವಿತಾ ಮೇಡಮ್ ಅವ್ರನ್ನ ಸನ್ಮಾನ ಮಾಡೋ ಭಾಗ್ಯ ಇದೆಯಲ್ಲ, ಇದು ಬಹಳ ದೊಡ್ಡ ಭಾಗ್ಯ ಅಂತ ಭಾವಿಸಿ ನಿಮ್ಮೆಲ್ಲರನ್ನು ಭೇಟಿಯಾಗಿದ್ದಕ್ಕೆ ಸಂತೋಷದಿಂದ ನಿಮಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಬಗ್ಗೆ ತಿಳಿಸಿದ ಸನ್ಮಾನ್ಯ ಮುಕುಂದರಾಜ್ ಸರ್ ಅವರಿಗೆ ಧನ್ಯವಾದಗಳು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ನೆನಪಿಗಾಗಿ ಡಾಕ್ಟರ್ NK ಲೋಲಾಕ್ಷಿ ಮ್ಯಾಮ್ ರಚಿಸಿರುವಂತಹ ಅಪ್ಪು ಆಲದ ಮರ ಹಾಡಿನ ಬಿಡುಗಡೆ ಇದೀಗ. ಇದೀಗ ಕಾಲೇಜಿನ ಪರವಾಗಿ ಮತ್ತು ಅಸ್ತಿತ್ವ ಸಂಸ್ಥೆ ಪರವಾಗಿ ವೇದಿಕೆ ಮೇಲಿನ ಗಣ್ಯರಿಗೆ ಸನ್ಮಾನ ನಡೀತಾ ಇದೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಗೌರವಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಚಿತ್ರನಟಿ NK ಲೋಲಾಕ್ಷಿ ಮೇಡಮ್ ಅವರಿಗೆ ಸನ್ಮಾನಿಸಬೇಕು ಅಂತ ಸೆಂಥಿಲ್ ಕುಮಾರ್ ಸರ್ ಅವರು ಕೂಡ ವೇದಿಕೆ ಮೇಲೆ ಹಾಕಿಸ್ಬೇಕು ಕೇಳ್ಕೊತಾ ಇದ್ದೀನಿ. ಊರಗಲ ಹರಡಿ ನಾಗಿದ್ದೆ, ಬಿಸಿಲು ಮಳೆಗೆ ಜುಮ್ಮೆನ್ನದ ಹಾಗೆ ರಕ್ಷಣೆ ನೀಡಿದ್ದೆ. ಬಿಸಿಲು ಮಳೆಗೆ ಜುಮ್ಮೆನ್ನದ ಹಾಗೆ ನೀಡಿದ್ದೆ. ಹಾಗೆ ಕುಟುಂಬದವರು ಮಕ್ಕಳು ಇಲ್ಲಿ ಬಂದಿದ್ದಾರೆ. ಮೇಡಮ್ ಇಬ್ಬರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ನೆನೆಸ್ಕೊತೇನೆ. ಸವಿತಾ ಮೇಡಮ್ ಅವರು ಮತ್ತು ರಶ್ಮಿ ಮೇಡಮ್ ಅವರು. ಇಡೀ ನಾಡಿಗೆ ಸ್ವತಂತ್ರ ಚಳವಳಿಯ ಕಾವಿದ್ದಾಗ ಮಹಾತ್ಮ ಗಾಂಧೀಜಿ ಅವರ ಜೊಟ್ಟಿಗೆ ಸ್ವತಂತ್ರ ಚಳವಳಿಯಲ್ಲಿ ಧುಮುಕಿದಂಥ ಮೈಸೂರು ಭಾಗದ ಶ್ರೀ ತಗಡೂರು ಸತ್ಯನಾರಾಯಣ ರಾವ್ ಅವರ ಮಕ್ಕಳು. ಅವರಿಗೆ ಈ ಗಳಿಗೆಯಲ್ಲಿ ನಮ್ಮ ಕಾಲೇಜಿನ ಮೂಲಕ ಸನ್ಮಾನಿಸುತ್ತಿರುವುದು ಅತ್ಯಂತ ಹೆಮ್ಮೆಯ ಸಂಗತಿ ಅಂತ ನಾನಾದರೂ ಭಾವಿಸಿದ್ದೇನೆ. ಅವರಿಗೆ ಕಾಲೇಜಿಗೆ ಬಂದದ್ದಕ್ಕೆ ತುಂಬ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೇನೆ.
ಹಾಂ ಇನ್ನೊಂದಿದೆಯಾ? ಇಲ್ಲ ಇಲ್ಲ ಸಾಂಸ್ಕೃತಿಕ ಸಂಘಟನೆ ಮತ್ತು ಕಾಲೇಜಿನ ಸಾಂಸ್ಕೃತಿಕ ವೇದಿಕೆಯ ಮೂಲಕ ನಡೀತಾ ಇರೋ ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ನಮ್ಮೆಲ್ಲರ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ಕೋತೇನೆ. ಮೂಲಕ ನಡೀತಾ ಇದೆ. ವೇದಿಕೆಯ ಮೂಲಕ ನಡೀತಾ ಇರೋ ಈ ಕಾರ್ಯಕ್ರಮದ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ. ಯಾಕೆಂದರೆ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಆಯೋಜಿಸಿರೋರು ನೀವು, ರೂಪಿಸಿರೋರು ನೀವು, ನಿಮಗೆ ಕೂಡ ಈ ಗೌರವ ಸಲ್ಲಬೇಕು. ಶ್ರೇಷ್ಠ ಮಹಿಳೆಯರನ್ನು ಸನ್ಮಾನಿಸಿದ ಈ ಕ್ಷಣ, ಸನ್ಮಾನ ಸ್ವೀಕರಿಸಿದಂಥ ಎಲ್ಲರಿಗೆ ಕಾಲೇಜಿನ ಪರವಾಗಿ, ಸಾಂಸ್ಕೃತಿಕ ಸಂಘಟನೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಿಮ್ಮೆಲ್ಲರ ಸನ್ಮಾನವನ್ನು ಸ್ವೀಕರಿಸಿದಂಥ ತಗಡೂರು ಸತ್ಯನಾರಾಯಣ ಅವರ ಮಗಳಾದಂಥ ಸವಿತಾ ಮೇಡಮ್ ಅವರು ನಿಮ್ಮೆಲ್ಲರಿಗಾಗಿ ಒಂದು ಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ. ಕೇಳಿ ಆನಂದಿಸಿ. ಪ್ರೀತಿಯ ಮಕ್ಕಳೇ, ಇವತ್ತಿನ ಶುಭ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿದ್ದು ದೇವನೂರು ಶಂಕರ್ ಸರ್. ನಿಜವಾಗಿ ಇದೊಂದು ಅದ್ಭುತವಾದ ಕ್ಷಣ ಅಂತ ನಾನು ಅಂದ್ಕೊಳ್ತೀನಿ. ಮಹಿಳಾ ದಿನಾಚರಣೆ, ನಾನು ಮಹಿಳೆಯರಿಗಾಗಿ 22 ವರ್ಷ ಒಂದು ಮಹಿಳಾ ಸಮಾಖ್ಯ ಅನ್ನುವಂಥ ಸಂಸ್ಥೆನಲ್ಲಿ ಕೆಲಸ ಮಾಡಿದವಳು. ಮಹಿಳೆಯರಿಗಾಗಿ, ಇದು ಗ್ರಾಮೀಣ ಮಹಿಳೆಯರ ಸಶಕ್ತತೆಗಾಗಿ. ಸೊ ಈ ಸಶಕ್ತತೆಯ ಒಂದು ಹಾಡನ್ನ ಮಹಿಳಾ ಚಿಂತಕಿಯಾಗಿರುವಂತಹ ವಿಜಯ ದಬ್ಬೆ, ಮಾನಸ ಗಂಗೋತ್ರಿಯ ಪ್ರಾಧ್ಯಾಪಕಿ, ಪ್ರೊಫೆಸರ್, ಈಗ ನಮ್ಮೊಂದಿಗಿಲ್ಲ, ಆದರೆ ಆ ಜೀವಂತಿಕೆಯನ್ನು ಇವತ್ತು ನಾವು ಅವರ ಹಾಡಿನ ಮೂಲಕ ಉಳಿಸೋಣ ಅಂತ ಹೇಳಿ ಅಂದ್ಕೊಳ್ತೀನಿ. ಇದೇ ಮಹಿಳಾ ದಿನಾಚರಣೆಗೆ ಸಂಬಂಧಪಟ್ಟದ್ದು, ಮಹಿಳೆಯರಿಗಾಗಿ ಸಂಬಂಧಪಟ್ಟಿದ್ದು. ಇದೊಂದು ಅವಕಾಶ ಮಾಡಿಕೊಟ್ಟಿದ್ದ ಎಲ್ಲ ಗಣ್ಯರಿಗೆ ನಾನು ವಂದಿಸ್ತಾ ಈ ಹಾಡನ್ನು ಹೇಳ್ತಾ ಇದ್ದೀನಿ. ತೂರಬೇಡಿ ಗಾಳಿಗೆ ಹೆಣ್ತನದ ಘನತೆಯ, ಹೇಳಿ ನೀವೂ ಕೂಡ, ಎಲ್ಲರೂ ಹೇಳಿ.
ತೂರಬೇಡಿ ಗಾಳಿಗೆ ಹೆಣ್ತನದ ಘನತೆಯ, ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ನಾಚಬೇಡಿ ಹೆಣ್ತನಕ್ಕೆ ತಲೆ ಎತ್ತಿ ನಿಲ್ಲಿರಿ, ನಾಚಬೇಕು ತುಳಿದವರು, ಮನುಜಾತಿಗೆ ಸೇರಿದವರು, ಮನುಜಾತಿಗೆ ಸೇರಿದವರು, ತೂರಬೇಡಿ ಗಾಳಿಗೆ ಹೆಣ್ತನದ ಘನತೆಯ, ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕತ್ತಲ ಏಕಾಂತದಲ್ಲಿ ಕಣ್ಣ ಹನಿ ಸಾಕವ್ವ, ಬೆಳಕಿಗೊಮ್ಮೆ ಈಚೆ ಬಾ, ಕಂಡೀತು ಜೀವನ, ಕಂಡೀತು ಜೀವನ, ತೂರಬೇಡಿ ಗಾಳಿಗೆ ಹೆಣ್ತನದ ಘನತೆಯ, ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ನಾನು ನೀನು ಅವಳು ಇವಳು, ನಾನು ನೀನು ಅವಳು ಇವಳು, ಹೆಣ್ಣಾಗಿ ನೊಂದವರು, ನೊಂದವರು ನಾವು ನೊಂದವರು, ಕೈಗೆ ಕೈ ಕೂಡಿಸವ್ವ, ಎಲ್ಲರೂ ಕೈ ಕೈ ಇಟ್ಕೊಳ್ಳಿ, ಕೈಗೆ ಕೈ ಕೂಡಿಸವ್ವ, ಪ್ರತಿಯೊಬ್ಬರೂ ಕೈಗೆ ಕೈ ಕೂಡಿಸವ್ವ, ಕೈಗೆ ಕೈ ಕೂಡಿಸವ್ವ, ಹೊಸ ಜಗತ್ತು ನಮ್ಮದು, ಹೊಸ ಜಗತ್ತು ನಮ್ಮದು, ಹೊಸ ಜಗತ್ತು ನಮ್ಮದು, ಹೊಸ ಜಗತ್ತು ನಮ್ಮದು, ಕೈ ಎತ್ತಿ ಮೇಲೆ, ಹೊಸ ಜಗತ್ತು ನಮ್ಮದು, ಕೈ ಎರಡು ಇಟ್ಕೊಂಡು ಎತ್ತಬೇಕು, ಹೊಸ ಜಗತ್ತು ನಮ್ಮದು, ಹೊಸ ಜಗತ್ತು ನಮ್ಮದು. ಧನ್ಯವಾದಗಳು ಸರ್. ಬೆಳದಿಂಗಳಾಗಿ ಬಾ, ಬೆಳದಿಂಗಳಾಗಿ ಬಾ, ತಂಗಾಳಿಯಾಗಿ ನಾನು ಆನಂದವ ನೀಡುವೆ, ಒಂದಾಗುವೆ, ಬೆಳದಿಂಗಳಾಗಿ ಬಾ, ತಂಗಾಳಿಯಾಗಿ ನಾನು ಆನಂದವ ನೀಡುವೆ, ಒಂದಾಗುವೆ, ಬೆಳದಿಂಗಳಾಗಿ ಬಾ.
ಕಣ್ಣಲ್ಲಿ ತುಂಬಿ ಚೆಲುವ, ಎದೆಯಲ್ಲಿ ತುಂಬಿ ಒಲವ, ಬಾಳಲ್ಲಿ ತುಂಬಿದೆ ಉಲ್ಲಾಸವ. ನನ್ನೆದೆಯ ತಾಳ ನೀನು, ನನ್ನುಸಿರ ರಾಗ ನೀನು, ನನ್ನೊಡಲ ಜೀವನಿ ಸಂತೋಷವೇ. ನೀನಿಲ್ಲವಾದರೆ ಈ ಪ್ರಾಣ ನಿಲ್ಲದೆ, ನೀನಿಲ್ಲವಾದರೆ ಈ ಪ್ರಾಣ ನಿಲ್ಲದೆ. ಬೆಳದಿಂಗಳಾಗಿ ಬಾ, ತಂಗಾಳಿಯಾಗಿ ನಾನು ಆನಂದವ ನೀಡುವೆ, ಒಂದಾಗುವೆ. ಬೆಳದಿಂಗಳಾಗಿ ಬಾ. ಕಾವೇರಿ ತಾಯಿ ನನ್ನ ಬಾಯೆಂದು ಹೋಗಿ ನಿನ್ನ ನೀಡಿದಳು ಬಾಳಿಗೆ ಬೆಳಗಾಗಲು. ಆ ದೇವಿಯಾಣೆ ನೀನೇ ಸಂಗಾತಿ ಕೇಳಿ ಜಾಣಿ, ನೀಡುವೆನು ಭಾಷೆಯ ಬಿಡು ಚಿಂತೆಯ. ಈ ನಮ್ಮ ಪ್ರೇಮಗೆ ನಾ ಕೊಡಲೆ ಕಾಣಿಕೆ, ಈ ನಮ್ಮ ಪ್ರೇಮಗೆ ನಾ ಕೊಡಲೆ ಕಾಣಿಕೆ. ಬೆಳದಿಂಗಳಾಗಿ ಬಾ, ತಂಗಾಳಿಯಾಗಿ ನಾನು ಆನಂದವ ನೀಡುವೆ, ಒಂದಾಗುವೆ. ಬೆಳದಿಂಗಳಾಗಿ ಬಾ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಡಲಲ್ಲೇನೆ ಒಂದು ದಿನ ಅದುರುಳು ಕರಗಲಾರನೆ ಒಂದು ದಿನ, ಕಾಣಬಲ್ಲೆನೆ ಒಂದು ದಿನ ಅದುರುಳು ಕರಗಲಾರನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣದ ಕಡಲಿನ ಮೊರತದ ಜೋಳ ಒಳಗಿವಿಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನ್ನೇ ಚಿತ್ರಿಸಿ ಚಿಮ್ಮಿಸಿ ಸುಯಿಯುತ್ತಿದೆ. ಕಾಣದ ಕಡಲಿನ ಮೊರತದ ಜೋಳ ಒಳಗಿವಿಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನ್ನೇ ಚಿತ್ರಿಸಿ ಚಿಮ್ಮಿಸಿ ಸುಯಿಯುತ್ತಿದೆ. ಎಲ್ಲಿರುವುದು ಅದು, ಎಲ್ಲಿರುವುದು ಅದು
ಗಂಭೀರಾವುದೀತಾನಂತೆ ಸಾವಿರ ಹೊಳ್ಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾವುದೀತಾನಂತೆ ಮುನು ನೀರಂತೆ ಅಪಾರವಂತೆ ನೋಡಬಲ್ಲೆನೆ ಒಂದು ದಿನ ಅದುರುಳು ಕರಗಲಾರೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಅರಿವ ತೊರೆಯು ನಾನು ಎಲ್ಲಿಗಾದರೂ ಕಾಣದ ಕಡಲಿಗೆ ಸೇರಬಲ್ಲೆ ನೀನು ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಅರಿವ ತೊರೆಯು ನಾನು ಎಲ್ಲಿಗಾದರೂ ಕಾಣದ ಕಡಲಿಗೆ ಸೇರಬಲ್ಲೆ ನೀನು ಸೇರಬಹುದೇ ನಾನು ಕಡಲ ನೀರಿನೋಡು ಕರಗಬಹುದೇ ನಾನು ಕರಗಬಹುದೇ ನಾನು ಕರಗಬಹುದೇ ನಾನು ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಹೇ ಆ ಕಾಣಬಲ್ಲೆನೆ ಒಂದು ದಿನ ಅದೊರುಳು ಕರಗಲಾರೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ನಮಸ್ಕಾರ, ಜೋರಾಗಿ ಒಮ್ಮೆ ಚಪ್ಪಾಳೆ ತಟ್ಟಿ 3 ಸಾರಿ 1 2 3 1 2 3 1 2 3. ಸೊ ಚಪ್ಪಾಳೆ ತಟ್ಟಿಸಿದ್ದು ಯಾಕೆ ಅಂದರೆ, ನಾವು ಕೆಲಸ ಮಾಡದೆ ಹೋದರೆ ನಾವು ಉದ್ಧಾರ ಆಗಲ್ಲ. ನಾವು ಓದದೇ ಇದ್ದರೆ ನಾವು ಪಾಸ್ ಆಗಕ್ಕಾಗಲ್ಲ. ನಮ್ಮ ಪರವಾಗಿ ಬೇರೆಯವರು ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಇಲ್ಲ. ನಮ್ಮ ಪರವಾಗಿ ಬೇರೆಯವರು ಊಟ ಮಾಡಿದರೆ ನಮ್ಮ ಹೊಟ್ಟೆ ತುಂಬಲ್ಲ. ಇವತ್ತು ಅಲ್ಲಿ ಕೊನೆಗೆ ಬಾಗಿಲು ಹಾಕಿದ್ರು ಮುಂಚೆ ಬಾಗಿಲು ಹಾಕಿಸ್ತಿಲ್ಲ, ಮತ್ತು ನಾನು ಯಾರನ್ನೂ ಹೋಗ್ಲಿಕ್ಕೆ ಕಳಿಸ್ತಿಲ್ಲ. ಯಾಕೆಂದರೆ ಮಹಿಳಾ ದಿನಾಚರಣೆ ದಿನ ಮಹಿಳೆಯರನ್ನು ಬಂಧಿಸಬಾರದು ಅಂತ. ಬಂಧಿಸಬಾರದು. ಹಾಗಾಗಿ ಚೇರುಗಳು ಖಾಲಿ ಉಳಿದಿದ್ದಾವೆ. ಅದು ನಿಮ್ಮ ಬಿಡುಗಡೆಯೋ ಅಥವಾ ವಿನಾಶವೋ ನೀವೇ ಯೋಚನೆ ಮಾಡಿ. ಸ್ವಾತಂತ್ರ್ಯ ಎಂದರೆ ಇನ್ನೊಬ್ಬರ ಅಡಿಯಲ್ಲಿ ನಾವಿದ್ರೆ ಅದು ಗುಲಾಮತನ. ಯಾರ ಲಂಗು ಲಗಾಮ್ ಇಲ್ಲದೆ ಇದ್ರೆ ಅದು ಸ್ವೇಚ್ಛಾಚಾರ. ನಮ್ಮ ನಿಯಂತ್ರಣದಲ್ಲಿ ನಾವಿದ್ರೆ ಅದನ್ನು ಸ್ವಾತಂತ್ರ್ಯ ಅಂತ ಕರೀತಾರೆ. ಸೊ ನಾನು ಹಾಗಾಗಿ ನೀವು ನಿಯಂತ್ರಣದಲ್ಲಿದ್ದೀರಿ. ಆಗಲೇ ಕವಿತಾ ಮೇಡಮ್ ಹೇಳಿದರು ಗಟ್ಟಿ ಕಾಳುಗಳು ಉಳಿದಿದ್ದಾವೆ ಅಂತ.
ಗಟ್ಟಿ ಬೀಜಗಳು ನೀವು ಎಷ್ಟೊತ್ತು ಮಾತಾಡ್ತೀರೋ ನೋಡ, ಮಾತಾಡಿ ನಾವು ಕೇಳ್ತೀವಿ ಅಂತೇಳಿ ಕೂತಿದ್ದೀರಿ. ಅದನ್ನು ಸಾಬೀತು ಮಾಡಿದಿರಿ. ನಿಮ್ಮ ಅನಂತ ಚೈತನ್ಯಕ್ಕೆ ನನ್ನ ಅನಂತ ನಮಸ್ಕಾರಗಳು. ಮೊದಲನೇದಾಗಿ ನನಗೆ ಗೊತ್ತಿದೆ 3,000 ಜನ ಇದ್ದರೆ 3,000 ಜನರು IPS ಆಗಲ್ಲ, IAS ಆಗಲ್ಲ, ಪ್ರೊಫೆಸರ್ ಆಗಲ್ಲ. ಇಲ್ಲಿ ಕೂತಿರೋರಿಗೆ ನಿಮಗೆ ಆಗುವ ತಾಕತ್ತಿದೆ, ಆಗುವ ಅವಕಾಶ ಇದೆ. ನೀವು ಮುಂದೆ ಆಗ್ರಿ ಅನ್ನೋ ವಿನಂತಿಯನ್ನು ನಾನು ಮಾಡ್ತೇನೆ. ಯಾಕೆ ಅಂದರೆ ನಾನು ಹಳ್ಳಿಯಿಂದ ಬಂದವನು, ವ್ಯವಸಾಯದಿಂದ ಬಂದವನು, ನನಗೆ ಗೊತ್ತಿದೆ. ನಮ್ಮಲ್ಲಿ ಬೆಳೆ ಚೆನ್ನಾಗಿ ಬಂದಾಗ ದಪ್ಪ ದಪ್ಪ ಜೋಳದ ತೆನೆ, ರಾಗಿ ತೆನೆ ಅಥವಾ ದಪ್ಪ ಬಿಟ್ಟಿರುವ ಬದನೆಕಾಯನ್ನು ಕಿತ್ಕೊಂಡೋಗಿ ಮನೆಯ ಬೆಂಕಿಗೆ ಅದನ್ನು ಕಟ್ತಾ ಇದ್ರು. ಮನೆಯ ಬೆಂಕಿಗೆ ಅದನ್ನು ಕಟ್ತಾ ಇದ್ರು. ಯಾಕೆ ಅಂದರೆ ಮುಂದಿನ ಸುಗ್ಗಿಗೆ ಬಿತ್ತೋದಕ್ಕೆ ಬೀಜದ ಕಾಳವು. ಈಗ ಪ್ಯಾಕೆಟ್ ಬಂದಿದ್ದಾವೆ, ಬೀಜದ ಪ್ಯಾಕೆಟ್ ಬಂದಿದ್ದಾವೆ, ಅದು ಬೇರೆ. ಆದರೆ ಆ ಬೆಳೆನಲ್ಲಿ ಬಲವಾಗಿರುವ ತೆನೆಗಳನ್ನು, ಶಕ್ತಿಯುತವಾದ ತೆನೆಗಳನ್ನು ಆಯ್ಕೆ ಮಾಡಿ ಬೀಜದ ಕಾಳುಗಳನ್ನಾಗಿ, ಬೀಜದ ತೆನೆಗಳನ್ನಾಗಿ ಕಟ್ತಿದ್ರು. ಬಹುಶಃ ಆ ಬೀಜಗಳಲ್ಲಿ ಕೂತಿದ್ದೀರಿ. ಹಾಗಾಗಿ ಆ ಬೀಜಗಳೇ ಮುಂದಿನ ಸುಗ್ಗಿಗೆ ಅವು ಬೆಳೆ ಆಗುತ್ತೆ ಅನ್ನುವಂಥ ಆತ್ಮವಿಶ್ವಾಸ ಒಬ್ಬ ಪ್ರಾಂಶುಪಾಲನಾಗಿ, ಅಧ್ಯಾಪಕನಾಗಿ ನನಗಿದೆ. ಬಹುಶಃ ನಮ್ಗೆ ಆಸೆ ಇದೆ 3,000 ಬೀಜದ ತೆನೆಗಳಾಗಬೇಕು ಅಂತ. ಅದ್ರ ಏನು ಮಾಡೋದು? ರೀಲ್ಸ್ ಹೇಳಿದ್ರಲ್ಲ, ಕಳೆದು ಹೋಗ್ತಾ ಇದೆ. ಬಹುಶಃ ಹೊಸ ಕಾಲಕ್ಕೆ ಹೊಸ ಸವಾಲುಗಳು ಶಿಕ್ಷಣ ವ್ಯವಸ್ಥೆಯಲ್ಲಿದೆ. ಹಾಗಾಗಿ ಎರಡನೇದು ಕಾಳುಗಳಿರ್ತವೆ, ಅವು ಗಿರಣಿಗೆ ಹಾಕ್ತೀರಿ, ಹಿಟ್ಟಾಗತ್ತೆ, ಅವತ್ತು ಊಟ ಮಾಡಿ ಅವತ್ತು ಮುಗಿದು ಬಿಡುತ್ತವೆ. ಎರಡನೇದು ಕಾಳುಗಳು ಕಣದಲ್ಲಿ. ಮೂರನೇದು ಜೊಳ್ಳುಗಳಿರ್ತವೆ, ಅವನ್ನೇನು ಮಾಡ್ತೀವಿ? ವೇಸ್ಟ್ ಅಲ್ಲ ಅವು, ಅವನ್ನ ತಗೊಂಡೋಗಿ ತಿಪ್ಪೆಗೆ ಹಾಕ್ತೀವಿ, ಅವು ಗೊಬ್ಬರ ಆಗ್ತವೆ. ಡೋಂಟ್ ವರಿ. ಅದಕ್ಕೆ ನಾನು ಯಾವಾಗ ಹೇಳ್ತೀನಿ, ಪಾಸ್ ಆದರೆ ಕಾಲೇಜು, ಫೇಲ್ ಆದರೆ ಮ್ಯಾರೇಜು, ಹೆಚ್ಚು ಕಡಿಮೆ ಆದರೆ ಗ್ಯಾರೇಜು. ಸೊ ನಮ್ಮ ಬದುಕು ನಮ್ಮ ಕೈಯಲ್ಲಿದೆ. ಆದ್ದರಿಂದ ಇವತ್ತು ಮಹಿಳಾ ದಿನಾಚರಣೆ ದಿನ ನಾವು ಯಾರನ್ನೂ ಹೀಗೆ ಕೂತ್ಕೊಳ್ಳಿ, ಹೀಗೆ ಇರಿ ಅಂತ ಯಾರೂ ಹೇಳಬಾರದು ಅನ್ನೋಂಥ ಕಾರಣಕ್ಕೆ ಅದನ್ನು ಮಾಡಿಲ್ಲ. ಹಾಗಾಗಿ ಅಷ್ಟರ ನಡುವೆ ಈ ಬಿಸಿಲಿನ ತಾಪದಲ್ಲಿ ನೀವೆಲ್ಲರೂ ಇದ್ದೀರಿ. ನಿಮ್ಮೆಲ್ಲರಿಗೂ ವಂದಿಸ್ತಾ, ಇಂಥದ್ದೊಂದು ಕಾರ್ಯಕ್ರಮ ಇಲ್ಲಿ ನಡೆಯೋದಕ್ಕೆ ಅನುವು ಮಾಡಿಕೊಟ್ಟವರು ಆಗಲೇ ಕವಿತಾ ಮೇಡಮ್ ಅದನ್ನ ಹೇಳಿದರು. ಸಿದ್ದೇಶ್ವರ ಸ್ವಾಮೀಜಿಗಳ ರೂಪದಲ್ಲಿ ಅವರು ನೋಡ್ತಾ ಇದ್ದೀವಿ ಅಂತ. ನನಗನ್ಸುತ್ತೆ ನಮ್ಮ ನಡುವೆ ಇರುವ ಸಿದ್ದೇಶ್ವರ ಸ್ವಾಮೀಜಿಗಳು ಶಂಕರ ದೇವನವರು. ನಾನು ಕಳೆದ 15 ವರ್ಷಗಳ ಹಿಂದೆ ಮೊಟ್ಟ ಮೊದಲ ಬಾರಿಗೆ ಅವ್ರ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ದು ಭದ್ರಾವತಿಯಲ್ಲಿ ಒಂದು ವಚನ ಕಾರ್ಯಕ್ರಮದಲ್ಲಿ. ನನ್ನದು ಉಪನ್ಯಾಸ ಇತ್ತು, ಅವ್ರದ್ದು ಉಪನ್ಯಾಸ ಇತ್ತು. ನಮ್ಮಿಬ್ಬರನ್ನು ಒಟ್ಟಿಗೆ ಸೇರಿಸಿದ್ರು ಭದ್ರಾ ನದಿ. ಆ ಭದ್ರಾ ತುಂಗಾ ನದಿಯಿಂದ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೇನೆ. ಹಾಗಾಗಿ ಮತ್ತೆ ನನಗೆ ಅವ್ರು ಸಿಕ್ಕಿದ್ದಾರೆ. ಅವರು ಈ ಕಾಲೇಜಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಮಾಡೋಣ ಅಂತ ಫೋನ್ ಮಾಡಿ ಹೇಳಿದಾಗ ಭಾಳ ಸಂತೋಷ ಆಯಿತು. ನಾನು ಅವ್ರಿಗೆ ಹೇಳಿದೆ, ಕಳೆದ ತಿಂಗಳು 8ನೇ ತಾರೀಕು ಮಹಿಳಾ ದಿನಾಚರಣೆ ನಮ್ಮಲ್ಲಿ ಆಚರಿಸಬೇಕಾಗಿತ್ತು, ಅವತ್ತು ರಜೆ ಇತ್ತು. ನಂತರ ಬೇರೆ ಬೇರೆ ಕಾರ್ಯಕ್ರಮಗಳು ಮತ್ತು ಏಪ್ರಿಲ್ 1ರಿಂದ ಸ್ನಾತಕೋತ್ತರ ಪದವಿಯು ಪ್ರಾರಂಭ ಆಗೋದ್ರಿಂದ ಆ ಎಲ್ಲ ವಿದ್ಯಾರ್ಥಿಗಳು ಬಂದ ನಂತರ ಇದನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಹಾಗಾಗಿ ಲೋಲಾಕ್ಷಿ ಮೇಡಮ್ ಕೂಡ ಅದನ್ನು ಹೇಳಿದಾಗ ಅವರು ಒಪ್ಪಿ ಶಂಕರ ದೇವನೂರು ಅವರಿಗೆ, ಲೋಲಾಕ್ಷಿ ಮೇಡಮ್ ಅವರಿಗೆ ನಮಗಿಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮಗೆ ನಾನು ವೈಯಕ್ತಿಕವಾಗಿ, ಕಾಲೇಜಿನ ಪರವಾಗಿ ಮತ್ತು ಎಲ್ಲ ಅಧ್ಯಾಪಕ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದ ವಂದನೆ ಮತ್ತು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಹಾಗೆಯೇ ಶ್ರೀಮತಿ ಅಖಿಲಾ ತಾಂಡೂರ್ ಅವರು ನಮ್ಮ ಚೇಂಬರಿಗೆ ಬಂದಾಗ ಒಂದು ಮಾತು ಹೇಳಿದರು. ನಾನು ವಿದೇಶದಲ್ಲೇ ಹೆಚ್ಚು ಬದುಕಿದ್ದೆ, ಓಡಾಡಿದ್ದೆ. ನಾನು ಮತ್ತೆ ನನ್ನ ದೇಶಕ್ಕೆ ಬಂದು ನನ್ನ ದೇಶದ ಮಣ್ಣು, ನೀರು, ಗಾಳಿ, ಜನರ ಜೊತೆಗೆ ಒಂದಾಗುವುದಕ್ಕಾಗಿ ಬಂದಿದ್ದೇನೆ ಅಂತ ಹೇಳಿದಾಗ ಬಹುಶಃ ನನಗೆ ಒಂದು ರೋಮಾಂಚನ ಆಯಿತು. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅನ್ನೋದು ಬರೀ ಮಾತಲ್ಲ, ಅದು ಪ್ರತಿಯೊಬ್ಬ ಜೀವಿಯ ಒಳಗಡೆ ಇರುವ ಒಂದು ಚೈತನ್ಯ. ಹಾಗಾಗಿ ಮೇಡಮ್, ಭಾರತವನ್ನು ಮತ್ತೆ 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 ನಮಗೆ ಮರಳಿ ಕಟ್ಟಿಕೊಡ್ತಾ ಇದ್ದೀರಿ. ಹಾಗಾಗಿ ಅಭಿನಂದನೆ. ಮತ್ತು ಆ ಜಗತ್ತು ಭಾರತವನ್ನು ಒಟ್ಟುಗೂಡಿಸುವ ನಿಮ್ಮ ಯಾತ್ರೆ ಅದು ನಿರಂತರವಾಗಿ ನಡೀಲಿ. ನಮ್ಮ ಕಾಲೇಜಿಗೆ ಮತ್ತೆ ಮತ್ತೆ ಬರ್ತೀರಿ ಅಂತ ಹೇಳ್ತಾ ನಿಮಗೆ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಡಾಕ್ಟರ್ BT ಕವಿತಾ ಮೇಡಮ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಶಂಕರ ದೇವನೂರವರು ತಕ್ಷಣ ಹೇಳಿದರು, ಕವಿತಾ ಅವರು ಒಬ್ಬ ಗುಡ್ಗಾಡದಲ್ಲಿ ಅತ್ಯಂತ ಕಡು ದಾರಿದ್ರ್ಯದ ಬಡತನದ ಒಬ್ಬ ಅಜ್ಜಿಗೆ ಸ್ನಾನ ಮಾಡಿಸಿ, ತಲೆ ಬಾಚಿಸಿ ಅಂತಃಕರಣವನ್ನು ತೋರಿಸುವ ಮನುಷ್ಯತ್ವದ ಒಂದು ವಿಡಿಯೋ ಇದೆ ಅಂತ ಹೇಳಿದಾಗ ನನಗೊಂದು ರೋಮಾಂಚನ ಆಯಿತು.
ಯಾಕೆಂದ್ರೆ ನಾವು ಹೇಳ್ತೀವಿ ಎಲ್ಲದಕ್ಕಿಂತ ದೊಡ್ಡದು ಮನುಷ್ಯತ್ವ ಅಂತ ಮನುಷ್ಯತ್ವವನ್ನು, ಅಂತಃಕರಣವನ್ನು ಅಧಿಕಾರವನ್ನಾಗಿ ಅವರು ಮಾಡ್ತಾ ಇರೋದು ನಮಗೆ ಮಾದರಿ. ಹಾಗಾಗಿ ನೀವು ಕೂಡ ಆ ಥರದ IPS ಅಧಿಕಾರಿಗಳಾಗಿ ಒಂದು ಜಿಲ್ಲೆಯ ಮುನ್ನಡೆಸುವಂಥ ಶಕ್ತಿ ನಿಮಗೆ ಬರಲಿ, ಅದನ್ನು ಅವರ ಪ್ರೇರಣೆಯನ್ನು ಪಡೆಯಿರಿ ಅಂತ ಹೇಳ್ತಾ ಅವ್ರು ಹೇಳಿದರು, ನಿಮ್ಮ ಲಿಪ್ಸ್ಟಿಕ್ಗಳಿದಾವಲ್ಲ, ನಿಮ್ಮ ಮುಖದ ಮೇಲೆ ಪೌಡ್ರ್ ಇದೆಯಲ್ಲ, ಸಂಜೆ ಹೋದ ತಕ್ಷಣ ತೊಳ್ಕೊಂಡ್ರೆ ಹೋಗುತ್ತೆ. ಆದರೆ ನಿಮ್ಮ ಕನಸುಗಳಿದಾವಲ್ಲ, ನಿಮ್ಮ ಸಾಧನೆಗಳಿದಾವಲ್ಲ, ಅವನ್ನ ಜಗತ್ತಿನ ಯಾರೂ ಅಳಿಸೋದಕ್ಕಾಗೋದಿಲ್ಲ. ಆ ಅಳಿಸಲಾಗದ ಲಿಪ್ಸ್ಟಿಕ್ಕನ್ನು ನಿಮ್ಮ ಮನಸ್ಸುಗಳಿಗೆ ಹಚ್ಕೊಳ್ಳಿ, ಅಳಿಸಲಾಗದ ಪೌಡ್ರ್ಗಳನ್ನು ನಿಮ್ಮ ಆದರ್ಶಗಳಿಗೆ ಹಚ್ಕೊಳ್ಳಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಕವಿತಾ ಮೇಡಮ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೆ ಅಮ್ಮ ರಾಮಚಂದ್ರ ಅವರು ನಮ್ಮ ಅನೇಕ ವರ್ಷಗಳಿಂದ ನಮ್ಮ ಕಾಲೇಜಿನ ಒಡನಾಟ ಇರುವಂಥ ಸನ್ಮಿತ್ರರು. ಅವರ ಹಾಡು ಇವತ್ತು ಅವ್ರನ್ನ ಎಲ್ಲಿ ಕರ್ಕೊಂಡೋಗಿದೆ ಅಂದರೆ, ಅವರ ಅಮ್ಮ ಅವ್ರನ್ನ ಎಲ್ಲಿ ಕರ್ಕೊಂಡೋಗಿದೆ ಅಂದರೆ ಅಕ್ಕ ಸಮ್ಮೇಳನಕ್ಕೆ ಕರ್ಕೊಂಡೋಗಿದೆ. ಅಮೇರಿಕಾದಲ್ಲಿ ಕನ್ನಡದ ಹಾಡುಗಳನ್ನು ಹಾಡುವ ಆ ಮೂಲಕ ಗಂಗೋತ್ರಿಯನ್ನು ಮತ್ತು ಮೈಸೂರನ್ನು ಜಗತ್ತಿಗೆ ಪರಿಚಯಿಸ್ತಾ ಇರುವಂಥ ಅಮ್ಮ ರಾಮಚಂದ್ರ ಅವರಿಗೆ, ಅವರ ತಾಯಿಯವರಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಹಾಗೆಯೇ ನನ್ನ ಸ್ನೇಹಿತರು ಮುಕುಂದರಾಜ್ ಅವರು ನನ್ನ ಗುರುಗಳು. ನಾನು ನಿಮ್ಮ ಥರ ಫಸ್ಟ್ ಇಯರ್ BA ಇದ್ದಾಗ ಮುಕುಂದರಾಜ್ ಅವರು ಅರಸೀಕೆರೆಯಲ್ಲಿ ನನಗೆ ಬೀದಿ ನಾಟಕ ಹೇಳ್ಕೊಟ್ಟಿದ್ರು, ನನಗೆ ಉಪನ್ಯಾಸಗಳನ್ನು ಮಾಡಿದ್ರು. ನನಗೆ ಗುರುವಾಗಿ ನನಗೆ ದಿಕ್ಕನ್ನು ಕೊಟ್ಟವರು ಮುಕುಂದರಾಜ್ ಅವರು. ವಿಶೇಷ ಏನು ಅಂದರೆ, ನಾನು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷನಾಗೋದಕ್ಕೂ ಕೂಡ ಆ ಗುರುವಿನ ಕರುಣೆಗೆ ಆಶೀರ್ವಾದ ಮತ್ತು ಮಾರ್ಗದರ್ಶನ ನನಗೆ ಸದಾ ಇತ್ತು ಅನ್ನೋದನ್ನು ನೆನಪಿಸ್ತಾ, ಬಹುಶಃ ಅನಿರೀಕ್ಷಿತವಾಗಿ ಅವರು ಇವತ್ತು ನಮ್ಮ ಕಾಲೇಜಿನ ಕಾರ್ಯಕ್ರಮಕ್ಕೆ ಬಂದರು. ಅವರು ನಮ್ಮ ವೇದಿಕೆಯಲ್ಲಿ ಆಗಮಿಸಿ, ಅವರು ಕವಿ, ನಾಟಕಕಾರ, ಲೇಖಕ, ಜೂನಿಯರ್ ಕಾಲೇಜಲ್ಲಿ ಕನ್ನಡ ಅಧ್ಯಾಪಕರಾಗಿದ್ದವರು ಮತ್ತು ಪ್ರಾಂಶುಪಾಲರ ಸಂಘಟನೆಯ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಮತ್ತು ಅನೇಕ ಹೋರಾಟಗಳಲ್ಲಿ ತೊಡಗಿಸಿಕೊಂಡವರು. ಅವರಿವತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿ ನಮ್ಮ ರಾಜ್ಯದ ಸಾಂಸ್ಕೃತಿಕ ಸಾಹಿತ್ಯಿಕ ಜಗತ್ತನ್ನು ಮುನ್ನಡೆಸಲಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಕಾಲೇಜಿನ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಅರ್ಪಿಸ್ತೇನೆ. ಆ ಕನ್ನಡ ಸಾಹಿತ್ಯದ ತೇರು ಇನ್ನಷ್ಟು ಪ್ರಬಲವಾಗಿ ಅದು ಮುಂದೆ ಸಾಗಲಿ ಅಂತ ಹಾರೈಸ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ನಮ್ಮ ನಂಜುಂಡಯ್ಯನವರಿಗೆ ನಾನು ಯಾವಾಗಲೂ ಕಾಡ್ತಿರ್ತೀನಿ. ಅದಕ್ಕೆ ಹೇಳ್ತೀನಿ, ಅವ್ರ ಹೆಸರೇನು ಅಂದರೆ ನಂಜು ಉಂಡ ಅಯ್ಯ. ನಂಜು ಉಂಡ ಅಯ್ಯ ನಮ್ಮ ಎಲ್ಲ ಕಾಟವನ್ನು ಸಹಿಸಿಕೊಂಡು, ಈ ಎಲ್ಲ ತೊಂದರೆಗಳನ್ನು ಸಹಿಸಿಕೊಂಡು, ಈ ನೆನೆ ದಿನ ಈ ಶಾಮಿಯಾನ, ಚೇರು, ಇಲ್ಲಿ ಸ್ಕ್ರೀನ್ ಇರ್ಬೋದು, ಇಲ್ಲಿ ತೊಳಸುವಂಥದ್ದು ಇರ್ಬೋದು. ಬಹುಶಃ ಇಲ್ಲಿ ನಿಮಗೆ ಸುಂದರವಾಗಿ ಕಾಣುತ್ತೆ, ಆದರೆ ಹಿಂದಿನ ದಿನ ಇದಕ್ಕೊಂದು ಬೆವರು ಹರಿದಿರುತ್ತೆ. ನಮ್ಮ ಸಾಂಸ್ಕೃತಿಕ ವೇದಿಕೆಯ ಅಧ್ಯಾಪಕ ಕಾರ್ಯದರ್ಶಿಯಾದ ನಂಜುಂಡಯ್ಯ ಅವರಿಗೆ ಅವರು ಕೋಟ್ ಹಾಕೊಳ್ಳೋದು ಬರೋದು ಮಾತ್ರ ನಮಗೀಗ ಕಾಣುತ್ತೆ, ಆದರೆ ಕಸ ಹೊಡೆದಿರೋದು ಅನೇಕ ಸಾರಿ ಕಾಣಲ್ಲ. ಆದರೆ ನೆನ್ಪಿಟ್ಕೊಳ್ಳಿ, ಬೆವರನ್ನು ಗೌರವಿಸಲಾರದವರಿಗೆ ಸೆಂಟನ್ನು ಹಾಕಿಕೊಳ್ಳುವ ಯೋಗ್ಯತೆ ಇಲ್ಲ. ಆದ್ರಿಂದ ಬೆವರಿನ ಬೆಲೆ ಇದೆಯಲ್ಲ, ಅದು ಜಗತ್ತಿನ ಎಲ್ಲದಕ್ಕಿಂತ ದೊಡ್ಡದು. ಬಹುಶಃ ಆ ಕಾರಣಕ್ಕಾಗಿಯೇ ಮತ್ತೆ ಮತ್ತೆ ಇಂಥ ಕಾರ್ಯಕ್ರಮಗಳನ್ನ ನಾವು ಮಾಡಬೇಕಾದ ಅಗತ್ಯ ಇದೆ ಅಂತ ಹೇಳ್ತಾ, ನಂಜುಂಡಯ್ಯ ಅವರಿಗೆ, ಶ್ರೀಮತಿ ಅಶ್ವಿನಿ ಅವರಿಗೆ ಮತ್ತು ನಮ್ಮ ವಿದ್ಯಾರ್ಥಿ ಅಧ್ಯಕ್ಷೆಯಾದಂಥ ರಕ್ಷಿತಾ ಅವರಿಗೆ ಮತ್ತು ಜೇನುಶ್ರೀ ಅವರಿಗಿಬ್ಬರೇ ನೆನ್ನೆ ಹೇಳಿದ್ದೆ, ನಿಮಗೆ ದಮ್ಮಿದ್ರೆ ಕಾರ್ಯಕ್ರಮ ಚೆನ್ನಾಗಿ ಮಾಡಿ ಅಂತ. ಅವರೆಲ್ಲ ಪದಾಧಿಕಾರಿಗಳು ಸೇರಿದ್ರು. ನಂಗೆ ಬೇಸರ ಇದೆ, ನಿಮ್ಮ ಮೇಲಲ್ಲ, ಬಿಸಿಲಿನ ಮೇಲೆ. ಯಾಕೆ ಅಂದರೆ ಈ ಬಿಸಿಲು ಬಂದು ನೀವು ಮನೆಯಿಂದ ಹೊರಗೆ ಬರಲ್ಲ ಕೆಲವರು, ಆಮೇಲೆ ಜಾತ್ರೆಗಳು, ತರಗತಿಗಳಿಗೆ ಬರದೇ ಹೋದರೆ ಫೈನಲ್ ಇಯರ್ ಮುಗಿದ ಮೇಲೆ ನೀವು ತರಗತಿಗೆ ಬರ್ತೀರಿ ಅಂದರೂ ನಿಮ್ಗೆ ಅವಕಾಶ ಇರಲ್ಲ. ನೆನ್ಪಿಟ್ಕೊಳ್ಳಿ, ಒಂದು ಸಾರಿ ಡಿಗ್ರಿ ಮುಗಿಸ್ಕೊಂಡು ನೀವು ಹೊರಗೆ ಹೋದರೆ ನಿಮಗೆ ಈ ಬಾಗಿಲುಗಳು ಬಂದಾಗಿರ್ತವೆ. ನೀವು ಏನೇ ಪಡೆಯೋದಾದ್ರೂ 3 ವರ್ಷದೊಳಗೆ ಇಲ್ಲಿ ಪಡೀಲಿಕ್ಕೆ ಸಾಧ್ಯ ಇದೆ. ನಮ್ಮ ಅಧ್ಯಾಪಕರ ಹೃದಯಗಳು ತೆರೆದಿದ್ದಾವೆ, ನಮ್ಮ ಅಧ್ಯಾಪಕರ ಮೆದುಳುಗಳು ತೆಗೆದಿದ್ದಾವೆ, ನಮ್ಮ ಗ್ರಂಥಾಲಯ ತೆರೆದಿದೆ, ನಮ್ಮ ವಾಚನಾಲಯ ತೆರೆದಿದೆ, ನಮ್ಮ ಕ್ರೀಡಾ ವಿಭಾಗ ತೆರೆದಿದೆ, ನಮ್ಮ ಸಾಂಸ್ಕೃತಿಕ ವಿಭಾಗ ತೆರೆದಿದೆ, ನಮ್ಮ ರೆಡ್ ಕ್ರಾಸ್ನವರು ನಿಮ್ಮ ಸೇವೆಗೆ ಸಿದ್ಧ ಆಗಿದ್ದಾರೆ, ಸ್ಕೌಟ್ ಆ್ಯಂಡ್ ಗೈಡ್ಸ್ ಇದೆ, ಬಹುಶಃ NCC ಇದೆ. ಎಲ್ಲ ವೇದಿಕೆಗಳು ನಿಮಗಾಗಿ ಸಿದ್ಧ ಆಗಿದ್ದಾವೆ. ಬಳಸ್ಕೊಳ್ಳೋದು, ಬಿಡೋದು, ಬೆಳೆಯೋದು, ಬೆಳೆಯದೇ ಇರೋದು ನಿಮ್ಮ ಕೈಯಲ್ಲಿದೆ. ಆದ್ದರಿಂದ ಆ ಮಾತನ್ನಷ್ಟೇ ಹೇಳ್ತಾ, ನಮಗಿಂಥದ್ದೊಂದು ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಅನುವು ಮಾಡಿಕೊಟ್ಟಂತಹ ಅಸ್ತಿತ್ವ
ಸಾಂಸ್ಕೃತಿಕ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಶಂಕರ ದೇವನೂರು ಅವರಿಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾದ ವಂದನೆ ಮತ್ತು ಅಭಿನಂದನೆಗಳನ್ನು ಅರ್ಪಿಸ್ತಾ, ನಿಮ್ಮ ಸಹಕಾರ, ನಿಮ್ಮ ನೆರವು ನಮ್ಮ ಕಾಲೇಜಿಗೆ ಸದಾ ಇರಲಿ ಅಂತ ವಿನಂತಿಸ್ತಾ, ಅವರಿಗೆ ವಿನಂತಿ ಮಾಡಿದ್ದೀನಿ, ಮುಂದಿನ ವಾರ ಅಥವಾ ಮುಂದಿನ 15 ದಿನ ನಂತರ ನಮ್ಮ ಕನ್ನಡ MA ವಿದ್ಯಾರ್ಥಿನಿಯರಿಗಾಗಿ ಒಂದು ಶಿಬಿರವನ್ನು, ವರ್ಕ್ಶಾಪನ್ನು ಮಾಡಬೇಕು ಅಂತ ಯೋಚನೆ ಇದೆ. ಶಂಕರ್ ದೇವನೂರವರು, ಲೋಲಾಕ್ಷಿ ಅವರು ಅದನ್ನು ಆಗು ಮಾಡಿಕೊಡ್ತಾರೆ ಅಂತ ಹೇಳ್ತಾ, ಬಹುಶಃ ಕವಿತಾ ಮೇಡಮ್ ಕೂಡ ಆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಒಳ್ಳೆಯ ಸಾಹಿತ್ಯದ ಮಾತುಗಳನ್ನು ಹೇಳಿದರು. ಬಹುಶಃ ನೀವು ಅವ್ರಿಗೆ ನೆನಪಿಸಿದ ಎಲ್ಲ ಮಾತುಗಳಿದಾವಲ್ಲ, ಅದು ಸಾಹಿತ್ಯದ ಮಾತುಗಳು ಒಂದು ಪೊಲೀಸ್ ವ್ಯವಸ್ಥೆಯ ಒಳಗಡೆ ಹೇಗೆ ಒಂದು ಅಂತಃಕರಣವನ್ನು ನಿರ್ಮಾಣ ಮಾಡಬಹುದು ಅನ್ನೋದು ಸಾಹಿತ್ಯಕ್ಕೆ ಇರಬಹುದಾದ ಶಕ್ತಿ. ಹಾಗಾಗಿ ಕೊನೆಯದಾಗಿ ಒಂದು ಮಾತನ್ನು ನೆನಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅದು ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿಯನ್ನು ನೆನಪಿಸ್ಕೊಳ್ಳದೆ ಹೋದರೆ ಮಹಿಳಾ ದಿನಾಚರಣೆ ಸಂಪೂರ್ಣ ಆಗೋದಿಲ್ಲ. ಜಗತ್ತಿನ ಮೊಟ್ಟ ಮೊದಲ ಮಹಿಳಾ ಹೋರಾಟಗಾರ್ತಿ ಅಕ್ಕ ಮಹಾದೇವಿ. ಜಗತ್ತಿನ ಮೊಟ್ಟ ಮೊದಲ ವೀರ ವಿರಾಗಿಣಿ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ಹೇಳೋ ಮಾತೇನು ಅಂದರೆ, ಈಗ ದುಷ್ಟತನ ಎಲ್ಲ ಕಡೆ ಇರುತ್ತೆ, ಎಲ್ಲ ಕಡೆ ಅಲ್ಲ, ನಮ್ಮೊಳಗಡೆನೇ ಇರುತ್ತೆ. ನಾವು ದುಷ್ಟರನ್ನ ಬೇರೆ ಕಡೆ ಇದ್ದೇವೆ ಅಂತ, ನಮ್ಮೊಳಗಡೆನೇ ಇರುತ್ತೆ. ಅದನ್ನು ಕಳ್ಕೊಂಡಾಗ ನನ್ನೊಳಗಡೆ ಒಬ್ಬ ಅಕ್ಕ ಮಹಾದೇವಿ ಬರೋದಕ್ಕೆ ಸಾಧ್ಯ, ನಮ್ಮಮ್ಮ ಬರೋದಕ್ಕೆ ಸಾಧ್ಯ, ತಂಗಿ ನನ್ನೊಳಗಡೆ ಬರೋದಕ್ಕೆ ಸಾಧ್ಯ, ನಾನು ಮನುಷ್ಯನಾಗೋದಕ್ಕೆ ಸಾಧ್ಯ. ಅದಕ್ಕೆ ಅವಳು ಗಂಡನೇ ಸೀರೆ ಸರಿಗೆ ಎಳಿತಿರ್ತಾನೆ. ಇವತ್ತು ಯಾರ್ಯಾರೋ ಎಳಿತಾರೆ ಬಿಡಿ, ದುಶ್ಯಾಸನ ಅವತ್ತೇ ಕಡೆಯಾಗಿಲ್ಲ, ದುಶ್ಯಾಸನತ್ವ ಅನ್ನೋದು ಉಳ್ಕೊಂಡಿರುತ್ತೆ. ಹಾಗಾಗಿ ಅಕ್ಕ ಮಹಾದೇವಿಯತ್ವ ಅನ್ನೋದು ಬೇಕಾಗಿರುತ್ತೆ. ಅವಳು ಸೀರೆ ಎಳಿಬೇಕಾದ್ರೆ ಅವಳು ಹೇಳ್ತಾಳೆ, ಎಲೆ ಮರುಳೆ ಎಲೆ ಮರುಳೆ ನಿನಗೆ ನಿನ್ನ ಕಾಮದ ಚಿಂತೆ, ಎನಗೆ ಚನ್ನ ಮಲ್ಲಿಕಾರ್ಜುನನ್ ಒಲಿವನೋ ಒಲಿಯನೋ ಎಂಬ ಚಿಂತೆ. ಅದನ್ನು ಹೇಳ್ಬೇಕಾದ್ರೆ ಅವಳು ಹೇಳ್ತಾಳೆ, ಎಮ್ಮೆಗೆ ಮೇವಿನ ಚಿಂತೆ, ಚಮ್ಮಾರಂಗೆ ಚರ್ಮದ ಚಿಂತೆ, ಎಲೆ ಮರುಳೆ ನಿನಗೆ ನಿನ್ನ ಕಾಮದ ಚಿಂತೆ, ಎನಗೆ ಚನ್ನಮಲ್ಲಿಕಾರ್ಜುನೋ ನಲಿವನೋ ಒಲಿಯನೋ ಎಂಬ ಚಿಂತೆ ಅಂತೇಳಿ ಅವನು ಸೀರೆ ಸೆರಗನ್ನು ಬಿಡದೆ ಹೋದಾಗ, ಇದಿದ್ರೆ ತಾನೇ ನೀನು ಎಳ್ಕೊಳ್ಳೋದು ಅಂತೇಳಿ ಎಲ್ಲವನ್ನು ಬಿಚ್ಚಿ ಅವನಿಗೆ ಹಾಕಿ ದಿಗಂಬರಿಯಾಗಿ ಹೊರಟೋಗ್ತಾಳೆ. ದಿಗಂಬರಿ ಅಂದರೆ ಬೆತ್ತಲು ಅಲ್ಲ, ದಿಕ್ಕನ್ನ ಬಟ್ಟೆಯನ್ನಾಗಿ ತೊಟ್ಟುಕೊಂಡವಳು ಅಂತ ಅರ್ಥ. ದಿಕ್ಕು ಅಂದರೆ ದಿಕ್ಕು, ಅಂಬರ ಅಂದರೆ ಬಟ್ಟೆ, ದಿಕ್ಕು ಪ್ಲಸ್ ಅಂಬರ ಅಂದರೆ ದಿಗಂಬರ. ದಿಕ್ಕನ್ನೇ ಬಟ್ಟೆಯನ್ನಾಗಿ ತಗೋಬೇಕಾದ್ರೆ ಅವಳ ಸೈಜ್ ಎಷ್ಟಿರಬೇಕು? ಇವತ್ತು ಟೈಪ್ ತಗೊಂಡೋಗಿ ಅಳೀರಿ, ಸಾಧ್ಯ ಆದರೆ ಬಂದ ಆಮೇಲೆ ಹೇಳಿ ಸೈಜ್ ಎಷ್ಟು ಅಂತ. ಹಾಗಾಗಿ ಅಂಥ ಅಕ್ಕ ಹಂಗಾಗೋದಕ್ಕೆ ಕಾರಣ ಏನು ಅಂದರೆ, ಅವಳು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಸ್ಲೀವ್ಲೆಸ್ ಬ್ಲೌಸ್ ಹಾಕ್ಕೊಂಡು ನಿಮ್ಮೂರಲ್ಲಿ ಓಡಾಡಿ ಬಂದರೆ ಎಷ್ಟು ಜನ ಏನೇನು ಮಾತಾಡ್ತಾರೆ ಅಂತ. ಒಂದೇ ಒಂದು ಸೀರೆಯ ಸೆರಗು ಸ್ವಲ್ಪ ಜಾರಿದರೆ ನಮ್ಮ ಅಪ್ಪ ಅಮ್ಮ ಅಣ್ಣನೇ ನೆಟ್ಟಿಗೆ ಮಾಡ್ಕಂತ ಮನೆಯಿಂದ ಹಿಡಿದು ತಮ್ಮನೇ ನಮಗೆ ಬುದ್ಧಿ ಹೇಳೋ ಕಾಲಕ್ಕೆ ಇದ್ದಾಗ ಅಕ್ಕಮಹಾದೇವಿ ಬೆತ್ತಲೆಯಾಗಿ ಶಿಕಾರಿಪುರ ತಾಲೂಕಿನ ಉಡುತಡಿಯಿಂದ ಬೀದರಿನ ಕಲ್ಯಾಣಕ್ಕೆ ಹೋಗಿ, ಬೀದರಿನ ಕಲ್ಯಾಣದಿಂದ ಆಂಧ್ರ ಪ್ರದೇಶದ ಶ್ರೀಶೈಲಕ್ಕೆ ಹೋಗ್ತಾಳೆ. ನಿಮಗೆ ಎಷ್ಟು ಕಿಲೋಮೀಟ್ರ್ ಅದು ಅಂದರೆ, ಶಿಕಾರಿಪುರದಿಂದ ಕಲ್ಯಾಣ 600 ಕಿಲೋಮೀಟರ್, ಕಲ್ಯಾಣದಿಂದ ಶ್ರೀಶೈಲ 600 ಕಿಲೋಮೀಟರ್, 1200 ಕಿಲೋಮೀಟರ್. ಒಬ್ಬ ಹೆಣ್ಣು ಮಗಳು 18-19 ವರ್ಷದ ತರುಣಿ ಬೆತ್ತಲೆಯಾಗಿ ಅವಳು ಓಡಾಡ್ತಿರ್ಬೇಕಾದ್ರೆ ಎಷ್ಟು ನಾಯಿಗಳು ಬೊಗಳಿರಬೇಕು, ಎಷ್ಟು ಕಿಚಾಯಿಸಿರ್ಬೋದು, ಎಷ್ಟು ಹೆಣ್ಣು ಮಕ್ಕಳು ಆಡ್ಕೊಂಡಿರ್ಬೋದು, ಚಿಕ್ಕ ಮಕ್ಕಳು ಉಚ್ಚಿ ಅಂತ ಕಲ್ಲಲ್ಲಿ ಹೊಡೆದಿರ್ಬೋದು, ಗೊತ್ತಿಲ್ಲ. ಅವಳು ಅನುಭವಿಸಿದ ಹಿಂಸೆ ಗೊತ್ತಿಲ್ಲ. ಅವಳದೇ ಒಂದು ವಚನ ಹೇಳ್ತಾಳೆ, ಕಾಡದಿರಿಯಲೆ ಅಣ್ಣಂಗಳಿರ, ಕಾಡದಿರಿಯಲೆ ತಂದೆಗಳಿರ, ಮುಡಿಬಿಟ್ಟು ಮೊಗಬಾಡಿ ತನು ಕರಗಿದವಳ. ಕಾಡದಿರಿಯಲೆ ತಂದೆಗಳಿರ, ಕಾಡದಿರಿಯಲೆ ಅಣ್ಣಂಗಳಿರ, ಮುಡಿಬಿಟ್ಟು ಮೊಗಬಾಡಿ ತನು ಕರಗಿದವಳ. ಈ ಪ್ರಶ್ನೆ ಇವತ್ತೂ ನಮ್ಮ ಮಕ್ಕಳ ಮುಂದೆ ಇದೆ. ಆದರೆ ಈ ಸವಾಲುಗಳನ್ನು ಅವಳು ಗೆದ್ದಿದ್ದು ಹೇಗೆ ಅಂದರೆ, ಅವಳೇ ಹೇಳುವ ಒಂದು ವಚನದಲ್ಲಿ ನಾನು ಮಾತು ಮುಗಿಸ್ತೇನೆ. ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷೆಯಾದಡೆ ಕೆರೆಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲ ಉಂಟು, ಆತ್ಮಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನ ನೀನು ಎನಗೆ ಉಂಟು. ನಾವು ಇವತ್ತು ಯಾಕೆ ಫೇಲ್ ಆಗ್ತಾ ಇದ್ದೀವಿ? ನಾವು ಇವತ್ತು ಯಾಕೆ ಕಣ್ಣೀರಾಗ್ತಾ ಇದ್ದೀವಿ?
ನಾವಿವತ್ತು ಯಾಕೆ ಜೀವನದಲ್ಲಿ ಸೋತಿದ್ದೀವಿ ಅನ್ಕೋತಾ ಇದ್ದೀವಿ ಅಂದರೆ ನಾವು ನಮ್ಮ ಹತ್ರ ಏನು ಇಲ್ಲ 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 ಅನ್ನೋದನ್ನು ಪಟ್ಟಿ ಮಾಡ್ತಾ ಇದ್ದೀವಿ, ಹಾಗಾಗಿ ಕುಸಿತಾ ಇದ್ದೀವಿ. ಅಕ್ಕ ಯಾಕೆ ಇವತ್ತು ಉಳ್ಕೊಂಡಿದ್ದಾಳೆ ಅಂದರೆ ನನ್ನ ಹತ್ರ ಏನಿಲ್ಲ ಅನ್ನೋದನ್ನು ನೋಡಲಿಲ್ಲ, ನನ್ನ ಹತ್ರ ಏನಿದೆ 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 ಅಂತ ಪಟ್ಟಿ ಮಾಡಿಕೊಂಡ್ಲು. ಹಾಗಾಗಿ ಇವತ್ತು ಅವಳು ನಮ್ಮ ಎದುರುಗಡೆ ಆದರ್ಶ ಆಗಿ ನಿಂತ್ಕೊಂಡಿದ್ದಾಳೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಕ್ಕೆ ಒಂದು ಮಾದರಿಯಾಗಿದ್ದಾಳೆ ಅಕ್ಕ ಮಹಾದೇವಿ. ಹಾಗಾಗಿ ಅವಳು ಹೇಳ್ತಾಳೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆತೊರೆಗಳಿಗೆ ಅಂಜಿದಡೆ ಅಂತಯ್ಯ, ಸಂತೆಯ ಒಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದಡೆ ಅಂತಯ್ಯ. ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿನಿಂದೆಗಳು ಬಂದವೆ, ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಜಗತ್ತಿಗೆ ಪಾಠ ಮಾಡುವ ಶಕ್ತಿ ಹೆಣ್ಣಿಗಿದೆ, ತಾಯಿಗಿದೆ, ಅಕ್ಕನಿಗಿದೆ. ಅಂತ ಹೆಣ್ಣಾಗಿ, ತಾಯಿಯಾಗಿ, ಅಕ್ಕ ಆಗಿ ಕುಳಿತಿರುವ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ನಮನಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಅಧ್ಯಕ್ಷೀಯ ನುಡಿಗಳನ್ನಾಡಿದ ಸನ್ಮಾನ್ಯ ಡಾಕ್ಟರ್ BV ವಸಂತಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಅಂತಿಮ ಹಂತ. ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರನ್ನ ವಂದನಾರ್ಪಣೆ ಮಾಡಲಿದ್ದಾರೆ ನಮ್ಮ ಕಾಲೇಜಿನ ಸಾಂಸ್ಕೃತಿಕ ವೇದಿಕೆಯ ಖಜಾಂಚಿಯಾದ ಅಶ್ವಿನಿ ಮ್ಯಾಮ್ ಅವರು. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಪ್ರಾಂಶುಪಾಲರು ತಮ್ಮ ಭಾಷಣದಲ್ಲಿ ವಂದನಾರ್ಪಣೆಯನ್ನು ಮಾಡಿದ್ದಾರೆ. ಆದರೂ ಕೂಡ ಔಪಚಾರಿಕವಾಗಿ ಒಂದು ವಂದನಾರ್ಪಣೆಯನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಮಹಾರಾಣಿ ಮಹಿಳಾ ಕಲಾ ಕಾಲೇಜು ಮತ್ತು ಅಸ್ತಿತ್ವ ಸಾಂಸ್ಕೃತಿಕ ವೇದಿಕೆ ಮೈಸೂರು ಇದರ ಸಹಯೋಗದಲ್ಲಿ ಇಂದು ಆಯೋಜಿಸಲಾದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ವಂದನಾರ್ಪಣೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಂಡು ಸಂಸ್ಕೃತಿ, ನಾಡು, ನುಡಿ ಅದರ ಮಹತ್ವವನ್ನು ಮತ್ತು ಬದುಕಿನ ಸಾರವನ್ನು ವಚನಗಳ ಮೂಲಕ ನಮ್ಮ ಮುಂದೆ ಪ್ರಸ್ತುತಪಡಿಸಿದಂಥ ಶ್ರೀ ಶಂಕರ್ ದೇವನೂರು ಸರ್ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ಹಾಗೂ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ BV ವಸಂತಕುಮಾರ್ ಸರ್ ಅವರು, ಇರುವುದೆಲ್ಲವ ಬಿಟ್ಟು ಇಲ್ಲದುದರೆಡೆಗೆ ತುಡಿಯುವುದೇ ಜೀವನ ಅನ್ನುವುದರ ಬದಲು ನಮ್ಮಲ್ಲಿ ಇರುವುದನ್ನು ಪಟ್ಟಿ ಮಾಡಿಕೊಂಡು ಗಟ್ಟಿಯಾಗಬೇಕು ಅನ್ನುವ ಸಾರಾಂಶವನ್ನು ನೀಡಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇಂದಿನ ದೃಶ್ಯ ಕಾವ್ಯವನ್ನು ಲೋಕಾರ್ಪಣೆ ಮಾಡಿದಂಥ ಶ್ರೀಮತಿ ಅಖಿಲಾ ತಾಂಡೂರ್ ಮೇಡಮ್ ಅವರು ತಮ್ಮ ಸಿನಿಮೆಯ ಜೀವನದ ಚರಿತ್ರೆಯನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಹಾಗೆ ವಾಪಸ್ ನಮ್ಮ ದೇಶಕ್ಕೆ ಮರಳಿ ಬಂದು ಇಲ್ಲಿ ತಮ್ಮ ವ್ಯಕ್ತಿತ್ವವನ್ನು, ಅಸ್ತಿತ್ವವನ್ನು ಕಂಡುಕೊಳ್ಬೇಕು ನಾವೆಲ್ಲರೂ ಅನ್ನುವಂಥ ಸಂದೇಶವನ್ನು ಸಾರಿದ್ದಾರೆ. ಅವರಿಗೆ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ನಮ್ಮೆಲ್ಲರನ್ನ ಉದ್ದೇಶಿಸಿ ವಿಶೇಷ ಉಪನ್ಯಾಸವನ್ನು ನೀಡಿದಂತಹ ಡಾಕ್ಟರ್ NT ಲೋಲಾಕ್ಷಿ ಮೇಡಮ್ ಅವರು, ಪ್ರಾಧ್ಯಾಪಕರು, ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರ, ಮಾನಸ ಗಂಗೋತ್ರಿ ಇವರು ಮಹಿಳಾ ಸಾಹಿತ್ಯದ ವಿವಿಧ ಆಯಾಮಗಳನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆ IPS ಅಧಿಕಾರಿಗಳಾದಂಥ ಡಾಕ್ಟರ್ BT ಕವಿತಾರವರು ನಮ್ಮ ಅಂತರಂಗದ ಸೌಂದರ್ಯದ ಬಗ್ಗೆ, ಅದರ ಮಹತ್ವವನ್ನು ತಿಳಿಸಿಕೊಡುತ್ತಾ ಬಾಹ್ಯ ಸೌಂದರ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬಾರದು ಅನ್ನುವಂಥ ಸಂದೇಶವನ್ನು ವಿದ್ಯಾರ್ಥಿನಿಯರಿಗೆ ತಿಳಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ, ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಾಂಸ್ಕೃತಿಕ ವೇದಿಕೆಯ ಕಾರ್ಯದರ್ಶಿಗಳಾದ ನಂಜುಂಡಯ್ಯ ಸರ್ ಅವರಿಗೆ, ಹಾಗೆ ವಿಶೇಷವಾಗಿ ಇಂದಿನ ನಮ್ಮ ಅತಿಥಿಗಳಾದಂಥ ಡಾಕ್ಟರ್ ಅಮ್ಮ ರಾಮಚಂದ್ರ ಸರ್ ಅವರು ಅನೇಕ ಹಾಡುಗಳನ್ನು ಹಾಡಿ ನಮ್ಮನ್ನು ರಂಜಿಸಿದ್ದಾರೆ. ಅದ್ಭುತವಾದಂಥ ಗಾಯನದಿಂದ ಈ ಕಾರ್ಯಕ್ರಮದ ಕಳೆಗಟ್ಟಿಸಿದ್ದಾರೆ. ಅವರಿಗೆ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆ ಅವರ ತಾಯಿಯವರು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿರುವಂಥ ಅನೇಕರು ನಮ್ಮೊಂದಿಗಿದ್ದಾರೆ. ಸೆಂದಿಲ್ ಕುಮಾರ್ ಸರ್ ಅವರಾಗಿರ್ಬೋದು, ರಂಜಿತಾ ಮೇಡಮ್ ಆಗಿರ್ಬೋದು, ಸವಿತಾ ಮೇಡಮ್ ಆಗಿರ್ಬೋದು, ಇಲ್ಲಿ ಹಾಜರಿರುವಂತಹ ಪ್ರತಿಯೊಬ್ಬ ಗಣ್ಯ ವ್ಯಕ್ತಿಗಳಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಎಲ್ಲ ಅಧ್ಯಾಪಕರು, ಅಧ್ಯಾಪಕೇತರ ವರ್ಗದವರು ಹಾಗೂ ವಿದ್ಯಾರ್ಥಿನಿಯರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನಮಸ್ಕಾರ.